ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಆಜಾದ್ ಐಸಿಎಸ್ ಅಕಾಡೆಮಿ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಇದು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಆಗಿದೆ, ಎಸ್ಪೆಷಲಿ ಫಾರ್ ದ ಎಕ್ಸಾಮ್ಸ್ ಆಫ್ KS, PSI, PDO, FDA, SDA ಉಳಿದಂತ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತ ಒಂದು ಕ್ಲಾಸ್ ಅಂತ ಆಗಿರಬಹುದು. ಅದೇ ರೀತಿ ಇದು ಡಿಸೆಂಬರ್ ತಿಂಗಳ ಒಂದು 5ನೇ ಭಾಗವಾಗಿರುವಂತಹ ಕರೆಂಟ್ ಅಫೇರ್ಸ್ ಅಂತ ಇರಬಹುದು. ಆಲ್ರೆಡಿ ನೀವು ಪ್ರೀವಿಯಸ್ ಕ್ಲಾಸ್ಗಳನ್ನ ಆಜಾದ್ ಐಸಿಎಸ್ ಅಕಾಡೆಮಿ ಆಪ್ ಅಲ್ಲಿ ಅಥವಾ ಆಜಾದ್ ಐಸಿಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಕ್ಲಾಸ್ಗಳನ್ನ ನೀವು ಫ್ರೀ ಆಗಿ ಆಕ್ಸೆಸ್ ಮಾಡ್ಕೋಬಹುದು. ಓಕೆ, ಒನ್ಸ್ ಅಗೇನ್ ವೆಲ್ಕಮ್ ಟು ಆಜಾದ್ ಐಸಿಎಸ್ ಅಕಾಡೆಮಿ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಸೊ ಫಸ್ಟ್ ಟಾಪಿಕ್ ಡಿಸ್ಕಸ್ ಮಾಡ್ತಾ ಹೋಗೋಣ. ರೀಸೆಂಟ್ ಆಗಿ ಹೈದರ್ಪುರ್ ಬಿಕಮ್ ದ 47th ರಾಮ್ಸಾರ್ ಸೈಟ್ ಆಫ್ ಇಂಡಿಯಾ ಆಗಿದೆ. ಹೌದಾ? ರೀಸೆಂಟ್ ಏನ್ ಮಾಡಿದ್ರೆ ಆಕ್ಚುಲಿ ಹೈದರ್ಪುರ್ ಅನ್ನ ಭಾರತದ 47ನೇ ಒಂದು ರಾಮ್ಸಾರ್ ಸೈಟ್ ಆಗಿ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಈ ಹೈದರ್ಪುರ್ ಇದೆಯಲ್ಲ, ಇದಿರುವಂತದ್ದು ಉತ್ತರ ಪ್ರದೇಶ ಬರುತ್ತೆ, ರೈಟ್? ಸೊ ಹಾಗಾಗಿ ಇತ್ತೀಚೆಗೆ ಆಕ್ಚುಲಿ ನಮ್ಮ ಭಾರತದಲ್ಲಿರುವಂತಹ ಉತ್ತರ ಪ್ರದೇಶ ಇರುವಂತಹ ಹೈದರ್ಪುರ್ ವೆಟ್ಲ್ಯಾಂಡ್ ಇದೆಯಲ್ಲ, ಇದನ್ನ ಭಾರತದ 47ನೇ ರಾಮ್ಸಾರ್ ಸೈಟ್ ಆಗಿ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಇರುವಂತಿಲ್ಲ ಅಂತಂದ್ರೆ ಉತ್ತರ ಪ್ರದೇಶದ ಮಧ್ಯ ಗಂಗಾ ಬ್ಯಾರೇಜ್ ಹತ್ರ, ಅಂದ್ರೆ ಅಲ್ಲಿ ಈ ಒಂದರಲ್ಲಿರುವಂತದ್ದಾಗಿದೆ. ಸೊ ಹಾಗಾಗಿ ಇದನ್ನ ರೀಸೆಂಟ್ ಆಗಿ ರಾಮ್ಸಾರ್ ಸೈಟ್ ಆಗಿ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಇದು ನಡ್ಕೊಂಡು ಎಷ್ಟು ಅಂತಂದ್ರೆ ಟೋಟಲ್ ಆಗಿ 9 ರಾಮ್ಸಾರ್ ಸೈಟ್ಗಳಾಗಿದ್ವು. ಹಾಗಾಗಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ಸೈಟ್ ಹೊಂದಿರುವಂತಹ ರಾಜ್ಯ ಯಾವ್ದಪ್ಪ ಅಂತಂದ್ರೆ ಅದು ಉತ್ತರ ಪ್ರದೇಶ ಆಗುತ್ತೆ. ಓಕೆ, ನೋಡಿ ಇಲ್ಲಿ ಯಾವ್ದಾ? ಸೊ ನವಾಬ್ಗಂಜ್ ಬರ್ಡ್ ಸ್ಯಾಂಕ್ಚುರಿ ಇದೆ, ಪಾರ್ವತಿ ಆಗ್ರಾ ಬರ್ಡ್ ಸ್ಯಾಂಕ್ಚುರಿ, ಸಮಾನ್ ಬರ್ಡ್ ಸ್ಯಾಂಕ್ಚುರಿ, ಆಮೇಲೆ ಸಂಸಾಪುರ್ ಬರ್ಡ್ ಸ್ಯಾಂಕ್ಚುರಿ ಇದೆ, ಸಂಧಿ ಬರ್ಡ್ ಸ್ಯಾಂಕ್ಚುರಿ, ಸರ್ಸಾಯಿ ನವಾರ್ ಜೀಲ್, ಆಮೇಲೆ ಸುರ್ ಸರೋವರ್ ಅಥವಾ ಕೀತಮ್ ಲೇಕ್ ಅಂತ ಕರೀತಾರೆ. ಹಾಗೆ ಅಪ್ಪರ್ ಗಂಗಾ ರಿವರ್ ವೆಟ್ಲ್ಯಾಂಡ್ ಇದೆ, ಆಮೇಲೆ ಹೈದರ್ಪುರ್ ವೆಟ್ಲ್ಯಾಂಡ್ ಇದೆ ರೀಸೆಂಟ್ ಆಗಿ ಕೊಟ್ಟಿರುವಂತದ್ದು. ಹಾಗಾಗಿ ಅತಿ ಹೆಚ್ಚು ರಾಮ್ಸಾರ್ ತಾಣಗಳು ಹೊಂದಿರುವಂತಹ ಒಂದು ಸ್ಟೇಟ್ ಯಾವ್ದಪ್ಪ ಅಂತಂದ್ರೆ ಉತ್ತರ ಪ್ರದೇಶ ಆಗಿದೆ. ರೀಸೆಂಟ್ ಆಗಿ ಹೈದರ್ಪುರ್ ವೆಟ್ಲ್ಯಾಂಡ್ ಇದೆಯಲ್ಲ, ಇದು ಕೂಡ ಉತ್ತರ ಪ್ರದೇಶದಲ್ಲಿ ಬರುವಂತದ್ದು. ಇದು ನಮ್ಮ ದೇಶದ 47ನೇ ಒಂದು ರಾಮ್ಸಾರ್ ಸೈಟ್ ಆಗಿದೆ ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಓಕೆನಾ? ಸೊ ಹಾಗಾದ್ರೆ ಏನಿದು ರಾಮ್ಸಾರ್ ಸೈಟ್ ಅಂತ ನೋಡ್ತಾ ಹೋಗೋಣ. ಸೊ ಹಾಗಾದ್ರೆ ರಾಮ್ಸಾರ್ ಸೈಟ್ ಅಂದ್ರೆ ಏನಂತ ನೋಡ್ತಾ ಹೋಗೋಣ. ಹೌದಾ? ಇದನ್ನ ಕನ್ನಡದಲ್ಲಿ ನಾವು ಭಾರತದ ಅಲ್ಲಿ ರಾಮ್ಸಾರ್ ತಾಣಗಳಂತ ಕರೀತಾರೆ, ರೈಟ್? ಎಸ್. ಸೊ ಹಾಗಾದ್ರೆ ಇದನ್ನ ಫಸ್ಟ್ ವೆಟ್ಲ್ಯಾಂಡ್ ಬಗ್ಗೆ ನೋಡ್ತಾ ಹೋಗೋಣ. ವೆಟ್ಲ್ಯಾಂಡ್ ಅಂದ್ರೆ ಅಂತ ನೋಡ್ತಾ ಹೋಗೋಣ. ವೆಟ್ಲ್ಯಾಂಡ್ ಇದೆಯಲ್ಲ, ಇದೊಂದು ಪ್ಲೇಸ್ ವೇರ್ ದ ಲ್ಯಾಂಡ್ ಈಸ್ ಕವರ್ಡ್ ಬೈ ವಾಟರ್ ಅಂತ. ಹೌದಾ? ಏನಾಗಿರುತ್ತೆ ಆಕ್ಚುಲಿ ಇಲ್ಲಿ ಲ್ಯಾಂಡ್ ಇರುತ್ತೆ, ಸೊ ಅದ್ರ ಮಧ್ಯೆ ವಾಟರ್ ಒಂದ್ ಕಡೆ ಇದಿರುತ್ತೆ, ಅದನ್ನ ನಾವು ವೆಟ್ಲ್ಯಾಂಡ್ ಅಂತ ಕರಿಬಹುದು. ಫಾರ್ ಎಕ್ಸಾಂಪಲ್ ಮಾರ್ಷಸ್ ಆಗಿರ್ಬೋದು, ಫಾಂಡ್ಸ್ ಆಗಿರ್ಬೋದು, ಲೇಕ್ ಎಡ್ಜ್ ಆಫ್ ಲೇಕ್ ಅಥವಾ ಓಷನ್ ಕೂಡ ಬರ್ತಾ ಹೋಗುತ್ತೆ. ಆಮೇಲೆ ಡೆಲ್ಟಾ ಆಫ್ ದಿ ಮೌತ್ ಅಲ್ಲಿ ಏನಾಗುತ್ತೆ, ರಿವರ್ ಅಲ್ಲಿ ಕೂಡ ಈ ತರ ನಮಗೆ ವೆಟ್ಲ್ಯಾಂಡ್ ಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ. ಓಕೆನಾ? ಸೊ ಹಾಗಾಗಿ ಇದಕ್ಕೆ ನಾವ್ ಏನಂತ ಕರಿತಾರೆ ಅಂದ್ರೆ ವೆಟ್ಲ್ಯಾಂಡ್ಸ್ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ಇವುಗಳನ್ನ ಜೋಗು ಭೂಮಿಗಳಂತ ಕರೀತಾರೆ. ಓಕೆ, ಸೊ ಹಾಗಾದ್ರೆ ಯಾಕೆ ಈ ತಾಣಗಳನ್ನ ರಾಮ್ಸಾರ್ ಸೈಟ್ ಅಂತ ಕರೀತಾರೆ ಅಂತ ಕೇಳ್ಬೋದು ನೀವು ಕ್ವಶನ್. ಸೌದಾ? ಯಾಕೆ ಈ ವೆಟ್ಲ್ಯಾಂಡ್ ಗಳನ್ನ ರಾಮ್ಸಾರ್ ಸೈಟ್ ಅಂತ ಕರೀತಾರೆ ನೋಡ್ತಾ ಹೋಗೋಣ. ಆಕ್ಚುಲಿ ನೋಡಿ, ಸೊ ಇಲ್ಲಿ ಕಾಣ್ತಿದೆಯಲ್ಲ, ದಿಸ್ ಇಸ್ ದ ವೆಟ್ಲ್ಯಾಂಡ್ ಅಂತ ಕರಿತೀವಿ. ಇದೊಂದು ಜೋಗು ಭೂಮಿ ಆಗಿದೆ ಅಂತ ನೋಡಿ. ಆಕ್ಚುಲಿ ಅಂದ್ರೆ ಸುತ್ತ ಲ್ಯಾಂಡ್ ಇದೆ, ಸೆಂಟ್ರಲ್ ನಮ್ಗೆ ಇಲ್ಲಿ ವಾಟರ್ ಇರುವಂತದ್ದಾಗಿದೆ. ಹೌದಾ? ಅದು ಕೊಳ ಆಗಿರ್ಬೋದು, ಕೆರೆ ಆಗಿರ್ಬೋದು, ಇವೆಲ್ಲ ಕೂಡ ನಾವೇಂದ್ರೆ ವೆಟ್ಲ್ಯಾಂಡ್ ಅಂತ ಕರಿತೀವಿ. ಯಾಕೆ ಇವುಗಳನ್ನ ನಾವು ರಾಮ್ಸಾರ್ ತಾಣಗಳು ಅಥವಾ ರಾಮ್ಸಾರ್ ಸೈಟ್ ಅಂತ ಕರೀತಾರೆ ಅಂದ್ರೆ ಆಕ್ಚುಲಿ ನಮ್ಮ ಅಂದ್ರೆ ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 1971 ಆಗುತ್ತೆ ಅಂದ್ರೆ ಒಂದು ಸಮ್ಮೇಳನ ಆಗುತ್ತೆ, ಒಂದು ಸಮಿತಿ ಆಗುತ್ತೆ. ಎದಕ್ಕೆ ಅಂತಂದ್ರೆ ಕನ್ಸರ್ವೇಷನ್ ಅಂಡ್ ವೈಸ್ ಯೂಸ್ ಆಫ್ ದಿ ಆಲ್ ವೆಟ್ಲ್ಯಾಂಡ್ಸ್ ಅಂತ. ಏನಾಗುತ್ತೆ ಆಕ್ಚುಲಿ ದ ಕನ್ಸರ್ವೇಷನ್ ಆಫ್ ದ ವೈಸ್ ಯೂಸ್ ಆಫ್ ಆಲ್ ವೆಟ್ಲ್ಯಾಂಡ್ಸ್ ಅಂತ. ಅಂದ್ರೆ ಆಕ್ಚುಲಿ ಈ ವೆಟ್ಲ್ಯಾಂಡ್ ಗಳ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಜಗತ್ತಿನಲ್ಲಿ ಮೊಟ್ಟ ಮೊದಲ ಒಂದು ಸಮ್ಮೇಳನ ಆಗುತ್ತೆ. ಅದನ್ನ ನಾವ್ ಎಲ್ಲಿ ಆಗುತ್ತೆ ಅಂತಂದ್ರೆ ಆಕ್ಚುಲಿ ಇರಾನ್ ನ ಒಂದು ಸಿಟಿ ಆಗಿರುವಂತ ರಾಮ್ಸಾರ್ ಆಗುತ್ತೆ. ಸೊ ಇಲ್ಲಿ ಮ್ಯಾಪ್ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಎಸ್, ಇಲ್ಲಿ ಯಾವ್ದಾ? ಸೊ ಇರಾನ್ ನ ಒಂದು ಸಿಟಿ ಆಗಿರುವಂತ ರಾಮ್ಸಾರ್ ಇಲ್ಲಿ ಕಾಣಿಸ್ತಿದೆಯಲ್ಲ. ಸೊ ಇಲ್ಲಿ ಏನಂದ್ರೆ ಮೊಟ್ಟ ಮೊದಲ ಬಾರಿಗೆ 1971ರಲ್ಲಿ ಜೋಗು ಭೂಮಿಗಳ ಸಂರಕ್ಷಣೆ ಸಂಬಂಧಪಟ್ಟಂತ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನ ಆಗುತ್ತೆ. ಅದು ಇರಾನ್ ನ ರಾಮ್ಸಾರ್ದಲ್ಲಿ. ಹಾಗಾಗಿ ನಾವು ಆಕ್ಚುಲಿ ಕರೀತಾರೆ ವೆಟ್ಲ್ಯಾಂಡ್ಸ್ ಅನ್ನ ರಾಮ್ಸಾರ್ ತಾಣಗಳು ಅಥವಾ ರಾಮ್ಸಾರ್ ಸೈಟ್ಸ್ ಗಳನ್ನ ಕರೀತಾರೆ. ದಟ್ಸ್ ಇಟ್. ಆಗಿದ್ದು 1971ರಲ್ಲಿ ಆಗುತ್ತೆ. ಓಕೆ, ಸೊ ಇದರ ಎಕ್ಸಾಂಪಲ್ ಅಂದ್ರೆ ನಾವೇನ್ ಹೇಳ್ಬೋದು, ಸೊ ಮರೈನ್ ಅಂಡ್ ಕೋಸ್ಟ್ ಏರಿಯಾ ಹೇಳ್ಬೋದು, ಆಮೇಲೆ ಎಸ್ಟುರೀಸ್ ಬರುತ್ತೆ, ಲೇಕ್ಸ್ ಅಂಡ್ ರಿವರ್ಸ್ ಬರ್ತವೆ, ಆಮೇಲೆ ಮಾರ್ಷಸ್ ಮತ್ತೆ ಪೀಟ್ಲ್ಯಾಂಡ್ಸ್ ಬರ್ತವೆ, ಗ್ರೌಂಡ್ ವಾಟರ್ ಮತ್ತೆ ವಿಮೆನ್ ಅಂಡ್ ವೆಟ್ಲ್ಯಾಂಡ್ಸ್ ಕೂಡ ಬರ್ತಾ ಹೋಗ್ತವೆ. ಫಾರ್ ಎಕ್ಸಾಂಪಲ್ ರೈಸ್ ಪ್ಯಾಡಲ್ ಕೂಡ ಹೌದು, ಆಮೇಲೆ ಸ್ಟ್ರೀಮ್ ಪಾಂಡ್ಸ್ ಆಗಿರ್ಬೋದು, ರಿಸರ್ವೇರ್ಸ್ ಆಗಿರ್ಬೋದು, ಇವೆಲ್ಲ ಕೂಡ ಏನಂತ ಕರಿಬಹುದು ನಾವು ಎಕ್ಸಾಂಪಲ್ ಆಫ್ ದಿ ವೆಟ್ಲ್ಯಾಂಡ್ಸ್ ಅಂತ ಕರಿಬಹುದು ನಾವು. ಹೌದಾ? ಆದ್ರೆ ಈ ರಾಮ್ಸಾರ್ ಕನ್ವೆನ್ಷನ್ ಆಕ್ಚುಲಿ 3 ಪಾಯಿಂಟ್ಸ್ ಗಳು ಕೊಡ್ತಾರೆ. ಏನಪ್ಪಾ ಅಂದ್ರೆ ಅವುಗಳನ್ನ ತುಂಬಾ ನಾವು ವೈಸ್ ಯೂಸ್ ಮಾಡಬೇಕು, ಅಂದ್ರೆ ತುಂಬಾ ಒಂದು ಬುದ್ಧಿವಂತಿಕೆಯಿಂದ ಬಳಕೆ ಮಾಡಬೇಕಾಗಿದೆ. ಅದೇ ರೀತಿ ಲೀಸ್ಟ್ ಆಫ್ ದಿ ವೆಟ್ಲ್ಯಾಂಡ್ಸ್ ಆಫ್ ದ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಬಗ್ಗೆ ಅದನ್ನ ಮಾಡಬೇಕಾಗಿದೆ. ಅದೇ ರೀತಿ ಇಂಟರ್ನ್ಯಾಷನಲ್ ಕೋಆಪರೇಷನ್ ಮುಖಾಂತರ ಅವುಗಳನ್ನ ಡೆವಲಪ್ ಮಾಡುವಂತದ್ದು ಆಕ್ಚುಲಿ ಈ ರಾಮ್ಸಾರ್ ಕನ್ವೆನ್ಷನ್ ಒಂದು ಮುಖ್ಯ
3 ಪಿಲ್ಲರ್ ಗಳನ್ನು ಕರೀತಾರೆ. ವೈಸ್ ಯೂಸ್, ಲೀಸ್ಟ್ ಆಫ್ ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಆಗಿದೆ. ಅದೇ ರೀತಿ ಇಂಟರ್ನ್ಯಾಷನಲ್ ಕೋಆಪರೇಷನ್ ಕೂಡ ಇರುವಂತದ್ದು ಈ ಒಂದು ರಾಮ್ಸಾರ್ ಕನ್ವೆನ್ಷನ್ ನಾವು ಕಾಣುವಂತದ್ದಾಗಿದೆ. ಓಕೆ, ಎಸ್. ನೋಡಿ ಇಲ್ಲಿವರೆಗೆ ಅಂದ್ರೆ 2020 ಅಂದ್ರೆ ಇಡೀ ಜಗತ್ತಿನಲ್ಲಿ ಅಂದ್ರೆ ಸುಮಾರು 2406 ವೆಟ್ಲ್ಯಾಂಡ್ಸ್ ಗಳಿದಂತೆ. ಟೋಟಲ್ ಎಷ್ಟಾಗಿದೆ? 2406. 2020 ಡಾಟಾ ಪ್ರಕಾರ ಅಂದ್ರೆ ಇಡೀ ಜಗತ್ತಿನಲ್ಲಿ 2406 ವೆಟ್ಲ್ಯಾಂಡ್ಸ್ ಗಳು ಇರುವಂತದ್ದಾಗಿದೆ. ಸೊ ಹಾಗಾಗಿ ನೋಡಿ, ಅದರಲ್ಲಿ ವರ್ಲ್ಡ್ಸ್ ಫಸ್ಟ್ ಯಾವ್ದಪ್ಪ ಅಂತಂದ್ರೆ ಆಕ್ಚುಲಿ ಅದು ಕೋಬರ್ಗ್ ಅಂತ ಬರುತ್ತೆ, ಪೆನಿನ್ಸುಲಾ ಅಂತ ಬರುತ್ತೆ, ಇಂದ ಆಸ್ಟ್ರೇಲಿಯಾ. ಇದು 1974 ಆಗುತ್ತೆ. ಇದು ಜಗತ್ತಿನ ಮೊಟ್ಟ ಮೊದಲ ಒಂದೇನಾಗಿದೆ ವೆಟ್ಲ್ಯಾಂಡ್ ಆಗಿದೆ. ಸೊ ಹಾಗಾದ್ರೆ ಲಾರ್ಜೆಸ್ಟ್ ಸೈಟ್ ಯಾವ್ದಪ್ಪ ಅಂತಂದ್ರೆ ಆಕ್ಚುಲಿ ಗೊತ್ತಿರಲಿ, ಗಿರಿ ತುಂಬಾ ಮೈಂಡೋಂಬೆ ಅಂತ ಬರುತ್ತೆ. ಆಕ್ಚುಲಿ ಇದು DRC ಅಲ್ಲಿ ಬರುತ್ತೆ. DRC ಅಂದ್ರೆ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಂಗೋದಲ್ಲಿ ಇರುವಂತದ್ದಾಗಿದೆ. ಇದು ನಮ್ಮ ಜಗತ್ತಿನ ಅತಿ ದೊಡ್ಡ ಒಂದೇನಾಗಿದೆ ರಾಮ್ಸಾರ್ ಸೈಟ್ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಕ್ವೀನ್ ಮಾಡ್ ಗಲ್ಫ್ ಇನ್ ಕೆನಡಾ ಬರುತ್ತಲ್ಲ, ಇದು ಕೂಡ ಸೆಕೆಂಡ್ ಆಗಿರುವಂತಹ ಒಂದೇನಂದ್ರೆ ಒಂದು ಏನಂತ ಇರ್ಬೋದು ಲಾರ್ಜೆಸ್ಟ್ ವೆಟ್ಲ್ಯಾಂಡ್ ಅಂತ ಕರಿಬಹುದು. ಸೊ ಹಾಗೆ ಅತಿ ಹೆಚ್ಚು ವೆಟ್ಲ್ಯಾಂಡ್ ಹೊಂದಿರುವಂತಹ ದೇಶ ಯಾವ್ದಪ್ಪ ಅಂತಂದ್ರೆ ಅದು ಕೂಡ UK ಆಗಿದೆ. ಎಷ್ಟಿದೆ? ಸುಮಾರು 170 ಇದೆ, 170 ವೆಟ್ಲ್ಯಾಂಡ್ಸ್ ಇದೆ ಅಲ್ಲಿ. ಸೊ ಹಾಗಾಗಿ UK ಬಿಕಮ್ ದ ಲಾರ್ಜೆಸ್ಟ್ ವೆಟ್ಲ್ಯಾಂಡ್ಸ್ ಇನ್ ದಿ ರಾಮ್ಸಾರ್ ಸೈಟ್ಸ್ ಇನ್ ದಿ ವರ್ಲ್ಡ್ ಅಂತ ಕರಿಬಹುದು. ಅದೇ ರೀತಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಮೆಕ್ಸಿಕೋ ಇದೆ 142 ಅಂತ. ಅದೇ ರೀತಿ ಈ ಬೋಲ್ವಿಯಾ ಇದೆಯಲ್ಲ, ಇದು ಒಂದು ಲಾರ್ಜೆಸ್ಟ್ ಏರಿಯಾ ಹೊಂದಿರುವಂತ ವೆಟ್ಲ್ಯಾಂಡ್ ಅಂತ, ಅಂದ್ರೆ ಅತಿ ದೊಡ್ಡದಾಗಿರುವಂತಹ ಒಂದು ವೆಟ್ಲ್ಯಾಂಡ್ ಇದೆ ಅಂತಂದ್ರೆ ಅದು ಬೋಲ್ವಿಯಾ ವೆಟ್ಲ್ಯಾಂಡ್, ಬೋಲ್ವಿಯಾ ದೇಶದಲ್ಲಿರುವಂತಹ ಒಂದು ವೆಟ್ಲ್ಯಾಂಡ್ ಅಂತ ಕರಿಬಹುದು. ಓಕೆ, ಸೊ ಹಾಗಾಗಿ ಇವು ಸಮ್ ಡಾಟಾ ನಿಮಗೆಲ್ಲ ಗೊತ್ತಿರಬೇಕಾಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಜೊತೆಗೆ ನಿಮ್ಗೆಲ್ಲ ಗೊತ್ತಿರುವಂತ ಏನಂದ್ರೆ ನಾವು ಯಾವಾಗತ್ತೆ 1971 ಫೆಬ್ರವರಿಗೆ ಆಕ್ಚುಲಿ ಈ ಒಂದು ರಾಮ್ಸಾರ್ ಕನ್ವೆನ್ಷನ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ಫೆಬ್ರವರಿ 2 ಏನ್ ಮಾಡ್ತಾರೆ ಅಂದ್ರೆ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಆಗಿ ಆಚರಿಸ್ತಾರೆ. ಪ್ರತಿ ವರ್ಷ ಏನ್ ಮಾಡ್ತಾರೆ ಆಕ್ಚುಲಿ ಫೆಬ್ರವರಿ 2 ವಿಶ್ವ ಜೋಗಭೂಮಿಗಳ ದಿನವನ್ನಾಗಿ ಆಚರಿಸ್ತಾರೆ. ಸೊ ಪ್ರತಿ ವರ್ಷ ಫೆಬ್ರವರಿ 2 ಅದು ಕೂಡ ನಿಮಗೆ ಗೊತ್ತಿರ್ಬೇಕಾಗುತ್ತೆ, ರೈಟ್? ಸೊ ಹಾಗಾದ್ರೆ ಈ ರಾಮ್ಸಾರ್ ಸೈಟ್ ಇಂದ ಏನ್ ಇದಾಗತ್ತಂತ ನೋಡಿ. ಆಕ್ಚುಲಿ ಇದರ ಉದ್ದೇಶ ಏನಂದ್ರೆ ನೆಸೆಸರಿ ಸ್ಟೆಪ್ಸ್ ಟು ಎನ್ಶೂರ್ ದ ಈಕೋಲಾಜಿಕಲ್ ಕ್ಯಾರೆಕ್ಟರ್ ಟು ಮೇಂಟೈನ್ ಅಂತ ಕರೀತಾರೆ. ಅಂದ್ರೆ ಯಾವೆಲ್ಲ ವೆಟ್ಲ್ಯಾಂಡ್ ಇರ್ತವೆ ಅವುಗಳ ಒಂದು ಈಕೋಲಾಜಿಕಲ್ ಕ್ಯಾರೆಕ್ಟರ್ ಅನ್ನ ಎನ್ಶೂರ್ ಮಾಡುವಂಥದ್ದು, ಪ್ರೊಟೆಕ್ಷನ್ ಮಾಡುವಂಥದ್ದು ಆಕ್ಚುಲಿ ಈ ರಾಮ್ಸಾರ್ ಸೈಟ್ ನ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ದಟ್ಸ್ ಇಟ್. ಸೊ ಹಾಗಾದ್ರೆ ಇದರಿಂದ ಏನ್ ಬೆನಿಫಿಟ್ ಆಗುತ್ತೆ ಅಂತ ನೀವು ಕೇಳ್ಬೋದು. ಸರಿ, ವೆಟ್ಲ್ಯಾಂಡ್ ಗಳಿಂದ ಏನು ಲಾಭಗಳಿದೆ ಅಥವಾ ಏನು ನಮಗೆ ಉಪಯೋಗ ಇದೆ ಅಂತಂದ್ರೆ ಆಕ್ಚುಲಿ ಇವುಗಳೇನಂದ್ರೆ ಒಂದು ವೈಲ್ಡ್ ಲೈಫ್ ಗೆ ನರ್ಸರಿ ಕೆಲಸ ಮಾಡ್ತವೆ. ಹೌದಾ? ಸೊ ಅಲ್ಲಿರುವಂತ ಹಲವಾರು ಜೀವಿಗಳಿಗೆ ಏನಂತಂದ್ರೆ ಒಂಥರ ನರ್ಸರಿ ತರ ಕೆಲಸ ಮಾಡ್ತವೆ. ಸೊ ಹೌದಾ? ಅದು ಕೂಡ ನಮಗೆ ಫಾರ್ ಎಕ್ಸಾಂಪಲ್ ನಮಗೆ ಸಾಂಗ್ ಬರ್ಡ್ಸ್ ಆಗಿರ್ಬೋದು, ವಾಟರ್ ಫಾಲ್ ಆಗಿರ್ಬೋದು, ಸೆಲ್ಫಿಶ್ ಆಗಿರ್ಬೋದು, ವೆಂಬಸ್ಗಳೆಲ್ಲ ಆಕ್ಚುಲಿ ಒಂಥರ ನರ್ಸರಿ ತರ ಕೆಲಸ ಮಾಡ್ತವೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ಫ್ಲಡ್ ಕಂಟ್ರೋಲ್ ಮಾಡ್ತೇವೆ ನೋಡಿ. ಆಕ್ಚುಲಿ ಈ ವೆಟ್ಲ್ಯಾಂಡ್ಸ್ ಇದೆಯಲ್ಲ ಇವುಗಳು ಏನ್ ಮಾಡ್ತೇವೆ ಅಂದ್ರೆ ಆಕ್ಚುಲಿ ಈ ಪ್ರವಾಹವನ್ನ ತಡೆಗಟ್ತವೆ ಅಂತ ಹೇಳ್ಬೋದು. ಅದೇ ರೀತಿ ಪೊಲ್ಯೂಷನ್ ಫಿಲ್ಟರ್ ಮಾಡ್ತವೆ ನೋಡಿ. ಆಕ್ಚುಲಿ ಅಂದ್ರೆ ನಾವು ಈ ಮರಗಳಿದೆಯಲ್ಲ ಇವುಗಳನ್ನ ನಾವು ಏನಂತ ಕರಿತೀವಿ, ಈ ಭೂಮಿಯ ಅಥವಾ ಭೂಗ್ರಹದ ಭೂಮಿಯ ಏನಂತ ಕರಿತೀವಿ, ಲಂಗ್ಸ್ ಅಂತ ಕರಿತೀವಿ, ಶ್ವಾಸಕೋಶ ಅಂತ ಕರಿತೀವಿ. ಅದೇ ರೀತಿ ಈ ವೆಟ್ಲ್ಯಾಂಡ್ ಇದೆಯಲ್ಲ ಇವುಗಳನ್ನ ನಾವು ಕಿಡ್ನಿ ಹೋಲಿಸ್ತೀವಿ ನೋಡಿ. ಯಾವ ರೀತಿ ಮನುಷ್ಯನಿರುವಂತ ಒಂದು ವೇಸ್ಟ್ ಪದಾರ್ಥಗಳನ್ನ ಯಾವ ರೀತಿ ಫಿಲ್ಟರ್ ಮಾಡುತ್ತೆ ಕಿಡ್ನಿ, ಅದೇ ರೀತಿ ಆಕ್ಚುಲಿ ಈ ಒಂದು ವೆಟ್ಲ್ಯಾಂಡ್ ಗಳಿದೆಯಲ್ಲ ಇವುಗಳು ಒಂದು ಪೊಲ್ಯೂಷನ್ ಫಿಲ್ಟರ್ ಮಾಡ್ಕೊಂಡು ಏನ್ ಮಾಡ್ತವೆ, ಅವುಗಳನ್ನ ಪ್ಯೂರಿಫೈ ಮಾಡುವಂತ ಕೆಲಸ ಮಾಡ್ತವೆ ಅಂತ ಹೇಳ್ಬೋದು, ರೈಟ್? ಲೈಕ್ ಕಿಡ್ನಿ ತರ. ಅದೇ ರೀತಿ ಇವುಗಳು ಸ್ಟಾರ್ಮ್ ಪೇಪರ್ ಆಗಿರ್ತವೆ. ಏನ್ ಸೊಂಟಗಳು ಬರುತ್ತಲ್ಲ ಅದನ್ನ ಏನ್ ಮಾಡ್ತವೆ, ತಡೆಗಟ್ಟುವಂತ ಕೆಲಸ ಮಾಡ್ತವೆ. ಅವುಗಳನ್ನ ಅದರ ಪವರ್ ಎನರ್ಜಿಯನ್ನ ರೆಡ್ಯೂಸ್ ಮಾಡುವಂತ ಕೆಲಸ ಮಾಡ್ತವೆ ಈ ವೆಟ್ಲ್ಯಾಂಡ್ ಗಳಂತ ಗೊತ್ತಿರ್ಬೇಕಾಗುತ್ತೆ. ಸೊ ಅದೇ ರೀತಿ ಇಟ್ಸ್ ಆಲ್ಸೋ ಆಕ್ಟ್ಸ್ ಆಸ್ ಎ ವೈಂಡ್ ಬಫರ್ ಅಂತ ಕರಿತೀವಿ. ಏನು ಬಿರುಗಳು ಬರುತ್ತಲ್ಲ ಅದನ್ನ ಕೂಡ ಏನಂದ್ರೆ ಆಕ್ಚುಲಿ ಅದರ ಒಂದು ಎನರ್ಜಿಯನ್ನು ಏನ್ ಮಾಡುತ್ತೆ, ಇದು ರೆಡ್ಯೂಸ್ ಮಾಡೋದ್ರ ಮುಖಾಂತರ ಏನಾಗುವಂತ ಒಂದು ಅಪಾಯವನ್ನ ಅಥವಾ ಡಿಸ್ಟ್ರಕ್ಷನ್ ಕೂಡ ತಡೆಗಟ್ಟುವಂತ ಕೆಲಸ ಮಾಡ್ತವೆ ಈ ವೆಟ್ಲ್ಯಾಂಡ್ಸ್ ಅಂತ ಕರಿತೀವಿ. ಅದೇ ರೀತಿ ಇವುಗಳು ಒಂದು ಫರ್ಟೈಲ್ ಫಾರ್ಮಲ್ ಲ್ಯಾಂಡ್ ಆಗಿರ್ತವೆ. ಏನೆಲ್ಲ ಒಂದು ಏನ್ ಸುತ್ತಮುತ್ತಿರುವಂತ ವೆಟ್ಲ್ಯಾಂಡ್ ಸುತ್ತಮುತ್ತಿರುತ್ತಲ್ಲ ಅವುಗಳಂದ್ರೆ ತುಂಬಾ ಒಂದು ಏನಾಗುತ್ತೆ, ಸಾಯಿಲ್ ತುಂಬಾ ಫರ್ಟೈಲ್ ಆಗಿರುತ್ತೆ, ಒಂದು ಫಲವತ್ತತೆಯಿಂದ ಕೂಡಿರುತ್ತೆ ಅಂತ ಹೇಳ್ಬೋದು. ಜೊತೆಗೆ ಇವುಗಳು ರೀಕ್ರಿಯೇಷನ್ ಮತ್ತೆ ಟೂರಿಸಂ ಅನ್ನ ಪ್ರಮೋಟ್ ಮಾಡ್ತವೆ ಅಂತ ಹೇಳ್ತಾರೆ. ಎಲ್ಲೆಲ್ಲ ಆಕ್ಚುಲಿ ವೆಟ್ಲ್ಯಾಂಡ್ಸ್ ಇರ್ತವೆ ಅಲ್ಲಿಗಳು ಸಾಕಷ್ಟು ನಮಗೆ ಮೈಗ್ರೇಟರಿ ಬೋರ್ಡ್ಗಳು ಬರ್ತವೆ, ಮತ್ತೆ ಸ್ಪೀಶೀಸ್ ಬರ್ತಾ ಹೋಗ್ತವೆ. ಅದನ್ನ ಹಾಗಾಗಿ ಏನ್ಬೋದನ್ನ ಒಂದು ಪ್ರವಾಸೋದ್ಯಮ ತಾಣವಾಗಿ ಅಥವಾ ಪ್ರವಾಸೋದ್ಯಮವಾಗಿ ಡೆವಲಪ್ ಮಾಡಕೊಂಡು ನಮಗೆ ಸಾಧ್ಯ ಆಗುತ್ತೆ. ಅದೇ ರೀತಿಗಳು ಕಾರ್ಬನ್ ಸಿಂಕ್ ಅನ್ನ ಮಾಡ್ತವೆ. ಕಾರ್ಬನ್ ಏನ್ ಮಾಡ್ತವೆ, ಇವುಗಳು ಸಿಂಕ್ ಮಾಡ್ತಾ ಹೋಗ್ತವೆ. ಜೊತೆಗೆ ಸಾಕಷ್ಟು ಜಾಬ್ಸ್ ಹಬ್ ಆಗಿರ್ತವೆ. ಇಲ್ಲಿ ನಾವು ಫಿಶಿಂಗ್ ಮಾಡಬಹುದು, ಟೂರಿಸಂ ಮಾಡಬಹುದು, ಹೌದಾ? ಅದರಿಂದ ಸಾಕಷ್ಟು ಪ್ರಮಾಣದ ನಾವೇನಂದ್ರೆ ಆಕ್ಚುಲಿ ಉದ್ಯೋಗವನ್ನು ಕೂಡ ಸೃಷ್ಟಿ ಮಾಡಬಹುದು. ಜೊತೆಗೆ ಇವುಗಳು ಏನು ಈ ಪ್ರಸ್ತುತ ದಿನದಲ್ಲಿ ನಮ್ಗೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಹೌದಾ? ಅಂದ್ರೆ ಹವಾಮಾನ ಬದಲಾವಣೆ ಮುಖಾಂತರ ಸಾಕಷ್ಟು ನಾವು ಏನಂದ್ರೆ ಒಂದು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಿದ್ವಿ. ಎಸ್ಪೆಷಲಿ ಅಂತಂದ್ರೆ ದರ್ ಇಸ್ ಅ ರೈಸ್ ಆಫ್ ದ ಸೀ ಲೆವೆಲ್ ಅಂತ ಕರಿತೀವಿ, ಹೌದಾ? ಏನಾಗ್ತದೆ, ಸಮುದ್ರ ಮಟ್ಟಗಳ ಒಂದು ಜಾಸ್ತಿ ಆಗ್ತದೆ. ಹಾಗಾಗಿ ನಾವು ವೆಟ್ಲ್ಯಾಂಡ್ ಮುಖಾಂತರ ಅದನ್ನ ಕೂಡ ಮಿಟಿಗೇಷನ್ ಮಾಡಬಹುದು. ದರ್ ಇಸ್ ಅ ರೆಡ್ಯೂಸ್ ದ
ಸಿ ಲೆವೆಲ್ ರೈಸ್ ಅಂತ ಕರಿತೀವಿ. ದಟ್ಸ್ ಇಟ್ ಅಂತ. ಹಾಗಾಗಿ ದೀಸ್ ಆರ್ ದಿ ಬೆನಿಫಿಟ್ಸ್ ಆಫ್ ದ ವೆಟ್ಲ್ಯಾಂಡ್ ಅಂತ ಕರಿತೀವಿ ನೋಡಿ. ಶಾರ್ಟ್ ಆಗಿ ಬೇಕಾದ್ರೆ ನೋಡಿ, ಇವುಗಳು ಫ್ಲಡ್ ಕಂಟ್ರೋಲ್ ಅಂದ್ರೆ ಪ್ರವಾಹಗಳನ್ನ ತಡೆಗಟ್ತವೆ, ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡ್ತವೆ, ಅದೇ ರೀತಿ ವಾಟರ್ ಫಿಲ್ಟ್ರೇಷನ್ ಮತ್ತೆ ಪ್ಯೂರಿಫಿಕೇಶನ್ ಮಾಡ್ತವೆ, ಆಮೇಲೆ ಎರೋಜನ್ ಕಂಟ್ರೋಲ್ ಮಾಡ್ತವೆ, ಸಾಯಿಲ್ ಎರೋಜನ್ ಕಂಟ್ರೋಲ್ ಮಾಡ್ತವೆ, ಆಮೇಲೆ ವೈಲ್ಡ್ ಲೈಫ್ ಗಳಿಗೆ ಒಂದು ಸ್ಥಾನಗಳಾಗಿರುತ್ತವೆ, ಹ್ಯಾಬಿಟೇಟ್ ಆಗಿರ್ತವೆ, ರಿಕ್ರಿಯೇಷನ್ ಕ್ರಿಯೇಟ್ ಮಾಡ್ತವೆ. ಇದರ ಮುಖಾಂತರ ನಾವು ರಿಸರ್ಚ್ ಮಾಡಬಹುದು, ಎಜುಕೇಶನ್ ಪಡಿಬಹುದು, ಅದೇ ರೀತಿ ರೀಜನಲ್ ಎಕನಾಮಿಕ್ ಯುಟಿಲಿಟಿಗೆ ಕೂಡ ಇವುಗಳಿಗೂ ಸಾಕಷ್ಟು ಒಂದು ಕೆಲಸವನ್ನ ಮಾಡ್ತವೆ ಅಂತ ಹೇಳ್ಬೋದು. ಸೊ ದೀಸ್ ಆರ್ ದಿ ವೆರಿ ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ಸ್ ಆಫ್ ದ ವೆಟ್ಲ್ಯಾಂಡ್ ಅಂತ ನಾವು ಕರಿಬಹುದು. ಓಕೆ, ನೋಡಿ ಹೌದಾ. ಸೊ ಆಗ್ಲೇ ಇರ್ತದೆ ಆಕ್ಚುಲಿ ಇವುಗಳು ಎಕ್ಸ್ಪ್ಲೋರ್ ದ ನೇಚರ್ ಅಂತ ಕರೀತಾರೆ. ಇದು ಬರ್ಡ್ ವಾಚಿಂಗ್ ಮಾಡಬಹುದು, ಆಮೇಲೆ ಟ್ರೈಲ್ಸ್ ಮಾಡಬಹುದು, ಪ್ರಿಸರ್ವ್ ದ ಓಪನ್ ಸ್ಪೇಸ್ ಕೂಡ ಸಾಧ್ಯ ಆಗುತ್ತೆ. ಅದೇ ರೀತಿ ಇವುಗಳು ಸಾಕಷ್ಟು ಒಂದು ಜೀವಿ ಏನಂತ ಪ್ರಾಣಿ ಪಕ್ಷಿಗಳಿಗೆ ಒಂದು ಅವಸ್ಥಾನಗಳು ಅಥವಾ ಹ್ಯಾಬಿಟೇಟ್ ಆಗಿರ್ತವೆ. ವೈಲ್ಡ್ ಲೈಫ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಬರ್ಡ್ಗಳಿಗೆಲ್ಲ ಒಂದು ಹ್ಯಾಬಿಟೇಟ್ ಆಗಿ ಕೆಲಸ ಮಾಡ್ತವೆ. ಅದೇ ರೀತಿ ಇಂಪ್ರೂವ್ ದ ವಾಟರ್ ಕ್ವಾಲಿಟಿ ಅಂತ, ಆ ನೀರಿನಲ್ಲಿರುವಂತಹ ಒಂದು ಗುಣಮಟ್ಟವನ್ನು ಕೂಡ ತುಂಬಾ ಏನಂದ್ರೆ ಇಂಪ್ರೂವ್ ಮಾಡ್ತಾ ಹೋಗ್ತವೆ. ಅಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ಅನ್ನ ರಿಮೂವ್ ಮಾಡ್ತಾ ಹೋಗ್ತವೆ, ಆಮೇಲೆ ಟಾಕ್ಸಿಕ್ಸ್ ಅನ್ನ ಡಿಸ್ಕಂಟಿನ್ಯೂಷನ್ ಮಾಡ್ತಾ ಹೋಗ್ತವೆ, ಆಮೇಲೆ ಪ್ರಿವೆಂಟ್ ದ ಡೌನ್ ಸ್ಟ್ರೀಮ್ ಅಂತ ಕರಿತೇವೆ. ಸೊ ಇದರಿಂದ ನಾವು ಆಕ್ಚುಲಿ ಒಂದು ನೀರಿನ ಗುಣಮಟ್ಟವನ್ನು ಕೂಡ ಇವುಗಳು ಜಾಸ್ತಿ ಮಾಡ್ತಾ ಅಂತ ಹೇಳ್ಬೋದು. ಅದೇ ರೀತಿ ಫ್ಲಡ್ಡಿಂಗ್ ಮತ್ತೆ ಎರೋಜನ್ ಕೂಡ ಇವುಗಳು ತಡಿತಾವ ಅಂತ ಹೇಳ್ಬೋದು. ಆಲ್ರೆಡಿ ಲಾಸ್ಟ್ ಇದರಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ದಟ್ಸ್ ಇಟ್. ಓಕೆ, ಇನ್ನು ಭಾರತಕ್ಕೆ ಬಂದಾಗ ಓಕೆನಾ, ಭಾರತದಲ್ಲಿ ಏನಂದ್ರೆ ನೋಡಿ ಆಕ್ಚುಲಿ ನಮ್ಮ ದೇಶದಲ್ಲಿ ಪ್ರೆಸೆಂಟ್ ಆಗಿದ್ರೆ ಆಕ್ಚುಲಿ ನಮ್ಮ ದೇಶದ ಟೋಟಲ್ ಜಿಯೋಗ್ರಫಿ ಇದೆಯಲ್ಲ ಅದರಲ್ಲಿ 4.63% ಏನಾಗಿದೆ, ಅವೆಲ್ಲವೂ ಕೂಡ ವೆಟ್ಲ್ಯಾಂಡ್ಸ್ ಆಗಿದೆ. ಅಂದ್ರೆ ಟೋಟಲ್ 100% ಇರುವಂತಹ ಒಂದು ಏನು ನಮ್ಮ ಜಿಯೋಗ್ರಫಿ ಏರಿಯಾ ಇದೆಯಲ್ಲ ಅದರಲ್ಲಿ ಜಸ್ಟ್ 4.63% ಏನಿರೋದಿಲ್ಲ ಅದು ಎಲ್ಲ ಕೂಡ ವೆಟ್ಲ್ಯಾಂಡ್ಸ್ ಇಂದ ಕೂಡಿರುವಂತದ್ದು ನಾವು ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿವರೆಗೆ 2023 ಅಂದ್ರೆ ನಮ್ಮ ದೇಶದಲ್ಲಿ ಟೋಟಲ್ ಆಗಿ ಎಷ್ಟು 47 ರಾಮ್ಸಾರ್ ತಾಣಗಳನ್ನ ಗುರುತಿಸಲಾಗಿದೆ. ಅಂದ್ರೆ ವೆಟ್ಲ್ಯಾಂಡ್ ಗಳು ಏನ್ ಮಾಡ್ತಾರೆ ಆಕ್ಚುಲಿ ಅವುಗಳ ಇಂಪಾರ್ಟೆನ್ಸ್ ಗೋಸ್ಕರ ರಾಮ್ಸಾರ್ ಸೈಟ್ ಅಂತ ಘೋಷಣೆ ಮಾಡ್ತಾರೆ. ಸೊ ಹಾಗೆ ಪ್ರೆಸೆಂಟ್ ಆಗಿ ನಮ್ಮ ದೇಶದಲ್ಲಿ ಟೋಟಲ್ 47 ರಾಮ್ಸಾರ್ ಸೈಟ್ ಗಳನ್ನ ಇರುವಂತದ್ದಾಗಿದೆ. ಸೊ ಇಂಡಿಯಾ ಏನಾಗಿದೆ ಆಕ್ಚುಲಿ 1982ರಿಂದ ಅದು ಕೂಡ ಒಂದು ರಾಮ್ಸಾರ್ ಕನ್ವೆನ್ಷನ್ ಒಂದು ಸೈ ಮಾಡ್ಕೊಂಡಿದೆ. ಅದು ಕೂಡ ಒಂದು ಪಾರ್ಟ್ ಆಫ್ ದಿ ಮೆಂಬರ್ ಆಗಿ ಪ್ರೆಸೆಂಟ್ ಆಗಿ ವರ್ಕ್ ಮಾಡ್ತಾರೆ ಅಂತ ಹೇಳ್ಬೋದು ನಮ್ಮ ಭಾರತ. ಇನ್ನು ಚಿಲಿಕಾ ಲೇಕ್ ಇದೆಯಲ್ಲ, ಚಿಲಿಕಾ ಲೇಕ್ ಮತ್ತೆ ಕಿಯೋಲೋಡೆ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ಇವುಗಳು ನಮ್ಮ ದೇಶದ ಮೊಟ್ಟ ಮೊದಲ ರಾಮ್ಸಾರ್ ತಾಣಗಳಂತೆ ಗುರುತು ಮಾಡ್ತಾರೆ. ಸೊ ಚಿಲಿಕಾ ಲೇಕ್ ಇನ್ ಒರಿಸ್ಸಾ, ಅದೇ ರೀತಿ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ಇನ್ ರಾಜಸ್ಥಾನ ಇದೆಯಲ್ಲ, ಇವುಗಳು ಭಾರತದ ಮೊಟ್ಟ ಮೊದಲ ರಾಮ್ಸಾರ್ ತಾಣಗಳಾಗಿ ಗುರುತಿಸಲ್ಪಟ್ಟಿದೆ ಅಂತ ನಿಮ್ಗೆ ಗೊತ್ತಿರಬೇಕು. ಜೊತೆಗೆ ಅತಿ ಹೆಚ್ಚು ರಾಮ್ಸಾರ್ ತಾಣಗಳು ಹೊಂದಿರುವಂತಹ ಸ್ಟೇಟ್ ಆಗ್ಲೇ ಹೇಳಿದ್ರೆ ನಿಮ್ಗೆ ಅದು ಉತ್ತರ ಪ್ರದೇಶ ಆಗಿದೆ. ಓಕೆ ನೋಡಿ, ಇನ್ನು ಲಾರ್ಜೆಸ್ಟ್ ನೋಡ್ತಾ ಹೋಗೋಣ. ಸೊ ಭಾರತದಲ್ಲಿರುವಂತಹ ಅತಿ ದೊಡ್ಡ ರಾಮ್ಸಾರ್ ತಾಣಗಳು ಯಾವ್ದಪ್ಪ ಅಂತಂದ್ರೆ ಅದು ಸುಂದರ್ಬನ್ ವೆಟ್ಲ್ಯಾಂಡ್ ಇದೆ. ಇದು ವೆಸ್ಟ್ ಬೆಂಗಾಲ್ ಬರುತ್ತೆ. ಇದು ಭಾರತದ ಅತಿ ದೊಡ್ಡ ಏನಾಗಿದೆ ಒಂದು ರಾಮ್ಸಾರ್ ತಾಣವಾಗಿದೆ. ಎರಡನೇದು ವೆಂಬನಾಡ್ ಕೋಲ್ ವೆಟ್ಲ್ಯಾಂಡ್ ಆಗಿದೆ, ಇನ್ನು ಕೇರಳದಲ್ಲಿ ಬರುತ್ತೆ. ಚಿಲಿಕಾ ಲೇಕ್ ಬರುತ್ತೆ ಒರಿಸ್ಸಾದಲ್ಲಿ, ಕೊಲ್ಲಾರ್ ಲೇಕ್ ಇನ್ ಆಂಧ್ರ ಪ್ರದೇಶ್, ಬೈತರಕನಿಕಾ ಮ್ಯಾಂಗ್ರೋವ್ಸ್ ಬರುತ್ತೆ ಒರಿಸ್ಸಾದಲ್ಲಿ, ಆಮೇಲೆ ಅಸ್ತಮೋಡಿ ವೆಟ್ಲ್ಯಾಂಡ್ ಆಗಿದೆ. ಸೊ ಕೂಡ ಆಕ್ಚುಲಿ ಸೊ ಫಾಲೋವಿಂಗ್ ಏನಂದ್ರೆ ನಾವು ಲಾರ್ಜೆಸ್ಟ್ ವೆಟ್ಲ್ಯಾಂಡ್ಸ್ ಅಂತ ರಾಮ್ಸಾರ್ ಸೈಟ್ಸ್ ಅಂತ ಕರಿಬಹುದು ಇನ್ನು ಇಂಡಿಯಾದಲ್ಲಿ. ಫಸ್ಟ್ ಅಂತಂದ್ರೆ ಅದು ಸುಂದರ್ಬನ್ ವೆಟ್ಲ್ಯಾಂಡ್ ಅಂತ ಕರೀತಾರೆ. ದಟ್ಸ್ ಇಟ್. ಇನ್ನು ಸ್ಮಾಲೆಸ್ಟ್ ಯಾವ್ದಪ್ಪ ಅಂತಂದ್ರೆ ಅತಿ ಚಿಕ್ಕ ರಾಮ್ಸಾರ್ ಸೈಟ್ ಯಾವ್ದಪ್ಪ ಅಂದ್ರೆ ಅದು ರೇಣುಕಾ ವೆಟ್ಲ್ಯಾಂಡ್ ಇದೆಯಲ್ಲ ಇನ್ ದ ಸ್ಟೇಟ್ ಆಫ್ ದಿ ಹಿಮಾಚಲ್ ಪ್ರದೇಶ್. ಇದು ಭಾರತದ ಅತಿ ಚಿಕ್ಕದಾಗಿರುವಂತಹ ಒಂದು ರಾಮ್ಸಾರ್ ತಾಣ ಅಂತ ಕರಿಬಹುದು. ಅದೇ ರೀತಿ ಓಲ್ಡೆಸ್ಟ್ ಯಾವ್ದಪ್ಪ ಅಂತಂದ್ರೆ ಆಬ್ವಿಯಸ್ಲಿ ಚಿಲಿಕಾ ಲೇಕ್ ಒರಿಸ್ಸಾ, ಆಮೇಲೆ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ಇವೆರಡು ಕೂಡ ಆಕ್ಚುಲಿ ಭಾರತದ ಅತಿ ಹಳೆಯ ಮತ್ತೆ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಗುರುತಿಸಲ್ಪಟ್ಟಂತೆ ಏನಂತಂದ್ರೆ ಒಂದು ರಾಮ್ಸಾರ್ ತಾಣಗಳಂತ ನಾವು ಹೇಳ್ಬೋದು. ದಟ್ಸ್ ಇಟ್. ನೋಡಿ ಹೌದಾ. ಸೊ ಹಾಗಾಗಿ ಇಲ್ಲಿವರೆಗೆ ಏನಂದ್ರೆ ನಮ್ಮ ದೇಶದಲ್ಲಿ ಟೋಟಲ್ ಆಗಿ 47 ಒಂದು ವೆಟ್ಲ್ಯಾಂಡ್ ಗಳಿಗೆ ರಾಮ್ಸಾರ್ ಸೈಟ್ಸ್ ಅನ್ನ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಅಂತ ನೋಡ್ತಾ ಹೋಗೋಣ. ಚಿಲಿಕಾ ಇದೆ ಹೌದಾ, ಕಿಯೋಲಾಡಿ ನ್ಯಾಷನಲ್ ಪಾರ್ಕ್ ಇದೆ, ಅರಿಕೆ ಲೇಕ್ ಇದೆ, ಲೋಕ್ತಕ್, ಸಾಂಬಾರ್ ಲೇಕ್, ಉಲಾರ್ ಲೇಕ್, ಕಂಜ್ಲಿ ಹೌದಾ. ಸೊ ಆಮೇಲೆ ರೋಪಾರ್ ಇದೆ, ಅಷ್ಟಮುಡಿ, ಬೈತರಕನಿಕಾ, ಬೋಜ್, ಡಿ4. ಸೊ ಹಾಗಾಗಿ ಇವೆಲ್ಲ ಕೂಡ ಬರ್ತಾ ಹೋಗ್ತವೆ. ಸೊ ಅದೇ ರೀತಿ ಸರ್ಸಾ ಇದೆ, ಬಿಯಾಸ್ ಕನ್ಸರ್ವೇಷನ್ ರಿಸರ್ವ್ ಇದೆ. ಇವೆಲ್ಲ ಕೂಡ ಆಕ್ಚುಲಿ ನಮ್ಮ ದೇಶದ ಪ್ರಮುಖವಾಗಿರುವಂತಹ ಒಂದು ರಾಮ್ಸಾರ್ ಸೈಟ್ ಅಂತ ನಾವು ಹೇಳ್ಬೋದು. ಇನ್ನು ಲಾಸ್ಟ್ ಇಯರ್ ಅಲ್ಲಿ ಆಕ್ಚುಲಿ ಹೌದಾ 2019-20 ಅಂದ್ರೆ 10 ತಾಣಗಳಿಗೆ ಆಕ್ಚುಲಿ ಭಾರತಕ್ಕೆ ರಾಮ್ಸಾರ್ ಸೈಟ್ ಕೊಡ್ತಾರೆ. ನೋಡಿ ಅದ್ರಲ್ಲಿ ಯಾವ್ದಪ್ಪ ಅಂದ್ರೆ ಆಕ್ಚುಲಿ ಮಹಾರಾಷ್ಟ್ರಕ್ಕೆ ಫಸ್ಟ್ ಕೊಡ್ತಾರೆ. ಯಾವ್ದಪ್ಪ ಅಂತಂದ್ರೆ ನಂದೂರು ಮಧುಮೇಶ್ವರ ಅಂತ ಕರೀತಾರೆ. ಇದು ಮಹಾರಾಷ್ಟ್ರಕ್ಕೆ ನೀಡಿರುವಂತಹ ಮೊಟ್ಟ ಮೊದಲ ಒಂದು ರಾಮ್ಸಾರ್ ತಾಣ ಅಂತ ಹೇಳ್ಬೋದು. ನಂದೂರ್ ಮದಮೇಶ್ವರ್ ಅಂತ ಬರುತ್ತೆ ಮಹಾರಾಷ್ಟ್ರದ್ದು. ಅದೇ ರೀತಿ ಪಂಜಾಬಿಗೆ 3 ಕೊಡ್ತಾರೆ. ಅದು ಕೇಶವಪುರಿ ಮೈಮಿ ಅಂತ ಬರುತ್ತೆ, ಆಮೇಲೆ ಬಿಯಾಸ್ ಕನ್ಸರ್ವೇಷನ್ ರಿಸರ್ವ್ ಅಂತ ಬರುತ್ತೆ, ನಂಗಲ ಬರುತ್ತೆ. ಸೊ ಹಾಗಾಗಿ ಇವುಗಳು ಪಂಜಾಬಲ್ಲಿ ಕಂಡು ಬಂದಿರೋದಾಗಿದೆ. ಅದೇ ರೀತಿ ಉತ್ತರ ಪ್ರದೇಶಕ್ಕೆ 6 ತಾಣಗಳಿಗೆ ಕೊಡ್ತಾರೆ. ಸೊ ನವಾಬ್ಗಂಜ್, ಶಂಶಾಪುರ್, ಪಾರ್ವತಿ, ಆಗ್ರಾ, ಸಂಡಿ ಮತ್ತೆ ಸಮನ್,
ಸರ್ ಸಾಯಿನವರ್ ಅಂತಿದೆಯಲ್ಲ, ಸೊ ಹಾಗಾಗಿ ಸೊ ಅವಾಗ 6 ಕೊಡ್ತಾರೆ. ಟೋಟಲ್ ಆಗಿ ಈಗ ಪ್ರೆಸೆಂಟ್ ಆಗಿ ಎಷ್ಟಂದ್ರೆ 9 ರಾಮ್ಸಾರ್ ಸೈಟ್ ಇದೆ ಇನ್ ದ ಸ್ಟೇಟ್ ಆಫ್ ದಿ ಉತ್ತರ ಪ್ರದೇಶ ಅಂತ ಹೇಳ್ಬೋದು. ಸೊ ಅದೇ ರೀತಿ 45ನೇ ತಾಣವಾಗಿ ಸೂರ್ ಸರೋವರ್ ಕೊಡ್ತಾರೆ ಉತ್ತರ ಪ್ರದೇಶದ್ದು. 46ನೇ ತಾಣವಾಗಿ ಲೋನಾರ್ ಲೇಕ್ ಕೊಡ್ತಾರೆ ಮಹಾರಾಷ್ಟ್ರದ್ದು. ಅದೇ ರೀತಿ 47 ವೆಟ್ಲ್ಯಾಂಡ್ ಆಗಿ ರೀಸೆಂಟ್ ಆಗಿ ನೀಡಿರುವಂತಹ ಐದರ್ಪುರ್ ವೆಟ್ಲ್ಯಾಂಡ್ ಇಂದ ಸ್ಟೇಟ್ ಆಫ್ ದಿ ಉತ್ತರ ಪ್ರದೇಶ ಅಂತ. ಓಕೆನಾ. ಸೊ ಹಾಗಾಗಿ ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ಟೋಟಲ್ ಆಗಿ 47 ರಾಮ್ಸಾರ್ ಸೈಟ್ಗಳನ್ನ ಇರುವಂತದ್ದು. ಇನ್ನು ಕರ್ನಾಟಕದಲ್ಲಿ ರಾಮ್ಸಾರ್ ಸಂಖ್ಯೆ 0 ಅಂದ್ರೆ ವೆಟ್ಲ್ಯಾಂಡ್ಸ್ ಗಳಿದೆ, ಆದ್ರೆ ಅವುಗಳಿಗೆ ರಾಮ್ಸಾರ್ ಸೈಟ್ ಅಂತ ಘೋಷಣೆ ಮಾಡಿಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ದರ್ ಇಸ್ 0 ರಾಮ್ಸಾರ್ ಸೈಟ್ಸ್ ಇದೆ, ಬಟ್ ದರ್ ಇಸ್ ಲಾಟ್ ಆಫ್ ವೆಟ್ಲ್ಯಾಂಡ್ಸ್ ಇದೆ, ನೋ ಪ್ರಾಬ್ಲಮ್. ಓಕೆ. ಹಾಗಾಗಿ ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ಟೋಟಲ್ ಆಗಿ 47 ಒಂದು ವೆಟ್ಲ್ಯಾಂಡ್ ಗಳನ್ನ ರಾಮಸಾರ್ ತಾಣಗಳಂತೇಳಿ ಘೋಷಣೆ ಮಾಡಿರುವಂತ ನಾವು ಕಾಣುವಂತದ್ದಾಗಿದೆ. ಅದ್ರ ಜೊತೆಗೆ ಇದಕ್ಕೊಂದು ಅಟ್ಯಾಚ್ಮೆಂಟ್ ಆಗಿದೆ, ಅದನ್ನ ಮಾಂಟ್ರಿಕ್ಸ್ ರೆಕಾರ್ಡ್ ಅಂತ ಕರೀತಾರೆ. ಎಕ್ಸಾಮ್ ಅಲ್ಲಿ ಸಾಕಷ್ಟು ಸಲ ಕೇಳಿದ್ದಾರೆ. ಓಕೆ. ಮಾಂಟ್ರಿಕ್ಸ್ ರೆಕಾರ್ಡ್ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಗೊತ್ತಿರಬೇಕು. ಇವುಗಳು ಕೂಡ ದ ಕನ್ಸರ್ವೇಷನ್ ಆಫ್ ದ ರಾಮ್ಸಾರ್ ಸೈಟ್ ಅಥವಾ ವೆಟ್ಲ್ಯಾಂಡ್ ಅಂತ ಕರೀತಾರೆ. ಇದು ಏನಂದ್ರೆ 1990 ಏನ್ ಮಾಡ್ತಾರೆ ಆಕ್ಚುಲಿ ಈ ರಾಮ್ಸಾರ್ ಸೈಟ್ ಗೆ ಆಕ್ಚುಲಿ ಅಂದ್ರೆ ಅದನ್ನ ಒಂದು ರೆಕಾರ್ಡ್ ಇದು ಮಾಡ್ತಾರೆ, ಅದನ್ನ ಮಾಂಟ್ರಿಕ್ಸ್ ರೆಕಾರ್ಡ್ ಅಂತ ಕರೀತಾರೆ. ಏನಪ್ಪಾ ಅಂತ ನೋಡಿ, ಆಕ್ಚುಲಿ ಈ ಮಾಂಟ್ರಿಕ್ಸ್ ರೆಕಾರ್ಡ್ ಇದೆಯಲ್ಲ, ಏನ್ ಮಾಡ್ತಿದ್ದು ಎ ರಿಜಿಸ್ಟರ್ ಆಫ್ ದಿ ವೆಟ್ಲ್ಯಾಂಡ್ ಸೈಟ್ಸ್ ಆನ್ ದ ಲೀಸ್ಟ್ ಆಫ್ ವೆಟ್ಲ್ಯಾಂಡ್ಸ್ ಆಫ್ ದ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಕರೀತಾರೆ. ಅಂದ್ರೆ ಯಾವೆಲ್ಲ ರಾಮ್ಸಾರ್ ತಾಣಗಳು ಗುರುತಿಸ ಮಾಡಿರ್ತಾರೆ ಅವುಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳುತ್ತೆ. ಅಲ್ಲಿ ಏನಾದ್ರೂ ಕೂಡ ಚೇಂಜಸ್ ಆದ್ರೆ ಯಾವ ರೀತಿ ಅದಿರುವಂತ ಒಂದು ಎಕಾಲಜಿಕಲ್ ಚೇಂಜ್ ಆಗಿರ್ಬೋದು, ಅಥವಾ ಒಂದು ಟೆಕ್ನಾಲಜಿಕಲ್ ಏನಾದ್ರೂ ಕೂಡ ಚೇಂಜಸ್ ಆಗಿರ್ಬೋದು, ಡೆವಲಪ್ಮೆಂಟ್ ಆಗಿರ್ಬೋದು, ಪೊಲ್ಯೂಷನ್ ಈ ತರ ಚೇಂಜಸ್ ಆದ್ರೆ ಏನ್ ಮಾಡ್ತಾರೆ ಆಕ್ಚುಲಿ ಅವುಗಳನ್ನ ಮಾಂಟ್ರಿಕ್ಸ್ ರೆಕಾರ್ಡ್ ಅಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಹೌದಾ. ಹಾಗಾಗಿ ಇಟ್ಸ್ ಎ ಪಾರ್ಟ್ ಆಫ್ ದಿ ರಾಮ್ಸಾರ್ ಸೈಟ್ ಅಂತ ಹೇಳ್ಬೋದು ನಾವು. ನೋಡಿ ನಮ್ಮ ದೇಶದಲ್ಲಿ ಕೂಡ ಆಕ್ಚುಲಿ 2 ತಾಣಗಳಿಗೆ ಅಂದ್ರೆ ಪ್ರೆಸೆಂಟ್ ಆಗಿ ಮಾಂಟ್ರಿಕ್ಸ್ ರೆಕಾರ್ಡ್ ಅಲ್ಲಿ ರಿಜಿಸ್ಟರ್ ಆಗಿ ಮೇಂಟೈನ್ ಮಾಡ್ತಿದ್ದಾರೆ. ಒಂದು ಯಾವ್ದಪ್ಪ ಅಂತಂದ್ರೆ ಕಿಯಾಲ್ ಆಡಿಯೋ ನ್ಯಾಷನಲ್ ಪಾರ್ಕ್ ಆಫ್ ದಿ ರಾಜಸ್ಥಾನ್ ಇದೆ, ಅದೇ ರೀತಿ ಲೋಕ್ತಕ್ ಲೇಕ್ ಆಫ್ ದಿ ಮಣಿಪುರ್ ಇದೆಯಲ್ಲ, ಇವೆರಡು ಕೂಡ ಪ್ರೆಸೆಂಟ್ ಆಗಿದ್ರೆ ಅಲ್ಲಿ ಕೂಡ ಕೆಲವೊಂದು ಚೇಂಜಸ್ ಕಂಡು ಬರ್ತಾ ಇದೆ. ಆ ಕಾರಣಕ್ಕೆ ಇವುಗಳನ್ನ ರಾಮ್ಸಾರ್ ಸೈಟ್ ನ ಮಾಂಟ್ರಿಕ್ಸ್ ರೆಕಾರ್ಡ್ ಅಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಇವನ್ ಸಿಲಿಕಾ ಲೇಕ್ ಇತ್ತು. ಸಿಲಿಕಾ ಲೇಕ್ ಇಸ್ ಆಲ್ಸೋ ರಿಜಿಸ್ಟರ್ ಅಂಡರ್ ದ ಮಾಂಟ್ರಿಕ್ಸ್ ರೆಕಾರ್ಡ್ ಆಗಿತ್ತು, ಬಟ್ ಅದು ರೀಸೆಂಟ್ ಆಗಿ ಅದು ಹೊರಗಡೆ ಬಂದಿದೆ. ದರ್ ಇಸ್ ನೋ ಎನಿ ಚೇಂಜಸ್ ಅಂತ ಹೇಳಿ ಏನ್ ಮಾಡಿದಾರೆ, ಅದನ್ನ ಹೊರಗಡೆ ಹಾಕಿದ್ದಾರೆ. ಸೊ ಹಾಗೆ ಪ್ರೆಸೆಂಟ್ ಆಗಿ ಮಾಂಟ್ರಿಕ್ಸ್ ರೆಕಾರ್ಡ್ ಅಲ್ಲಿ ಭಾರತದ ಕೇವಲ 2 ಮಾತ್ರನೇ ರಾಮ್ಸಾರ್ ಸೈಟ್ ಇದೆ ಅಂತ ಹೇಳ್ಬೋದು. ಒಂದು ಕಿಯಲಾಡಿಯೋ ನ್ಯಾಷನಲ್ ಪಾರ್ಕ್ ಆಫ್ ರಾಜಸ್ಥಾನ್ ಇದೆ, ಅದೇ ರೀತಿ ಲೋಕ್ತಕ್ ಲೇಕ್ ಆಫ್ ದಿ ಮಣಿಪುರ್, ಇವೆರಡು ಕೂಡ ಪ್ರೆಸೆಂಟ್ ಆಗಿ ಸೊ ಮಾಂಟ್ರಿಕ್ಸ್ ರೆಕಾರ್ಡ್ ಅಲ್ಲಿ ಮೇಂಟೈನ್ ಮಾಡ್ತಿರೋ ಅಂತ ನಮಗೆ ಗೊತ್ತಿರಬೇಕಾಗುತ್ತೆ. ಓಕೆ. ಸೊ ಹಾಗಾಗಿ ಇದಿಷ್ಟು ಆಗಿತ್ತು ಟಾಪಿಕ್ ಆಫ್ ರಾಮ್ಸಾರ್ ಸೈಟ್ ಅಂತ ಕರೀತಾರೆ. ಸೊ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್, ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಅಂತ. ಸೊ ಇದನ್ನ ಆಲ್ರೆಡಿ ಓಲ್ಡ್ ಸ್ಕೀಮ್, ಬಟ್ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಬೇಟಿ ಬಚಾವೋ ಬೇಟಿ ಪಢಾವೋ ಅಂತ ಕರೀತಾರೆ. ಸೊ ಇದೇನಂದ್ರೆ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂದ್ರೆ, ರೀಸೆಂಟ್ ಆಗಿ ಒಂದು ನಮ್ಮ ಏನು ಅಮೌಂಟ್ ಇದಕ್ಕೆ ಫಂಡಿಂಗ್ ಇಟ್ಟಿರ್ತಲ್ಲ, ಅದರಲ್ಲಿ 80% ಅಮೌಂಟ್ ಏನ್ ಮಾಡಿದಾರಂತೆ ಬರೀ ಮಾಧ್ಯಮಗಳ ಪ್ರಚಾರಕ್ಕೆ, ಬರೀ ಮೀಡಿಯಾಗಳ ಒಂದು ಪಬ್ಲಿಕೇಶನ್ ಮಾತ್ರನೇ ಏನ್ ಮಾಡಿದಾರಂತೆ ಆಕ್ಚುಲಿ ಆ ಹಣವನ್ನ ವಹಿಸ್ತಾರಂತೆ. ನೋಡಿ, ಹೌದಾ. ಇದರ ಮುಖ್ಯ ಉದ್ದೇಶನೇ ಬೇರೆ ಆಗಿದೆ, ಬಟ್ ಅದೇ ಅವ್ರು ಏನ್ ಮಾಡಿದಾರೆ ಬರೀ ಪಬ್ಲಿಷ್ ಮಾಡಕ್ಕೆ ಅಂದ್ರೆ ಬರೀ ಪ್ರಚಾರ ಮಾಡಕ್ಕೆ ಆಕ್ಚುಲಿ ಅಂದ್ರೆ ಈ ಒಂದು 80% ಅಮೌಂಟ್ ಅನ್ನ ಇದಕ್ಕೆ ಬಳಸ್ತಾರೆ ಅಂತ ಹೇಳಿದ್ದಾರೆ. ರೀಸೆಂಟ್ ಆಗಿ ಆಕ್ಚುಲಿ ಮಹಿಳಾ ಸಬಲೀಕರಣ ಅಥವಾ ಏನು ವುಮೆನ್ ಎಂಪವರ್ಮೆಂಟ್ ಇದ್ರ ಕುರಿತು ಒಂದು ಪಾರ್ಲಿಮೆಂಟರಿ ಕಮಿಟಿ ಮಾಡಿದ್ರು. ಆ ಕಮಿಟಿ ರಿಪೋರ್ಟ್ ಕೊಟ್ಟಿದೆ. ಅಂದ್ರೆ ಏನು ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಇದೆಯಲ್ಲ, ಅಲ್ಲಿ 100% ಇರುವಂತ ಅಮೌಂಟ್ ಅನ್ನ ಬರೀ 80% ಅಮೌಂಟ್ ಅಂದ್ರೆ ಆಕ್ಚುಲಿ ಪ್ರಚಾರಕ್ಕಾಗಿ ಬಳಕೆ ಮಾಡಿದಾರೆ ಅಂತಂದ್ರೆ ಈ ಒಂದು ಸಂಸದೀಯ ಕಮಿಟಿ ಒಂದು ಮಹಿಳಾ ಸಬಲೀಕರಣದ ಒಂದು ವರದಿಯಲ್ಲಿ ಸೂಚನೆ ಮಾಡಿದೆ. ಹಾಗಾಗಿ ಈ ಟಾಪಿಕ್ ನ್ಯೂಸ್ ಅಲ್ಲಿ ಇದೆ. ನೋಡಿ, ಇಲ್ಲಿ ಒಂದು ವೆಚ್ಚ ನೋಡ್ತಾ ಹೋಗೋಣ. ಆಕ್ಚುಲಿ 848 ಕೋಟಿ ಕೊಟ್ಟಿದ್ದಾರೆ 2014ರಿಂದ 2019-20 ಎಷ್ಟು ಕೊಟ್ಟಿದ್ದಾರೆ? ಟೋಟಲ್ ಆಗಿ 848 ಕೋಟಿ ಕೊಟ್ಟಿದ್ದಾರಂತೆ. ಸೊ ಅದರಿಂದ ರೀಸೆಂಟ್ ಆಗಿ ಕೋವಿಡ್ ಇಂದ ಆಕ್ಚುಲಿ ಫಂಡಿಂಗ್ ಹೋಗಿಲ್ಲ ಅದಕ್ಕೆ ಅಂತ ಹೇಳ್ಬೋದು. ಅದೇ ರೀತಿ 156.46 ಕೋಟಿ ಅಂದ್ರೆ ಆಕ್ಚುಲಿ ಅದು ಸ್ಟೇಟ್ ಮತ್ತು ಯುಟಿಗಳಿಗೆ ಆಕ್ಚುಲಿ ಮಾಡಿರುವಂತಹ ಒಂದು ವೆಚ್ಚ ಅಂತ ಗೊತ್ತಾಗ್ತದೆ. ಅದೇ ರೀತಿ ಅಂದ್ರೆ ಸುಮಾರು ಜಸ್ಟ್ 25.13% ಮಾತ್ರ ಆಕ್ಚುಲಿ ಇಲ್ಲಿ ಮೀಸಲಾಗಿರುವಂತ ಅಮೌಂಟ್ ಖರ್ಚು ಮಾಡಿದ್ದಾರೆ. ಉಳಿದ ಅಮೌಂಟ್ ಏನ್ ಮಾಡಿದ್ದಾರೆ ಅಂದ್ರೆ ಅದೆಲ್ಲ ಬರೀ ಮೀಡಿಯಾಗೋಸ್ಕರ ಅಥವಾ ಪಬ್ಲಿಕೇಶನ್ ಮಾತ್ರ ಯೂಸ್ ಮಾಡಿದ್ರೆ ಅಂತ ಗೊತ್ತಾಗ್ತದೆ ಈ ಒಂದು ನಮಗೆ ಸಮಿತಿಯ ಒಂದು ರಿಪೋರ್ಟ್ ಇಂದ. ಆ ಕಾರಣಕ್ಕಾಗಿ ಈ ಒಂದು ಟಾಪಿಕ್ ನಮಗೆ ನ್ಯೂಸ್ ಇದೆ. ಸೊ ಹಾಗಾದ್ರೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಅದೇ ರೀತಿ ನೋಡಿ, ಆಕ್ಚುಲಿ ಅಂದ್ರೆ ಕಳೆದ 6 ವರ್ಷಗಳಿದೆಯಲ್ಲ, ಅಲ್ಲಿ ಏನಾಗ್ತದೆ ಆಕ್ಚುಲಿ ಈ ಬೇಟಿ ಬಚಾವೋ ಬೇಟಿ ಪಢಾವೋ ಏನಾಗ್ತದೆ ಅಂದ್ರೆ ಬರೀ ಇಲ್ಲಿ ಹೆಣ್ಣು ಮಗುವಿನ ಮತ್ತು ಕಡೆಗೆ ಬರೀ ರಾಜಕೀಯ ನಾಯಕತ್ವ ಮತ್ತೆ ರಾಷ್ಟ್ರೀಯ ಪ್ರಜ್ಞೆಯ ಕಡೆ ಸಾಕಷ್ಟು ಸೆಳಿತಾ ಇದೆ ಅಂತ. ಅಂದ್ರೆ ಬರೀ ಫಂಡ್ ಅಲ್ಲ, ಅದ್ರ ಜೊತೆಗೆ ಅಂದ್ರೆ ಸಾಕಷ್ಟು ಈ ಒಂದು ಸ್ಕೀಮ್ ಅಲ್ಲಿ ಇಂಪ್ಲಿಮೆಂಟ್ ಕಾಣ್ತಾ ಇದ್ವಿ, ಇದ್ರ ಬಗ್ಗೆ ಸಾಕಷ್ಟು ಜನ ಅವೇರ್ನೆಸ್ ಆಗ್ತಾರೆ ಅಂತ ಕೂಡ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಏನಂದ್ರೆ ನಾವು ಈ ಫಂಡ್ ಅನ್ನ ಸರಿಯಾಗಿ ಬಳಸ್ಕೊಂಡ್ರೆ ನೋಡಬಹುದು, ಅದು ಈ ಒಂದು ಸ್ಕೀಮ್ ಅನ್ನ ತುಂಬಾ ಅದ್ಭುತವಾಗಿ ಇಂಪ್ಲಿಮೆಂಟೇಷನ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ರೆಕಮೆಂಡೇಶನ್ ಕೂಡ ಆಕ್ಚುಲಿ ಒಂದು ಕಮಿಟಿ ಆ ಒಂದು ಸರ್ಕಾರಕ್ಕೆ ಕೊಟ್ಟಿರುವಂತದ್ದು. ದಟ್ ಈಸ್ ಕಾಲ್ಡ್ ದ ಬೇಟಿ ಬಚಾವೋ ಬೇಟಿ ಪಢಾವೋ ಒಂದು ಯೋಜನೆ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಏನಿದು ಬೇಟಿ ಬಚಾವೋ ಬೇಟಿ ಪಢಾವೋ ಅಂತ? ಇದನ್ನ ಕನ್ನಡದಲ್ಲಿ ಮಗಳನ್ನ
ಹೆಣ್ಣು ಮಗುವನ್ನ ಉಳಿಸಿ ಹೆಣ್ಣು ಮಗುವನ್ನ ಓದಿಸಿ ಅನ್ನುವಂಥದ್ದು ಇದು ಕನ್ನಡದಲ್ಲಿ ಆಗಿರುವಂತಹ ಒಂದು ಅದಂತ ಹೇಳ್ಬೋದು. ಸೊ ಹಾಗೆ ನೋಡಿ, ಇದನ್ನ 2015ರಲ್ಲಿ ಈ ಒಂದು ಸ್ಕೀಮ್ ಅನ್ನ ಜಾರಿಗೆ ತರಲಾಗುತ್ತೆ. ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಯನ್ನ 2015ರಲ್ಲಿ ಈ ಒಂದು ಸ್ಕೀಮ್ ಅನ್ನ ಜಾರಿಗೆ ತರ್ತಾರೆ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಆಕ್ಚುಲಿ ಲಿಂಗ ಆಯ್ಕೆಯ ಗರ್ಭಪಾತ ಅಂತ ಕರಿತೀವಿ. ಅಂದ್ರೆ ಸೆಕ್ಸ್ ಸೆಲೆಕ್ಷನ್ ಅಬಾರ್ಷನ್ ಅಂತ ಕರೀತಾರೆ. ಈಗ ಏನ್ ಮಾಡ್ತಾರೆ ಅಂದ್ರೆ ಹೆಣ್ಮಕ್ಳು ಇದ್ರೆ ಅದನ್ನ ಅಬಾರ್ಷನ್ ಮಾಡ್ತಾರೆ, ಗಂಡ್ ಮಕ್ಳು ಇದ್ರೆ ಬೆಳಕ್ ಬಿಡ್ತಾರೆ, ಹೌದಾ? ಹಾಗಾಗಿ ಅದನ್ನ ತಡೆಗಟ್ಟುವಂಥದ್ದು. ಜೊತೆಗೆ ಮಕ್ಕಳ ಲಿಂಗ ಅನುಪಾತ ಅಂತ ಕರಿತೀವಿ. ಚೈಲ್ಡ್ ಸೆಕ್ಸ್ ರೇಷ್ ಇದೆಯಲ್ಲ, ಇದು ತುಂಬಾ ಏನಾಗ್ತದೆ, ಸೊ ಡಿಫ್ರೆನ್ಸ್ ಆಗ್ತದೆ. ಇದನ್ನ ಕಡಿಮೆ ಮಾಡುವಂತದ್ದು ಎಂದ್ರೆ ಆಕ್ಚುಲಿ ಈ ಒಂದು ಬೇಟಿ ಬಚಾವೋ ಬೇಟಿ ಪಡೋನ ಒಂದು ಮುಖ್ಯ ಉದ್ದೇಶವಾಗಿದೆ, ಮೇನ್ ಆಬ್ಜೆಕ್ಟಿವ್ ಆಗಿದೆ. ಓಕೆ, ಟು ರೆಡ್ಯೂಸಿಂಗ್ ದ ಸೆಕ್ಸ್ ಸೆಲೆಕ್ಷನ್ ಅಬಾರ್ಷನ್ ಆಸ್ ವೆಲ್ ಆಸ್ ಚೈಲ್ಡ್ ಸೆಕ್ಸ್ ರೇಷನ್ ಏನ್ ಮಾಡುತ್ತೆ ಅಂದ್ರೆ ಇದನ್ನ ಮಾಡುವಂಥದ್ದು. ಅದೇ ರೀತಿ ನೋಡಿ, 2011ರ ಒಂದು ಚೈಲ್ಡ್ ಸೆಕ್ಸ್ ರೇಷನ್ ಅಂತಂದ್ರೆ ಆಕ್ಚುಲಿ 1000 ಜನ ಗಂಡು ಮಕ್ಕಳಿಗೆ 918 ಜನ ಏನಿದೆ ಆಕ್ಚುಲಿ ಹೆಣ್ಮಕ್ಳು, ಅಂದ್ರೆ ಹೆಣ್ಮಕ್ಳು ಚಿಕ್ಕ ಮಕ್ಕಳು ಬರ್ತದೆ. ಅಂದ್ರೆ ಫಾರ್ 1000 ಮೇಲ್ಸ್ಗೆ ಓನ್ಲಿ 918 ಫಿಮೇಲ್ ಚೈಲ್ಡ್ಸ್ ಇರುವಂತದ್ದು ಏನಂದ್ರೆ ನಮಗೆ ಗೊತ್ತಾಗ್ತದೆ ಅಕಾರ್ಡಿಂಗ್ ಟು ದ 2011 ಸೆನ್ಸಸ್ ಪ್ರಕಾರ. ಅದೇ ರೀತಿ ಏನಂದ್ರೆ ಆಕ್ಚುಲಿ ಈ ಒಂದು ಸ್ಕೀಮ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಹರಿಯಾಣದ ಪಾಣಿಪತ್ ಲಾಂಚ್ ಮಾಡ್ತಾರೆ. ಬೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ಫಸ್ಟ್ 2015ರಲ್ಲಿ ಹರಿಯಾಣದ ಪಾಣಿಪತ್ ಲಾಂಚ್ ಮಾಡ್ತಾರೆ. ಅದೇ ರೀತಿ ನೆಕ್ಸ್ಟ್ 2018 ಮತ್ತೆ ರೀ ಲಾಂಚ್ ಮಾಡ್ತಾರೆ. ಎಲ್ಲಿ? ರಾಜಸ್ಥಾನದ ಜುನ್ಜುನ್ ಎನ್ನುವಂತ ಜಿಲ್ಲೆಯಲ್ಲಿ ಮಾಡ್ತಾರೆ. ಓಕೆ, ಹಾಗಾಗಿ ಇಲ್ಲಿವರೆಗೆ ಪ್ರೆಸೆಂಟ್ ಆಗಿದ್ರೆ ಆಕ್ಚುಲಿ 640 ಜಿಲ್ಲೆಗಳಲ್ಲಿ ಅಂದ್ರೆ ಈ ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಯನ್ನ ಸೊ ಪ್ರಸ್ತುತವಾಗಿ ವಿಸ್ತರಣೆ ಮಾಡಿ ಅಲ್ಲಿ ಇಂಪ್ಲಿಮೆಂಟೇಷನ್ ಮಾಡಲಾಗ್ತದೆ ಅಂತ ಹೇಳ್ಬೋದು ನಾವು. ಜೊತೆಗೆ ಈ ಒಂದು ಸ್ಕೀಮ್ ಅನ್ನ ಬೇಟಿ ಬಚಾವೋ ಬೇಟಿ ಪಡಾವೋ ಸ್ಕೀಮ್ ಅನ್ನ 3 ಸಚಿವಾಲಯದ ಅಡಿಗಳ ಆಕ್ಚುಲಿಗಳನ್ನ ಏನ್ ಮಾಡ್ತದೆ, ಡೆವಲಪ್ ಮಾಡ್ತದೆ, ಹೌದಾ? 3 ಮಿನಿಸ್ಟ್ರಿಗಳು ಇದನ್ನ ಮೇಂಟೈನ್ ಮಾಡ್ತದೆ. ಒಂದು ಮಿನಿಸ್ಟ್ರಿ ಆಫ್ ದಿ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ. ಎರಡನೇದು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಂತ ಇದ್ರು, ಹೌದಾ? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ಅದೇ ರೀತಿ ಮಿನಿಸ್ಟ್ರಿ ಆಫ್ ದಿ ಎಜುಕೇಶನ್ ಅಂದ್ರೆ ಶಿಕ್ಷಣ ಸಚಿವಾಲಯ ಕೂಡ ಇದರಲ್ಲಿ ಕಂಟ್ರಿಬ್ಯೂಟ್ ಮಾಡ್ತದೆ. ಹಾಗಾಗಿ ಈ ಒಂದು ಯೋಜನೆಯ 3 ಮಿನಿಸ್ಟ್ರಿಗಳು ಅಂತಂದ್ರೆ ಆಕ್ಚುಲಿ ಮೇಂಟೈನ್ ಮಾಡ್ತದೆ, ರೆಗ್ಯುಲೇಟ್ ಮಾಡ್ತದೆ ಅಂತ ಹೇಳ್ಬೋದು. ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಇದೆ, ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಇದೆ, ಅದೇ ರೀತಿ ಮಿನಿಸ್ಟ್ರಿ ಆಫ್ ಎಜುಕೇಶನ್. ಈ 3 ಸಚಿವಾಲಯಗಳು ಕೂಡ ಆಕ್ಚುಲಿ ಈ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡ್ತದೆ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಇದನ್ನ ಯಾವ ರೀತಿ ಅನುಷ್ಠಾನಕ್ಕೆ ತರ್ತಾರೆ ಅಂತ ನೋಡ್ತಾ ಹೋಗೋಣ. ಆಕ್ಚುಲಿ ಇದೊಂದು ಸೆಂಟ್ರಲ್ ಏನಾಗಿದೆ, ಕೇಂದ್ರದ ಒಂದು ಪುರಸ್ಕೃತ ಅಥವಾ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರಿತೀವಿ. ಇದೇನಂದ್ರೆ ಆಕ್ಚುಲಿ ಜಿಲ್ಲಾ ಘಟಕ ಏನ್ ಮಾಡುತ್ತೆ ಅಂದ್ರೆ 100% ಆಗಿರುವಂತಹ ಒಂದು ಫಿನಾನ್ಸ್ ಅಸಿಸ್ಟೆನ್ಸ್ ಕೊಡ್ತಾ ಹೋಗುತ್ತೆ. ಅದ್ರ ಮುಖಾಂತರ ಆಕ್ಚುಲಿ ಒಂದು ಯೋಜನೆನ ಅಲ್ಲಿ ಇಂಪ್ಲಿಮೆಂಟೇಷನ್ ಮಾಡಬಹುದು ಅಂತ. ಅಂದ್ರೆ ಇದು ಡೈರೆಕ್ಟ್ ಏನ್ ಮಾಡುತ್ತೆ, ಅಲ್ಲಿರುವಂತಹ ಡಿಸಿ ಒಂದು ಅಕೌಂಟ್ಗೆ ಈ ಒಂದು ಫಂಡ್ ಏನಾಗುತ್ತೆ ರಿಲೀಸ್ ಆಗ್ತಾ ಹೋಗುತ್ತೆ. ಓಕೆನಾ? ಹಾಗಾಗಿ ನಾಗ್ಲೇ ಹೇಳ್ತಾ ಇದ್ದೆ ಆಕ್ಚುಲಿ ಈ ಸ್ಕೀಮಿನ ಮುಖ್ಯ ಉದ್ದೇಶಗಳೇನಪ್ಪ ಅಂತಂದ್ರೆ ಆಕ್ಚುಲಿ ಮಕ್ಕಳ ಲಿಂಗಾನುಪಾತವನ್ನ ಅದಲ್ಲಿ ಕಡಿತ ಆಗಿದೆ, ಮತ್ತೆ ಇಲ್ಲಿ ಜೀವನ ಚಕ್ರ ನಿರಂತರ ಕರೀತಾರೆ. ಅಂದ್ರೆ ಲೈಫ್ ಸೈಕಲ್ ಕಂಟಿನ್ಯೂ ಇದೆಯಲ್ಲ, ಅದರಲ್ಲಿ ಕೂಡ ಆಕ್ಚುಲಿ ಇದ್ರ ಮುಖಾಂತರ ನಾವು ಮಹಿಳಾ ಸಬಲೀಕರಣ ಕೆಲವೊಂದ್ ಕಡೆ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಇಲ್ಲಿ ಲಿಂಗ ಪಕ್ಷಪಾತದ ಲಿಂಗ ಆಯ್ಕೆ ನಿರ್ಮೂಲನೆ ಕೂಡ ತಡೆಗಟ್ಟುವಂಥದ್ದು. ಅಂದ್ರೆ ಸೆಕ್ಸ್ ಸೆಲೆಕ್ಷನ್ ಅಬಾರ್ಷನ್ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡುವಂಥದ್ದು. ಅದ್ರ ಜೊತೆಗೆ ಬಾಲಕಿಯರ ಜೀವನ, ಗರ್ಲ್ಸ್ ಒಂದು ಲೈಫ್ ಆಗಿರ್ಬೋದು, ಮತ್ತೆ ಅವರ ಒಂದು ಸೇಫ್ಟಿ ಕೂಡ ಆಕ್ಚುಲಿ ಇದರಲ್ಲಿ ಏನ್ ಮಾಡುತ್ತೆ, ಪ್ರೊಟೆಕ್ಷನ್ ಮಾಡುತ್ತೆ ಅಂತ ಹೇಳ್ಬೋದು. ಜೊತೆಗೆ ಹೆಣ್ಣು ಮಕ್ಕಳ ಶಿಕ್ಷಣ ಕೂಡ ಸಾಕಷ್ಟು ಮಹತ್ವ ಕೊಡುತ್ತೆ, ಮತ್ತೆ ಅವರು ಆದಷ್ಟು ತುಂಬಾ ಎಫಿಷಿಯಂಟ್ ಆಗಿ ಭಾಗವಹಿಸಿ ಕೂಡ ಆಕ್ಚುಲಿ ಈ ಒಂದು ಸ್ಕೀಮು ಮೋಟಿವ್ ಮಾಡುತ್ತೆ ಅಂತ ಹೇಳ್ಬೋದು. ದಟ್ ಈಸ್ ಕಾಲ್ಡ್ ಬೇಟಿ ಬಚಾವೋ ಬೇಟಿ ಪಡಾವೋ ಎನ್ನುವಂತ ಸ್ಕೀಮ್ ಅಂತ ಹೇಳ್ಬೋದು. ಸೊ ಇದರಿಂದ ನಮಗೆ ಏನು ಯೋಜನೆ ಇದೆಯಲ್ಲ, ಇದರಿಂದ ಸಾಕಷ್ಟು ಒಂದು ಪಾಸಿಟಿವ್ ರಿಸಲ್ಟ್ ನೋಡಿದ್ವಿ ನಾವು, ಹೌದಾ? ಅಂದ್ರೆ ರೀಸೆಂಟ್ ಆಗಿ ಏನ್ ಒಂದು ಹೆಲ್ತ್ ಮಿನಿಸ್ಟ್ರಿ ಏನ್ ಹೇಳ್ತಾರೆ ಅಂದ್ರೆ ಆಕ್ಚುಲಿ ಈ ಒಂದು ಲಿಂಗಾನುಪಾತ ಇದೆಯಲ್ಲ ಈಗ ತುಂಬಾ ಇಂಪ್ರೂವ್ಮೆಂಟ್ ಆಗ್ತದೆ ಅಂತ ಹೇಳಿದ್ದಾರೆ. ನೋಡಿ, ಫಾರ್ ಎಕ್ಸಾಂಪಲ್ ಅಂದ್ರೆ 2014-15 ನೋಡಿದಾಗ ಎಷ್ಟಿತ್ತು, 1000 ಪುರುಷರಿಗೆ ಎಷ್ಟಿತ್ತು ಅಂದ್ರೆ ಬರೀ 918 ಇದ್ರು. ಈಗ ಎಷ್ಟಾಗಿದ್ರೆ 2019-20 ಅದು 934 ಆಗಿದ್ದಾರೆ ಔಟ್ ಆಫ್ ದಿ 1000 ಮೇಲ್ಸ್ ಗಳಿಗೆ. ಅಂದ್ರೆ ತುಂಬಾ ಇಂಪ್ರೂವ್ಮೆಂಟ್ ಕಾಣ್ತಾ ಇದೀವಿ ಈ ಒಂದು ಬೇಟಿ ಬಚಾವೋ ಬೇಟಿ ಪಡಾವೋ ಎನ್ನುವಂತ ಸ್ಕೀಮ್ ಮುಖಾಂತರ. ಸೊ ಅದೇ ರೀತಿ ಅಂದ್ರೆ ಆಕ್ಚುಲಿ ಏನು ಒಬ್ಬ ಪ್ರಸವ ಪೂರ್ವ ಆರೈಕೆ ಅಂತ ಕರೀತೀವಿ ನೋಡಿ, ಅಂದ್ರೆ ಆಂಟಿನೆಟಲ್ ಕೇರ್ ಅಂತ ಕರೀತಾರೆ, ಅದನ್ನ ಕೂಡ ಆಕ್ಚುಲಿ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅಂತ ಹೇಳ್ಬೋದು. ಅದರಲ್ಲಿ ಕೂಡ ಅಂದ್ರೆ ಆಕ್ಚುಲಿ ಮೊದಲು ತುಂಬಾ ಡೆತ್ ಆಗ್ತಿತ್ತು, ಅದು ಏನ್ ಮಾಡಿದ್ದಾರೆ ಈಗ, ಸೊ ಅದಂದ್ರೆ ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಈಗ ಮೊದಲು ಎಷ್ಟಿತ್ತು, ಬರೀ 61 ಮಾತ್ರ ಪರ್ಸೆಂಟ್ ಕವರ್ ಮಾಡ್ತಾ ಇದ್ರು, ಈಗ ಎಷ್ಟಾಗಿದೆ 70% ಮಾತ್ರ ಇಲ್ಲಿ ಕವರ್ ಮಾಡ್ತಾರೆ ಅಂತ. ಹಾಗಾಗಿ ಇಲ್ಲಿ ಕೂಡ ಒಂದು ಆಂಟಿನೆಟಲ್ ಕೇರ್ಗೆ ಸಾಕಷ್ಟು ಒಂದು ಪ್ರೋತ್ಸಾಹ ಕೊಡ್ತಿದ್ದಾರೆ. ನಿಮ್ಗೆಲ್ಲ ಗೊತ್ತಿರುವಂತ ಒಂದು ಸ್ಕೀಮ್ ಇದೆಯಾ, ಪ್ರಧಾನ ಮಂತ್ರಿ ಮಾತೃ ವಂದನೆ ಯೋಜನೆ ಅಂತಿದೆ. ಏನಾಗುತ್ತೆ ಆಕ್ಚುಲಿ ನೋಡಿ, ಈ ತುಂಬಾ ಆಗುತ್ತೆ ಶಿಶುಗಳ ಮರಣ ಆಗುತ್ತೆ, ಇಲ್ಲಾಂದ್ರೆ ಪ್ರೆಗ್ನೆಂಟ್ ವುಮೆನ್ ಡೆತ್ ಆಗ್ತದೆ. ಇದನ್ನ ತಡೆಗಟ್ಟಕ್ಕೆ ಏನ್ ಮಾಡಿದ್ರೆ ಆಕ್ಚುಲಿ ಪ್ರತಿ ತಿಂಗಳು ಏನ್ ಮಾಡ್ತಾರೆ 9ನೇ ತಾರೀಕು
ಪ್ರೈವೇಟ್ ಮತ್ತೆ ಪಬ್ಲಿಕ್ ಸರ್ಜನ್ಸ್ ಅಂದ್ರೆ ಹಾಸ್ಪಿಟಲ್ ಡಾಕ್ಟರ್ ಏನ್ ಮಾಡ್ತಾರೆ ಆಕ್ಚುಲಿ ಫ್ರೀ ಆಗಿ ಅವ್ರಿಗೆ ಒಂದು ನೆಟಲ್ ಕೇರ್ ಅನ್ನ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತಾರೆ. ಇದ್ರ ಮುಂದೆ ಏನ್ ನೋಡಬಹುದು ನಾವು, ಸೊ ಇಲ್ಲಿ ಮ್ಯಾಟರ್ನಲ್ ಮೊಟಿಲಿಟಿಯನ್ನ ಕೂಡ ಕಡಿಮೆ ಮಾಡಬಹುದು. ಅದೇ ರೀತಿ ಸೊ ಇಲ್ಲಿ ನಾವು ಶಿಶು ಮರಣದರವನ್ನು ಕೂಡ ಕಡಿಮೆ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಓಕೆನಾ. ಅದೇ ರೀತಿ ಈ ಶಾಲೆಗಳಲ್ಲಿ ಹೆಣ್ಣು ಮಕ್ಕಳ ಒಂದು ದಾಖಲೀಕರಣ ಕೂಡ ಜಾಸ್ತಿ ಆಗ್ತಾ ಇದೆ, ದಾಖಲಾತಿ ಕೂಡ ಜಾಸ್ತಿ ಆಗ್ತಿದೆ. ನೋಡಿ 2014 ಕಂಪೇರ್ ಮಾಡಿದಾಗ ಬರೀ 40% ಮಾತ್ರ ಏನಂದ್ರೆ ಗರ್ಲ್ಸ್ ಎಲ್ಲ ಸ್ಕೂಲ್ಗಳಿಗೆ ರಿಜಿಸ್ಟರ್ ಆಗ್ತಾ ಇದ್ರು, ದಾಖಲಾಗ್ತಾ ಇದ್ರು. ಬಟ್ ಈಗ ಅಂದ್ರೆ 19-18 ಎಷ್ಟಂದ್ರೆ 81.32% ಏನಂದ್ರೆ ಆಕ್ಚುಲಿ ಏನಂದ್ರೆ ಹೆಣ್ಮಕ್ಳ ಒಂದು ದಾಖಲಾತಿ ಆಗ್ತದೆ ಅಂತ ಹೇಳಿದ್ರು. ತುಂಬಾ ಇಲ್ಲಿ ಒಂಥರ ಎನಾರ್ಮಸ್ ಆಗಿರುವಂತ ಚೇಂಜಸ್ ಅನ್ನ ಕೂಡ ಕಾಣಬಹುದು ಥ್ರೋ ಬೇಟಿ ಬಚಾವೋ ಬೇಟಿ ಪಢಾವೋ ಅಂತ ಒಂದು ಯೋಜನೆಯ ಮುಖಾಂತರ. ಅದೇ ರೀತಿ ಬರೀ ಸೆಂಟರ್ ಮಾತ್ರ ಇವನ್ ಸ್ಟೇಟ್ ಕೂಡ ಏನ್ ಮಾಡ್ತದೆ ಆಕ್ಚುಲಿ ಈ ಮಹಿಳೆಗೆ ಬಾಲಕಿಯರಿಗೆ ಸಂಬಂಧಪಟ್ಟಂತೆ ಹಲವಾರು ಯೋಜನೆಗಳನ್ನ ಕ್ರಿಯೇಟ್ ಮಾಡಿಕೊಂಡು ಆ ಒಂದು ಅಂದ್ರೆ ತಮ್ಮ ಒಂದು ರಾಜ್ಯಗಳಲ್ಲಿ ಏನ್ ಮಾಡ್ತಿದೆ ಮಹಿಳಾ ಸಬಲೀಕರಣವನ್ನ ಅಥವಾ ಬಾಲಕಿಯರ ಸಂರಕ್ಷಣೆ ಮಾಡ್ತಿದೆ. ಫಾರ್ ಎಕ್ಸಾಂಪಲ್ ನೋಡಿ ತಗೊಂಡು ಆಕ್ಚುಲಿ ಉತ್ತರಾಖಂಡ್ ಇಲ್ಲೇ ಒಂದು ಉತ್ತರಾಖಂಡದ ಪಿಥೋರ್ಗಢ ಇದೆಯಲ್ಲ, ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಆಕ್ಚುಲಿ ಈ ತರನೇ ಸ್ಕೀಮ್ ಮಾಡಿದ್ದಾರೆ. ಅಂದ್ರೆ ಬೇಟಿ ಬಚಾವ್ ಬೇಟಿ ಪಢಾವೋ ಸ್ಕೀಮ್ ಇದೆಯಲ್ಲ, ಅದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಹೆಣ್ಣು ಶಿಶುವಿನ ರಕ್ಷಣೆ ಮಾಡ್ತಾರೆ. ಮತ್ತೆ ಶಿಕ್ಷಣಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನ ಫಾರ್ ಎಕ್ಸಾಂಪಲ್ ಜಿಲ್ಲಾ ಕಾರ್ಯಪಡೆಗಳಾಗಿರ್ಬೋದು, ವಿಭಾಗೀಯ ಕಾರ್ಯಪಡೆಗಳ ಮುಖಾಂತರ ಅದನ್ನ ತುಂಬಾ ಇಂಪ್ಲಿಮೆಂಟ್ ಮಾಡ್ಕೊಳ್ಳಕ್ಕೆ ಸಾಕಷ್ಟು ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅದು ಉತ್ತರಾಖಂಡದ ಪಿಥೋರ್ಗಢ ಜಿಲ್ಲೆಯಲ್ಲಿ ಅಂತ ಹೇಳ್ಬೋದು. ಅದೇ ರೀತಿ ಪಂಜಾಬ್ ಏನ್ ಮಾಡಿದ್ದಾರೆ ನೋಡಿ, ಒಂದು ಸ್ಕೀಮ್ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ಅದರ ಹೆಸರು ಉಡಾನ್ ಅಂತ ಕರೀತಾರೆ. ಹೌದಾ. ಪಂಜಾಬ್ನ ಮನ್ಸಾಬ್ ಜಿಲ್ಲೆ ಏನ್ ಮಾಡಿದ್ರೆ ಆಕ್ಚುಲಿ ಉಡಾನ್ ಅಂತ ಸ್ಕೀಮ್ ಮಾಡಿದರೆ. ಇದ್ರ ಮುಖಾಂತರ ಏನ್ ಮಾಡ್ತಾರೆ ಆಕ್ಚುಲಿ ಪ್ರತಿದಿನ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಕನಸನ್ನ ಈಡೇರಿಸಿಕೊಳ್ಳಿ ಅಂತ ಏನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಆಕ್ಚುಲಿ ಯಾರೆಲ್ಲ ಹೆಣ್ಮಕ್ಳು 6ನೇ ಕ್ಲಾಸಿಂದ 10ನೇ ಕ್ಲಾಸ್ ಅಲ್ಲಿ ಓದಿರುವಂತ ಹುಡುಗಿರು ಇರ್ತಾರೆ, ಅವ್ರಿಗೆ ಏನ್ ಮಾಡ್ತಾರೆ ಒಂದು ವಿಶೇಷವಂತ ಕಾರ್ಯಕ್ರಮಗಳನ್ನ ಏರ್ಪಡಿಸ್ತಾರೆ. ಫಾರ್ ಎಕ್ಸಾಂಪಲ್ ಅವ್ರಿಗೆ ಯಾರಾದ್ರೂ ಇಷ್ಟ ಇದ್ರೆ ಆ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟೇಷನ್ ಮಾಡ್ತಾರೆ. ಅದೇ ರೀತಿ ಅವ್ರಿಗೆ ಯಾವ್ದು ಪೊಲೀಸ್ ಅಧಿಕಾರಿ ಅಂದ್ರೆ ಮೋಟಿವೇಟ್ ಆಗಿದ್ರೆ ಅವರನ್ನ ಮೀಟ್ ಮಾಡಿಸ್ತಾರೆ. ಅದು ಇಂಜಿನಿಯರ್ಸ್ ಆಗಿರ್ಬೋದು, IAS ಆಫೀಸರ್ಸ್, IPS ಆಫೀಸರ್ಸ್, ಈ ತರ ಆಕ್ಚುಲಿ ಅವ್ರ ಮುಖಾಂತರ ಕೆಲಸ ಮಾಡಕ್ಕೆ ಅವಕಾಶ ಕೊಡ್ತಾರಂತೆ. ಒನ್ ಡೇ ಹೋಗಿ ಅವ್ರ ಹತ್ರನೇ ಕೆಲಸ ಮಾಡಬಹುದು. ಇದ್ರ ಮುಖಾಂತರ ಏನ್ ಮಾಡುತ್ತೆ ಆಕ್ಚುಲಿ ಅವರ ಒಂದು ಮುಂದಿನ ಜೀವನಕ್ಕೆ ಒಂದು ಒಳ್ಳೆ ಹೋಪ್ ಸಿಗುತ್ತೆ. ಹಾಗಾಗಿ ನಾನು ಕೂಡ IAS ಆಫೀಸರ್ ಆಗ್ಬೇಕು, ನಾನು ಕೂಡ IPS ಆಗ್ಬೇಕು, ನಾನು ಕೂಡ ಡಾಕ್ಟರ್ ಆಗ್ಬೇಕು, ನಾನು ಕೂಡ ಎಂಜಿನಿಯರ್ ಆಗ್ಬೇಕು ಅನ್ನುವಂತ ಒಂದೇನಂದ್ರೆ ಮನದಾಷ್ಟೇ ಉಟ್ಕೊಳ್ಳುತ್ತೆ. ಆ ಕಾರಣಕ್ಕಾಗಿ ಈ ಉಡಾನ್ ಅಂತ ಯೋಜನೆ ಇದೆಯಲ್ಲ ತುಂಬಾ ಸಕ್ಸಸ್ಫುಲ್ ಆಗುತ್ತೆ ಅಂತೇಳಿ ಆಕ್ಚುಲಿ. ಇದ್ರ ಮುಖಾಂತರ ಏನ್ ಮಾಡೋದು ನಾವು ಮಹಿಳಾ ಸಬಲೀಕರಣ ಮಾಡಬಹುದು, ಜೊತೆಗೆ ಒಂದು ಬಾಲಕಿಯರ ದಾಖಲಾತಿಯನ್ನ ಎಜುಕೇಶನ್ ಕೂಡ ಜಾಸ್ತಿ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ದಟ್ ಈಸ್ ಕಾಲ್ಡ್ ದ ಬೇಟಿ ಬಚಾವೋ ಬೇಟಿ ಪಢಾವೋ ಒಂದು ಸ್ಕೀಮ್ ಅಂತ ನಾವು ಹೇಳ್ಬೋದು. ರೈಟ್. ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಇತ್ತೀಚೆಗೆ ನಮ್ಮ ಭಾರತ ಸಂವಿಧಾನದ 6ನೇ ಅನುಸೂಚಿ ಅಥವಾ 6th ಶೆಡ್ಯೂಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ಇದು ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ. ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, 6th ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಭಾರತ ಸಂವಿಧಾನದ 6ನೇ ಅನುಸೂಚಿ ಬಗ್ಗೆ ಯಾಕೆ ನ್ಯೂಸ್ ಇದೆ ಅಂದ್ರೆ, ರೀಸೆಂಟ್ ಆಗಿ ನಿಮ್ಗೆಲ್ಲ ಗೊತ್ತಿರುವಂತೆ ಲಡಾಖ್ ಏನ್ ಮಾಡ್ತಾ ಇದೆ ಆಕ್ಚುಲಿ ಅಲ್ಲಿರುವಂತಹ ಹಲವಾರು ಸಂಘಟನೆಗಳು ಏನ್ ಮಾಡ್ತಿದೆ, ಲಡಾಖ್ ಕೂಡ ಏನಂತಂದ್ರೆ ನೀವು ಇದನ್ನ 6ನೇ ಅನುಸೂಚಿ ಅಡಿಯಲ್ಲಿ ಸೇರಿಸ್ರಿ ಅಂತ ಏನ್ ಮಾಡ್ತಾ ಇದೆ, ಅದು ತುಂಬಾ ಒಂದು ಹೋರಾಟವನ್ನ ಅಥವಾ ಒಂದು ಫೋರ್ಸ್ ಅನ್ನ ಮಾಡ್ತಾ ಇದೆ. ಯಾವುದು ಲಡಾಖ್ ಅಂತ. ರೈಟ್. ನೋಡಿ ನಿಮ್ಗೆಲ್ಲ ಗೊತ್ತಿರುವಂತೆ 2019 ಆಗುತ್ತೆ ಆಕ್ಚುಲಿ. ಸೊ ಆರ್ಟಿಕಲ್ 370 ಏನ್ ಮಾಡ್ತಾರೆ, ಸೊ ಅದನ್ನ ಅಬ್ರಗೇಷನ್ ಮಾಡ್ತಾರೆ ಅಥವಾ ರಿವೋಕೇಶನ್ ಮಾಡ್ತಾರೆ. ಇದ್ರ ಮುಖಾಂತರ ಏನ್ ಮಾಡ್ತಾರೆ, ಜಮ್ಮು ಕಾಶ್ಮೀರ ರಾಜ್ಯವನ್ನ 2 ಯೂಟಿಗಳಾಗಿ ಕ್ರಿಯೇಟ್ ಮಾಡ್ತಾರೆ. ಒಂದು ಜಮ್ಮು ಅಂಡ್ ಕಾಶ್ಮೀರ್ ಯೂನಿಟ್ ಟೆರಿಟರಿ ಅಂತ ಮಾಡ್ತಾರೆ, ಇನ್ನೊಂದು ಲಡಾಖ್ ಅಂತ ಮಾಡ್ತಾರೆ. ಸೊ ದಿಸ್ ಇಸ್ ದ ಲಡಾಖ್ ಆಗಿದೆ. ಹೌದಾ. ಹಾಗಾಗಿ ಏನ್ ಮಾಡ್ತಾರೆ ಲಡಾಖ್ ನಮಗೂ ಕೂಡ ಆಕ್ಚುಲಿ ಇದನ್ನ 6th ಶೆಡ್ಯೂಲ್ ಅಲ್ಲಿ ಸೇರಿಸಿ ಅಂತ ಏನ್ ಮಾಡ್ತಾರೆ, ರೀಸೆಂಟ್ ಆಗಿ ಅಲ್ಲಿ ಸಾಕಷ್ಟು ಸಂಘಟನೆಗಳು ಒಂದು ಹೋರಾಟವನ್ನ ಮಾಡ್ತದೆ ಅಂತ ಹೇಳ್ಬೋದು. ಆ ಕಾರಣಕ್ಕಾಗಿ ನಮಗೆ ಈ 6th ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರೀಸೆಂಟ್ ಆಗಿ ನ್ಯೂಸ್ ಇದೆ. ನೋಡಿ ಯಾಕೆ ಲಡಾಖ್ ಬೆಳೀತದೆ ಅಂತಂದ್ರೆ, ಆಕ್ಚುಲಿ ಈ ಲಡಾಖ್ ಸ್ವಾಯತ್ತ ಗುಡ್ಡಗಾಡು ಪ್ರದೇಶ ಅಂತ ಕರಿತೀವಿ. ಅಂದ್ರೆ ಲಡಾಖ್ ಆಟೋನಮಸ್ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಇದೆಯಲ್ಲ, ಹಾಗಾಗಿ ಅಂದ್ರೆ ಆಕ್ಚುಲಿ ಏನಾಗ್ತದೆ, ಅಲ್ಲಿರುವಂತಹ ಬುಡಕಟ್ಟು ಜನಾಂಗಗಳ ಒಂದು ಹಿತಾಸಕ್ತಿಯನ್ನಲ್ಲಿ ಸಮರ್ಥನೆ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ. ಹೌದಾ. ಅಂದ್ರೆ ಅಲ್ಲಿರುವಂತಹ ಭೂಮಿ ಆಗಿರ್ಬೋದು, ಅಲ್ಲಿ ಜನರಿಗೆ ಕೊಡುವಂತ ಉದ್ಯೋಗ ಆಗಿರ್ಬೋದು, ಅಲ್ಲಿ ಸಂಸ್ಕೃತಿಯನ್ನ ಆಕ್ಚುಲಿ ಎಲ್ಲೊಂದ್ ಕಡೆ ಆ ಒಂದು ಏನಂದ್ರೆ ಮೇಂಟೈನ್ ಮಾಡಕ್ ಆಗ್ತಿಲ್ಲ, ಆಟೋನಮಸ್ ಆಗಿ ಅದನ್ನ ಅಲ್ಲಿ ಇದ್ ಮಾಡಕ್ ಆಗ್ತಿಲ್ಲ. ಆ ಕಾರಣಕ್ಕಾಗಿ ಅಂದ್ರೆ ಆಕ್ಚುಲಿ ನಮಗ್ ಕೂಡ ಏನಂದ್ರೆ ನೀವು 6th ಶೆಡ್ಯೂಲ್ ಅಲ್ಲಿ ಸೇರಿಸಿ ಒಂದು ಆಟೋನಮಸ್ ಕೌನ್ಸಿಲ್ ಆಗಿ ಮಾಡ್ಕೊಳಕ್ಕೆ ಅವಕಾಶ ಕೊಡ್ರಿ ಅಂತ ಏನ್ ಮಾಡ್ತದೆ ಲಡಾಖ್ ತುಂಬಾ ಒಂದಿರುವಂತ ಹಲವಾರು ಸಂಘಟನೆಗಳು ಹೋರಾಟ ಮಾಡ್ತಿದೆ. ನೋಡಿ ಈ ಲಡಾಖ್ ಇದೆಯಲ್ಲ, ಅಲ್ಲಿರುವಂತ ಸುಮಾರು 90% ಜನರೇನಂದ್ರೆ ಆಲ್ವೇಸ್ ಏನಾಗಿದ್ದಾರೆ ಅಂದ್ರೆ ಬುಡಕಟ್ಟು ಜನಾಂಗ ಅಥವಾ ಟ್ರೈಬಲ್ ಪೀಪಲ್ಸ್ ಆಗಿದ್ದಾರೆ. ಎಷ್ಟಾಗಿದ್ರೆ ಮೋರ್ ದನ್ 90% ಏನ್ ಪೀಪಲ್ಸ್ ಇದಾರೆ ಅವರೆಲ್ಲರೂ ಏನಾಗಿದ್ದಾರೆ, ಸೊ ದಿ ಬಿಲಾಂಗ್ಸ್ ಟು ದ ಟ್ರೈಬಲ್ ಪೀಪಲ್ಸ್ ಆಗಿದ್ದಾರೆ. ಫಾರ್ ಎಕ್ಸಾಂಪಲ್ ಕಂಡುಬರುವಂತ ಟ್ರೈಬಲ್ಸ್ ನೋಡ್ತಾ ಹೋದ್ರೆ, ಸೊ ಅಲ್ಲಿ ಬಾಲ್ಟಿ ಇದೆ, ಬೇಡ ಇದೆ, ಬೋಟ್ ಇದೆ ಅಥವಾ ಬೋಟೋ ಅಂತ ಕರೀತಾರೆ. ಆಮೇಲೆ ಬ್ರೋಕ್ಪಾ ಇದೆ, ಡ್ರೋಕ್ಪಾ ಇದೆ, ದರ್ದ್, ಸಿನ್, ಚಾಂಗ್ಪಾ, ಗರ್ರಾ, ಮೋನ್,
ಫುರಿಗ್ವಾ ಅಂತ. ಓಕೆ, ಇವೆಲ್ಲ ಕೂಡ ಆಕ್ಚುಲಿ ಲಡಾಖ್ ಅಲ್ಲಿ ಕಂಡು ಬರುವಂತಹ ಪ್ರಮುಖವಾದಂತಹ ಒಂದು ಬುಡಕಟ್ಟು ಜನಾಂಗಗಳಾಗಿದೆ. ಒನ್ಸ್ ಅಗೇನ್ ಐ ರೀಡ್ ಇಟ್. ಬಾಲ್ಟಾ, ಬೇಡಾ, ಬೋಟಾ ಅಥವಾ ಬೋಟೋ ಅಂತ ಕರೀತಾರೆ, ಬ್ರೋಕ್ಪಾ, ಡ್ರೋಕ್ಪಾ, ದರ್ತ್, ಸಿನ್, ಚಾಂಗ್ಪಾ, ಗರ್ರಾ, ಮೋನ್ ಮತ್ತೆ ಪುರುಕ್ಪಾ ಇದೆಯಲ್ಲ, ಇವೆಲ್ಲ ಕೂಡ ಪ್ರಮುಖವಾಗಿರುವಂತಹ ಒಂದು ಟ್ರೈಬಲ್ ಜನಾಂಗ ಅಂತ ಹೇಳ್ಬೋದು ಇನ್ ದ ಯುಟಿ ಆಫ್ ದ ಲಡಾಖ್ ಅಲ್ಲಿ, ರೈಟ್. ಅದೇ ರೀತಿ ಏನ್ ಟ್ರೈಬ್ಗಳಿದೆಯಲ್ಲ ಇಲ್ಲಿ ಅಂದ್ರೆ ಅವರು ಡಿಫ್ರೆಂಟ್ ಆಗಿರುವಂತಹ ಒಂದು ಕಲ್ಚರ್ ಹೊಂದಿದ್ದಾರೆ, ಅವುಗಳನ್ನ ಸಂರಕ್ಷಿಸುವಂತದ್ದು ಕೂಡ ತುಂಬಾ ಅವಶ್ಯಕತೆ ಇದೆ. ಆ ಕಾರಣಕ್ಕಾಗಿ ನಮ್ಗೆ ನಮ್ಮ ಈ ಲಡಾಖ್ ಕೂಡ ಏನ್ ಮಾಡಿದ್ದಾರೆ, ನೀವು 6 ಶೆಡ್ಯೂಲ್ ಸೇರಿಸಿ ಅಂತ ಏನ್ ಮಾಡಿದ್ರೆ ಸಾಕಷ್ಟು ಹೋರಾಟಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು 6ನೇ ಅನುಸೂಚಿ ಅಂತಂದ್ರೆ ಏನು ನೋಡ್ತಾ ಹೋಗೋಣ. ಆಕ್ಚುಲಿ ನಿಮ್ಗೆಲ್ಲ ಗೊತ್ತಿರೋಂತ ಏನಂದ್ರೆ ನಮ್ಮ ಭಾರತ ಸಂವಿಧಾನದಲ್ಲಿ ಟೋಟಲ್ ಎಷ್ಟಂದ್ರೆ 12 ಅನುಸೂಚಿಗಳನ್ನ ಮೆನ್ಷನ್ ಮಾಡಲಾಗಿದೆ. ಟೋಟಲ್ ಆಗಿ ಭಾರತ ಸಂವಿಧಾನದಲ್ಲಿ ಎಷ್ಟಿದೆ, 12 ಅನುಸೂಚಿಗಳು ಅಥವಾ ಶೆಡ್ಯೂಲ್ಸ್ ಇದೆ. ಅದರಲ್ಲಿ 6ನೇ ಅನುಸೂಚಿ ಇದೆಯಲ್ಲ, ಇದೇನಂದ್ರೆ ಆಕ್ಚುಲಿ ಏನ್ ಹೇಳುತ್ತೆ, ಬುಡಕಟ್ಟು ಜನಸಂಖ್ಯೆ ರಕ್ಷಣೆ ಬಗ್ಗೆ ಆಕ್ಚುಲಿ ಹೇಳಿಕೊಡುತ್ತೆ. ಏನ್ ನೋಡುತ್ತೆ ಇದು, ಇಟ್ಸ್ ಅ ಪ್ರೊಟೆಕ್ಷನ್ ಆಫ್ ದಿ ಟ್ರೈಬಲ್ ಪೀಪಲ್ಸ್ ಬಗ್ಗೆ ಹೇಳಿಕೊಡುತ್ತೆ 6th ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಜೊತೆಗೆ ಅವುಗಳಿಗೆ ಏನಂದ್ರೆ ಒಂದು ಆಟೋನಮಿಕ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಥವಾ ಸ್ವಾಯತ್ತ ಅಭಿವೃದ್ಧಿ ಮಂಡಳಿಗಳನ್ನ ರಚಿಸಿಕೊಳ್ಳಕ್ಕೆ ಇದು ಕೂಡ ಅಧಿಕಾರ ನೀಡುತ್ತೆ ಅಂತ ಹೇಳ್ಬೋದು 6th ಶೆಡ್ಯೂಲ್ ಅಲ್ಲಿ. ಓಕೆನಾ. ಫಾರ್ ಎಕ್ಸಾಂಪಲ್ ಇರುವಂತಹ ಭೂಮಿ ಆಗಿರ್ಬೋದು, ಆಮೇಲೆ ಪಬ್ಲಿಕ್ ಹೆಲ್ತ್ ಆಗಿರ್ಬೋದು, ಆಮೇಲೆ ಅಗ್ರಿಕಲ್ಚರ್ ಆಗಿರ್ಬೋದು, ಈ ತರ ವಿಷಯಗಳಿಗೆ ಏನಂದ್ರೆ ಅವರು ಇಂಡಿಪೆಂಡೆಂಟ್ ಆಗಿ ಆಟೋನಮಸ್ ಆಗಿ ಅವರೇ ಲಾ ಮಾಡ್ಕೊಳ್ಳಕ್ಕೆ ಅವಕಾಶ ಕೊಡುತ್ತೆ ಅಂತ ಹೇಳ್ಬೋದು ಈ ಒಂದು 6th ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಹೌದಾ. ಸೊ ಹಾಗಾಗಿ ಪ್ರಸ್ತುತವಾಗಿ ಏನಂದ್ರೆ ಆಕ್ಚುಲಿ ಈ 6th ಶೆಡ್ಯೂಲ್ ಎಷ್ಟು ಅಂತಂದ್ರೆ, ಸೊ ಅಲ್ಲಿ ಅಸ್ಸಾಂ ಇದೆ, ಮೇಘಾಲಯ ಇದೆ, ತ್ರಿಪುರ ಇದೆ, ಮಿಜೋರಾಂ ಇದೆ. ಅದನ್ನ ಶಾರ್ಟ್ ಕಟ್ ಆಗಿ ಏನಂತಂದ್ರೆ ATM ಸ್ಕ್ವೇರ್ ಅಂತ ಕರಿತೀವಿ. ATM ಅಂದ್ರೆ ಎ ಅಂದ್ರೆ ಅಸ್ಸಾಂ, ಟಿ ಅಂದ್ರೆ ತ್ರಿಪುರ, ಮೇಘಾಲಯ ಮತ್ತೆ ಮಿಜೋರಾಂ ಇದೆಯಲ್ಲ, ಹಾಗಾಗಿ ಅದನ್ನ ATM ಸ್ಕ್ವೇರ್ ಅಂತ ಒಂದು ಶಾರ್ಟ್ ಕಟ್ ಮುಖಾಂತರ ಗೊತ್ತಿರಲಿ. ಸೊ ಪ್ರಸ್ತುತವಾಗಿ 6ನೇ ಅನುಸೂಚಿರುವಂತಹ ರಾಜ್ಯಗಳಾದಪ್ಪ ಅಂತಂದ್ರೆ ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ ಇದೆ. ಓಕೆ. ಸೊ ಹಾಗಾಗಿ ಇದನ್ನ ಯಾವ ಮಾಡ್ತಾರೆ ಅಂತಂದ್ರೆ ಗೊತ್ತಿರಬೇಕು. ಸಂವಿಧಾನದ 244 ಕ್ಲಾಸ್ 2 ಆರ್ಟಿಕಲ್ ಮತ್ತೆ ಆರ್ಟಿಕಲ್ 275 ಕ್ಲಾಸ್ 1 ಮಾಡ್ತದೆ. ಆಕ್ಚುಲಿ ಈ ಒಂದು ವಿಶೇಷವಾದಂತಹ ನಿಬಂಧನೆಯನ್ನ ಆ ರಾಜ್ಯಗಳಿಗೆ ಅಥವಾ ಯುಟಿಗಳಿಗೆ ಕೊಡಲಾಗುತ್ತೆ ಅಂತ ನಿಮ್ಗೆ ಕೂಡ ಗೊತ್ತಿರಬೇಕು. ಆರ್ಟಿಕಲ್ 244 ಆಫ್ 2 ಇದೆ, ಅದೇ ರೀತಿ ಆರ್ಟಿಕಲ್ 275 ಆಫ್ 1 ಕೂಡ ಏನ್ ಮಾಡ್ತಾರೆ ಆಕ್ಚುಲಿ ಈ ಒಂದು ಯಾವುದೇ ರಾಜ್ಯಗಳನ್ನ 6th ಶೆಡ್ಯೂಲ್ ಅಲ್ಲಿ ಸೇರಿಸಬಹುದು ಅಥವಾ ತೆಗೆದಾಕ್ಲಿಕ್ಕೆ ಇರುವಂತಹ ಅಧಿಕಾರ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಈ 6ನೇ ಅನುಸೂಚಿಯಲ್ಲಿ ಸೇರಿಸಬೇಕಾದ್ರೆ ಏನೆಲ್ಲ ಒಂದು ನಿಬಂಧನೆಗಳು ಇರ್ಬೇಕಂತ ನೋಡ್ತಾ ಹೋಗೋಣ. ಹೌದಾ. ನೋಡಿ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಸ್ವಾಯತ್ತ ಜಿಲ್ಲೆಗಳನ್ನ ಯಾರು ಮಾಡ್ತಾರೆ, ಸಂಘಟಿಸಕ್ಕೆ ಪುನರ್ಗಠಿಸಕ್ಕೆ ಯಾರಿಗೆ ಅಧಿಕಾರ ಇದೆ ಅಂತಂದ್ರೆ ಅದು ಆ ಒಂದು ರಾಜ್ಯಪಾಲರಿಗಿದೆ. ಓಕೆನಾ. ಯಾವುದೇ ಒಂದು ಆಟೋನಮಸ್ ಕೌನ್ಸಿಲ್ಗಳನ್ನ, ಆಟೋನಮಸ್ ಡಿಸ್ಟ್ರಿಕ್ಟ್ ಗಳನ್ನ ಕ್ರಿಯೇಟ್ ಮಾಡುವಂತ ಅಧಿಕಾರವನ್ನು ಯಾರಿಗಿದೆ ಅಂತಂದ್ರೆ ಅದು ಆ ಒಂದು ರಾಜ್ಯದ ರಾಜ್ಯಪಾಲರು ಹೊಂದಿರ್ತಾರೆ ಅಂತ ಹೇಳ್ಬೋದು. ಓಕೆನಾ. ಅದೇ ರೀತಿ ಇಲ್ಲಿ ನೋಡಿ ಸ್ವಾಯತ್ತ ಜಿಲ್ಲೆಯಲ್ಲಿ ವಿವಿಧ ಬುಡಕಟ್ಟು ಜನಾಂಗದವರು ಇದ್ರೆ ಏನ್ ಮಾಡಬಹುದು, ರಾಜ್ಯಪಾಲರು ಏನಂದ್ರೆ ಆಕ್ಚುಲಿ ಅವನ್ನ ಡಿವೈಡ್ ಮಾಡಿಕೊಂಡು ವಿಂಗಡಣೆ ಮಾಡಿ ಕೂಡ ರಾಜ್ಯಪಾಲರಿಗೆ ಒಂದು ವಿಶೇಷವಾದ ಅಧಿಕಾರ ಕೂಡ ನಮಗೆ ಇಲ್ಲಿ ಕಾಣುವಂಥದ್ದು ಅಂತ ಅಂಡರ್ ದ 6th ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಅದೇ ರೀತಿ ಸಂಯೋಜನೆ ಬಗ್ಗೆ ಬರುತ್ತೆ. ಇಲ್ಲಿ ಅಂದ್ರೆ ಏನ್ ಮಾಡ್ತಾರೆ, ಪ್ರತಿ ಒಂದು ಜಿಲ್ಲಾ ಪರಿಷತ್ ಇರುತ್ತಲ್ಲ ಏನ್ ಮಾಡ್ತಾರೆ ಅಂದ್ರೆ ಸುಮಾರು 30 ಜನರ ಮೆಂಬರ್ಸ್ ಅನ್ನೋ ಒಂದು ಸ್ವಾಯತ್ತ ಅಂದ್ರೆ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ನ ಕೂಡ ಕ್ರಿಯೇಟ್ ಮಾಡ್ತಾರೆ. ಓಕೆನಾ. ಅದರಲ್ಲಿ 4 ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ರಾಜ್ಯಪಾಲರಿಂದ ನಾಮನಿರ್ದೇಶನಗೊಳ್ತಾರೆ. 26 ಜನ ಅಂದ್ರೆ ಅವರು ಏನಾಗ್ತಾರೆ, ಈ ಒಂದು ಅಡಲ್ಟ್ ಫ್ರಾಂಚೈಸ್ ಅನ್ನುವಂತ ಎಲೆಕ್ಷನ್ ಮುಖಾಂತರ ಅಲ್ಲಿ ಕಂಟೆಸ್ಟ್ ಮಾಡ್ಕೊಂಡು ವಿನ್ ಆಗ್ತಾರೆ. ಅಂದ್ರೆ ಟೋಟಲ್ ಆಗಿ 30 ಮೆಂಬರ್ಸ್ ಅಲ್ಲಿ 6 ಜನ ನಾಮಿನೇಟ್ ಆಗ್ತಾರೆ, 26 ಜನ ಡೈರೆಕ್ಟ್ ಆಗಿ ಎಲೆಕ್ಟ್ ಆಗ್ತಾರೆ ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಇನ್ನು ಅಧಿಕಾರಾವಧಿ ನೋಡ್ತಾ ಹೋಗೋಣ. ಟರ್ಮ್ಸ್ ನೋಡ್ತಾ ಹೋದ್ರೆ ಎಷ್ಟಿದೆ, 5 ವರ್ಷ ಇರುತ್ತೆ. ಅವ್ರಿಗೆ ಎಷ್ಟಿರುತ್ತೆ, 5 ವರ್ಷ ಇರುತ್ತೆ. ಇನ್ನು ನಾಮಿನೇಟ್ ಮೆಂಬರ್ಸ್ ಇರ್ತಾರಲ್ಲ ಅವರು ರಾಜ್ಯಪಾಲರು ಎಲ್ಲಿವರೆಗೆ ಇಚ್ಛೆ ಇರುತ್ತೆ ಅಲ್ಲಿವರೆಗೂ ಕೂಡ ಮುಂದುವರಿಬಹುದು. ಎಲೆಕ್ಷನ್ ಮುಖಾಂತರ ಗೆದ್ದವರಿಗೆ ಕೇವಲ 5 ವರ್ಷ ಇದ್ರೆ, ನಾಮಿನೇಟ್ ಮೆಂಬರ್ಸ್ ಗಳಿಗೆ ಎಲ್ಲಿವರೆಗೆ ಒಂದು ಪ್ಲೆಜರ್ ಆಫ್ ದಿ ಗವರ್ನರ್ಸ್ ಇರ್ತಾರೆ ಅಲ್ಲಿವರೆಗೂ ಕೂಡ ನಾಮಿನೇಟ್ ಮೆಂಬರ್ಸ್ ಆ ಒಂದು ಸದನದಲ್ಲಿ ಸದಸ್ಯರಾಗಿ ಮುಂದುವರಿಬಹುದು. ಅದೇ ರೀತಿ ಪ್ರತಿಯೊಂದು ಸಾಹಿತ್ಯ ಪ್ರದೇಶ ಕೂಡ ಪ್ರತ್ಯೇಕನಾಗಿರುವಂತಹ ಒಂದು ರೀಜನಲ್ ಕೌನ್ಸಿಲ್ ಮಾಡ್ತಾ ಹೋಗ್ತಾರೆ. ಹೌದಾ. ಇದ್ರ ಮುಖಾಂತರ ಅವರು ಹಲವಾರು ತಮಗೆ ಸಂಬಂಧಪಟ್ಟಂತ ಕಾನೂನುಗಳನ್ನ, ಶಾಸನಗಳನ್ನ ಮಾಡ್ಕೊಳ್ಳೋಕೆ ಕೂಡ ಅಧಿಕಾರ ಇರುತ್ತೆ. ಇನ್ನು ಈ ಮಂಡಳಿಗಳ ಅಧಿಕಾರ ನೋಡ್ತಾ ಹೋದ್ರೆ ಆಕ್ಚುಲಿ ಏನಾಗುತ್ತೆ, ಇಲ್ಲಿ ಅವರು ಭೂಮಿಗೆ ಸಂಬಂಧಪಟ್ಟಂತೆ, ಅರಣ್ಯಕ್ಕೆ ಸಂಬಂಧಪಟ್ಟಂತೆ, ಆಮೇಲೆ ಈ ಕ್ಯಾನಲ್ಗೆ ಸಂಬಂಧಪಟ್ಟಂತೆ, ಆಮೇಲೆ ಜುಮ್ ಕಲ್ಟಿವೇಶನ್ ಸಂಬಂಧಪಟ್ಟಂತೆ, ಲೋಕಲ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಆಮೇಲೆ ಆಸ್ತಿ ಅನುವಂಶಿಕತೆ ಆಗಿರ್ಬೋದು, ಮದುವೆ, ವಿಚ್ಛೇದನ, ಈ ತರ ವಿಷಯಗಳು ಏನ್ ಮಾಡೋದವರು ಲಾಗಳನ್ನ, ಶಾಸನಗಳನ್ನ ಮಾಡಬಹುದು. ಅದಕ್ಕೆ ಕಡ್ಡಾಯವಾಗಿ ಏನ್ ಬೇಕು, ರಾಜ್ಯಪಾಲರ ಒಪ್ಪಿಗೆ ಅವಶ್ಯಕತೆ ಇರುತ್ತೆ ನೋಡಿ. ಓಕೆನಾ. ಹಾಗಾಗಿ ಅಂದ್ರೆ ಇಲ್ಲಿ ಅದ್ರ ಜೊತೆಗೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಗ್ರಾಮ ಮಂಡಳಿಗಳಂತ ಮಾಡ್ತಾರೆ, ಅಂದ್ರೆ ಗ್ರಾಮ ಕೌನ್ಸಿಲ್ಗಳು ಮಾಡ್ತಾ ಹೋಗ್ತಾರೆ, ವಿಲೇಜ್ ಕೌನ್ಸಿಲ್ ಅಂತ ಕರೀತಾರೆ. ಹೌದಾ. ಹಾಗಾಗಿ ಇಲ್ಲಿ ಕೂಡ ಏನ್ ಮಾಡಬಹುದು, ತಮಗೆ ಇಷ್ಟಪಟ್ಟಂತ ಒಂದು ಹಲವಾರು ಶಾಸನಗಳನ್ನ ಇದ್ರ ಮುಖಾಂತರ ಡಿಸ್ಕಸ್ ಮಾಡ್ಕೊಳ್ಳಕ್ಕೆ ಅವಕಾಶ ಇರುತ್ತೆ. ಓಕೆನಾ. ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ನಾವು ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಥವಾ ಆಟೋನಮಿಕ್ ಕೌನ್ಸಿಲ್ ಅಂತ ಕರೀತಾರೆ ಅಂಡರ್ ದ
6th ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ನೋಡಿ ನಾಗ್ಲೇ ಹೇಳ್ತಿದ್ದೆ ಆಕ್ಚುಲಿ ಏನಂದ್ರೆ ಟೋಟಲ್ ಆಗಿ ನಮ್ಮ ಸಂವಿಧಾನದಲ್ಲಿ 12 ಅನುಸೂಚಿಗಳನ್ನ ಮೆನ್ಷನ್ ಮಾಡಿದ್ದಾರೆ. ಮೊದಲನೇ ಶೆಡ್ಯೂಲ್ ಏನ್ ಹೇಳುತ್ತೆ ಅಂತಂದ್ರೆ ನೋಡಿ, ಸ್ಟೇಟ್ ಯೂನಿಯನ್ ಟೆರಿಟರಿ ನಿಮ್ಮ ಬಗ್ಗೆ, ಅಂದ್ರೆ ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶ ಒಂದು ಹೆಸರುಗಳನ್ನ ಸೂಚಿಸುತ್ತೆ ಮೊದಲನೇ ಅನುಸೂಚಿ. ಎರಡನೇದ್ದು ಏನ್ ಹೇಳುತ್ತೆ, ಶಾಲ್ರಿ. ಹೌದಾ, ಶಾಲ್ರಿ ಬಗ್ಗೆ ಕೊಡುತ್ತೆ. ಯಾರಿಗೆಲ್ಲ ಸ್ಪೀಕರು, ಡೆಪ್ಯೂಟಿ ಸ್ಪೀಕರು, ರಾಜ್ಯಸಭೆ ಇವರೆಲ್ಲ ಕೂಡ ಶಾಲ್ರಿ ಕೊಡುತ್ತೆ. ಅದೇ ರೀತಿ ಮೂರನೇ ಒಂದು ಶೆಡ್ಯೂಲ್ ಇದೆಯಲ್ಲ, ಇದೇನ್ ಮಾಡುತ್ತೆ, ಪ್ರಮಾಣ ವಚನ ಬಗ್ಗೆ ಹೇಳಿಕೊಡುತ್ತೆ. ಓಕೆ, ಏನಂದ್ರೆ ರಾಷ್ಟ್ರಪತಿ ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರ್ಬೋದು, MP ಆಗಿರ್ಬೋದು, MLA ಗಳ ಬಗ್ಗೆ ಅಂದ್ರೆ ಒಂದು ಪ್ರಮಾಣ ವಚನ ಬಗ್ಗೆ ತಿಳಿಸಿಕೊಡುತ್ತೆ. ಸೊ ಶೆಡ್ಯೂಲ್ 3 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್ ನೋಡ್ತಗೋಣ, ಶೆಡ್ಯೂಲ್ 4 ಏನಿರುತ್ತೆ, ಇದು ರಾಜ್ಯಸಭಾ ಒಂದು ಸೀಟ್ಗಳನ್ನ ಹಂಚಿಕೆ ಮಾಡುತ್ತದೆ, ಅದು ಸ್ಟೇಟ್ ಮತ್ತೆ ಯೂಟಿಗಳಿಗೆ 4th ಅಂತ ಹೇಳ್ತೀವಿ. ಅದೇ ರೀತಿ 5 ಏನಿರುತ್ತೆ ನೋಡಿ, ಇದು ಕೂಡ ಏನಾಗಿದೆ, ಶೆಡ್ಯೂಲ್ ಏರಿಯಾ, ಶೆಡ್ಯೂಲ್ ಟ್ರೈಬ್ ಮತ್ತೆ ಶೆಡ್ಯೂಲ್ ಇದ್ರ ಬಗ್ಗೆ ಏನಿರುತ್ತೆ ಅಂದ್ರೆ ಇಲ್ಲಿ ಲಾಗಳನ್ನ ಮೇಂಟೈನ್ ಮಾಡ್ಕೊಳ್ಳಕ್ಕೆ ಹೇಳ್ತಾರೆ. ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ಏರಿಯಾಗಳಿಗೆ ಅಂದ್ರೆ ಒಂದು ಅಡ್ಮಿನಿಸ್ಟ್ರೇಷನ್ಗೆ ಅವಕಾಶ ಕೊಡುತ್ತೆ, ಶೆಡ್ಯೂಲ್ 5th ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅದೇ ರೀತಿ 6th ಶೆಡ್ಯೂಲ್ ಏನ್ ಮಾಡುತ್ತೆ ಅಂದ್ರೆ, ಇದು ಈಗಲೇ ನಾನು ಡಿಸ್ಕಸ್ ಮಾಡ್ತಾ ಇದ್ದೀವಿ ನಾವು, ಇದು ಬುಡಕಟ್ಟು ಏರಿಯಾಗಳಾಗಿರುವಂತ ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ ರಾಜ್ಯಗಳ ಆಕ್ಚುಲಿ ಅದರಲ್ಲಿ ಅಂತ ಬುಡಕಟ್ಟು ಜನಾಂಗಗಳ ಒಂದು ಹಕ್ಕುಗಳನ್ನ ಕೊಡುವಂತಾಗಿದೆ 6th ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅದೇ ರೀತಿ 7th ಶೆಡ್ಯೂಲ್ ಇದೆಯಲ್ಲ, ಇದೇನಾಗುತ್ತೆ, 3 ಲಿಸ್ಟ್ ಕೊಡುತ್ತೆ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ. ಹಾಗೆ 8ನೇ ಅನುಸೂಚಿ, ಇದು ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಬಗ್ಗೆ ಸಂಬಂಧಪಟ್ಟಂತ ಒಂದು ಶೆಡ್ಯೂಲ್ ಆಗಿದೆ. ಅದೇ ರೀತಿ 9ನೇ ನಿಮ್ಗೆಲ್ಲ ಗೊತ್ತಿರುವಂತೆ ಏನಾಗಿದೆ, ಸೊ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದರ್ ಇಸ್ ಅಬಲ್ಯೂಷನ್ ಆಫ್ ದ ಜಮೀನ್ದಾರ್ ಆಗಿದೆ. ಅದೇ ರೀತಿ ಸ್ಪೆಷಲ್ ಪವರ್ ಆಫ್ ದಿ ಪಾರ್ಲಿಮೆಂಟ್ ಬಗ್ಗೆ ಕೂಡ ಹೇಳ್ಕೊಡ್ತಾರೆ. ಸೊ ಅದು 9th ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ. ಇನ್ನು 10th ಶೆಡ್ಯೂಲ್ ಬಂದಾಗ ಆಂಟಿ ಡಿಫೆಕ್ಷನ್ ಲಾ ಅಥವಾ ಡಿಸ್ಕ್ವಾಲಿಫಿಕೇಶನ್ ಆಫ್ ದ MP ML ಅಂತ ಹೇಳ್ಬೋದು. ಇನ್ನು 11th ಬಂದಾಗ ಪಂಚಾಯತ್ ಇದೆ, 12th ಬಂದಾಗ ಮುನ್ಸಿಪಾಲಿಟಿ ಬಗ್ಗೆ ಹೇಳಿಕೊಡುತ್ತೆ. ಸೊ ಹಾಗಾಗಿ ಇವೆರಡು ಒಟ್ಟು ಟೋಟಲ್ ಆಗಿ 12 ಶೆಡ್ಯೂಲ್ಗಳನ್ನು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ರೆಸೆಂಟ್ ಆಗಿ ಮೆನ್ಷನ್ ಮಾಡಲಾಗಿದೆ. ಹಾಗಾದ್ರೆ ಇವುಗಳನ್ನ ಯಾವ ರೀತಿ ನೆನ್ಪಿಟ್ಕೊಳ್ಬೇಕನ್ನೋದಕ್ಕೆ ಒಂದು ಕೋಡ್ ಮಾಡಿದೀನಿ. ಹೌದಾ, ಏನ್ ಕೋಡಪ್ಪ ಅಂತ ನೋಡಿ, ಟಿಯರ್ಸ್ ಆಫ್ ದಿ ಓಲ್ಡ್ PM ಅಂತ ಇದೆ. ಏನಿದೆ ಕೋಡ್, ಟಿಯರ್ಸ್ ಆಫ್ ದ ಓಲ್ಡ್ PM ಅಂತಿದೆ. ಇದನ್ನ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ, 12 ಅನುಸೂಚಿಗಳು ಕೂಡ ಗೊತ್ತಾಗುತ್ತೆ. ಫಸ್ಟ್ ನೋಡ್ತಾ ಟಿ ಇದೆ. ಹೌದಾ, ಫಸ್ಟ್ ಶೆಡ್ಯೂಲ್ ಇದೆ. ಟಿ ಅಂದ್ರೆ ಏನಂದ್ರೆ ಟೆರಿಟರೀಸ್ ಅಂತ, ಅಂದ್ರೆ ಪ್ರದೇಶಗಳ ಹೆಸರುಗಳು. ಈ ಅಂದ್ರೆ ಎಮುಲ್ಮೆಂಟ್ಸ್, ಶಾಲ್ರಿಗಳು 2ನೇ ಶೆಡ್ಯೂಲ್ ಇರುತ್ತೆ. 3ನೇದಿದೆ ಅಫರ್ಮೇಶನ್ ಅಂತ ಕರಿತೀವಿ, ಪ್ರಮಾಣ ವಚನ ಹೇಳಿಕೊಡುತ್ತೆ 3ನೇ ಶೆಡ್ಯೂಲ್. 4ನೇದು 6 ಇದೆ ಹೌದಾ, ರಾಜ್ಯಸಭಾ ಸೀಟ್ಸ್ ಬಗ್ಗೆ ಹೇಳಿಕೊಡುತ್ತೆ 4th ಶೆಡ್ಯೂಲ್ ಅಂತ. 5th ಇದೆ ಶೆಡ್ಯೂಲ್ ಕ್ಯಾಸ್ಟ್ ಮತ್ತೆ ಶೆಡ್ಯೂಲ್ ಟ್ರೈಬಲ್ ಏರಿಯಾಗಳ ಬಗ್ಗೆ ಹೇಳಿಕೊಡುತ್ತೆ, ಶೆಡ್ಯೂಲ್ ಟ್ರೈಬಲ್ ಏರಿಯಾಗಳ ಬಗ್ಗೆ ಹೇಳಿಕೊಡುತ್ತೆ. ಹೌದಾ, ಅದು 5ನೇ ಅನುಸೂಚಿ ಅಂತ. 6ನೇದು ಓ ಇದೆ, ಅದರ್ ಶೆಡ್ಯೂಲ್ ಏರಿಯಾಸ್ ಅಂತ. ಅದರ್ ಶೆಡ್ಯೂಲ್ ಏರಿಯಾಸ್ ಅಂದ್ರೆ ನಾನು ಹೇಳ್ತಿದೆ ATM ಸ್ಕ್ವೇರ್ ಅಂತ ಕರಿತೀವಿ. ಹೌದಾ, 6ನೇದು. 7ನೇದಿದೆ ಫೆಡರಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಇಲ್ಲಿ ಏನ್ ಮಾಡುತ್ತೆ, 3 ಲಿಸ್ಟ್ ಕೊಡುತ್ತೆ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ. ಇನ್ನು 8ನೇ ಒಂದು ಶೆಡ್ಯೂಲ್ ಏನಪ್ಪ ಅಂದ್ರೆ ಅಫಿಷಿಯಲ್ ಲ್ಯಾಂಗ್ವೇಜ್ ಇದೆ ನೋಡಿ, 8ನೇ ಅನುಸೂಚಿ. 9ನೇದು ಲ್ಯಾಂಡ್ ರಿಫಾರ್ಮ್ಸ್, ಭೂ ಸುಧಾರಣೆಗಳ ಬಗ್ಗೆ ಕೊಡುತ್ತೆ. ಆಮೇಲೆ 10th ಡಿ ಇದೆ, ಡಿಫೆಕ್ಷನ್, ಆಂಟಿ ಡಿಫೆಕ್ಷನ್ ಬಗ್ಗೆ ಕೊಡುತ್ತೆ. ಆಮೇಲೆ 11th ಪಿ ಇದೆ, ಪಂಚಾಯತ್ ಅಂತ ಹೇಳ್ಬೋದು. ಆಮೇಲೆ 12th ಎಂ ಇದೆ, ಮುನ್ಸಿಪಾಲಿಟಿ ಅಂತ ಹೇಳ್ಬೋದು. ಹಾಗಾಗಿ ನಾವು ಟಿಯರ್ಸ್ ಆಫ್ ಓಲ್ಡ್ PM ಅಂತ ನೆನಪಿಟ್ಕೊಂಡ್ರೆ ಏನಾಗುತ್ತೆ, ಅಲ್ಲ 12 ಅನುಸೂಚಿಗಳು ಕೂಡ ನಿಮಗೆ ಮೈಂಡ್ ಅಲ್ಲಿ ಇರುತ್ತೆ. ಜಸ್ಟ್ ಈ ಒಂದು ಕೋಡ್ ಅನ್ನ ನೆನಪಿಟ್ಕೊಂಡ್ರೆ ಇಟ್ಸ್ ವೆರಿ ಹೆಲ್ಪ್ಫುಲ್ ಟು ದ ಎಕ್ಸಾಮ್ ಅಂತ ಹೇಳ್ಬೋದು. ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ರೀಸೆಂಟ್ ಆಗಿ ಅಗೇನ್ ದರ್ ಇಸ್ ಅ ನ್ಯೂಸ್ ಆಫ್ ದಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಅಥವಾ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಅಂದ್ರೆ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಎಸ್, ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಯಾಕೆ ನ್ಯೂಸ್ ಅಲ್ಲಿ ಅಂದ್ರೆ ರೀಸೆಂಟ್ ಏನ್ ಮಾಡುತ್ತೆ, ಆಕ್ಚುಲಿ ನಮ್ಮ ವಿಶ್ವಸಂಸ್ಥೆ ಇದೆಯಲ್ಲ ಅದೇನ್ ಮಾಡಿದೆ, ವೀಕ್ಷಕ ಸ್ಥಾನಮಾನವಾಗಿ ಅಂದ್ರೆ ಅಬ್ಸರ್ವರ್ ಸ್ಟೇಟ್ ಆಗಿ ರೀಸೆಂಟ್ ಆಗಿ ಇದಕ್ಕೆ ಎಂಟ್ರಿ ಆಗ್ತದೆ. ಅದು ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಗೆ. ಆ ಕಾರಣಕ್ಕಾಗಿ ಆಕ್ಚುಲಿ ಇದು ನ್ಯೂಸ್ ಅಲ್ಲಿ ನೋಡ್ತಾ ಹೋಗೋಣ. ರೈಟ್, ನೋಡಿ ರೀಸೆಂಟ್ ಏನ್ ಮಾಡಿದೆ, ಆಕ್ಚುಲಿ ಈವನ್ ವಿಶ್ವಸಂಸ್ಥೆ ಕೂಡ ಒಂದು ಸಾಮಾನ್ಯ ಸಭೆಯ ವೀಕ್ಷಕ ಸ್ಥಾನಮಾನವಾಗಿ ಏನಂದ್ರೆ ಆಕ್ಚುಲಿ ಒಂದು ಸ್ಟೇಟಸ್ ಅನ್ನ ಪಡ್ಕೊಂಡಿದೆ. ಅದು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಅನ್ನುವಂತ ಒಂದು ಸಂಸ್ಥೆಗೆ. ಇದರಿಂದ ಆಕ್ಚುಲಿ ಏನಾಗುತ್ತೆ, ಈ ಸಂಸ್ಥೆಯ ಒಂದು ಏನಾಗುತ್ತೆ, ಒಂದು ಕ್ವಾಲಿಟಿ ಆಗಿರ್ಬೋದು, ಒಂದು ಏನಂದ್ರೆ ಅದರ ಒಂದು ಫೇಮ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಇದು ಕೂಡ ಏನಾಗುತ್ತೆ, ಜಾಗತಿಕ ಮಟ್ಟದಲ್ಲಿ ವಿಶೇಷವಾಗಿ ಏನಂದ್ರೆ ಒಂದು ಇಂಧನ ಬೆಳವಣಿಗೆ ಸಾಕಷ್ಟು ಒಂದು ಪ್ರಗತಿಯನ್ನು ಸಾಧಿಸಲಿಕ್ಕೆ ಏನಂದ್ರೆ ಆಕ್ಚುಲಿ ತುಂಬಾ ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು. ದೇರ್ ಇಸ್ ಅ ಎಂಟರ್ ಆಫ್ ದ ವಿಶ್ವಸಂಸ್ಥೆ ಆಸ್ ಎ ಅಬ್ಸರ್ವರ್ ಸ್ಟೇಟ್ ಆಗಿರುತ್ತದೆ. ಆ ಕಾರಣಕ್ಕಾಗಿ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ರಿಗಾರ್ಡಿಂಗ್ ದ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಅಥವಾ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಸಂಬಂಧಪಟ್ಟಂತೆ. ಸೊ ಹಾಗಾದ್ರೆ ಏನಿದು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಅಥವಾ ಇದನ್ನ ಇಂಗ್ಲಿಷ್ ನಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಅಂತ ಕರೀತಾರೆ. ನೋಡಿ, ಇದನ್ನ 2015ರಲ್ಲಿ
ನರೇಂದ್ರ ಮೋದಿ ಅವರು ಮತ್ತೆ ಫ್ರಾನ್ಸ್ ನ ಪ್ರೆಸಿಡೆಂಟ್ ಆಗಿರುವಂತಹ ಫ್ರಾಂಕೋಸ್ ಹೋಲಂಡರ್ ಏನಂದ್ರೆ ಆಕ್ಚುಲಿ ಇದನ್ನ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 21 ಎಲ್ಲಿ ಆಯ್ತು ಇದು ಪ್ಯಾರಿಸ್ ನ ಫ್ರಾನ್ಸ್ ನ ಪ್ಯಾರಿಸ್ ಅಲ್ಲಿ ಆಗುತ್ತೆ. ಯಾವುದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 21 ಆಗುತ್ತೆ 2015 ಅಲ್ಲಿ ಏನಂದ್ರೆ ಆಕ್ಚುಲಿ ನರೇಂದ್ರ ಮೋದಿ ಅವರು ಮತ್ತೆ ಫ್ರಾನ್ಸ್ ಪ್ರೆಸಿಡೆಂಟ್ ಆಕ್ಚುಲಿ ಈ ಒಂದು ಯೋಜನೆಯನ್ನ ಅಲ್ಲಿ ಘೋಷಣೆ ಮಾಡ್ತಾರೆ. ಅಂದ್ರೆ ಇಡೀ ಜಗತ್ತಿನಾದ್ಯಂತ ಭಾರತ ಮತ್ತೆ ಫ್ರಾನ್ಸ್ ಇದೆಯಲ್ಲ ಈ ಒಂದು ಯೋಜನೆಯನ್ನ ಮಾಡ್ಲಿಕ್ಕೆ ಮುಂದಾಳತ್ವ ವಹಿಸಿರುವಂತಹ ದೇಶಗಳು ಅಂತ ಹೇಳ್ಬೋದು. ಅದನ್ನ ನಾವು ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಅಂತ ಕರೀತಾರೆ. ಯಾವಾಗ ಬಂದ ಜಾರಿಗೆ 2015 ಬಂತು. ಸೊ ಅಂಡರ್ ದ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 21 ಅಲ್ಲಿ. ಓಕೆ, ಹಾಗಾಗಿ ನಿಮ್ಗೆಲ್ಲ ಗೊತ್ತಿರುತ್ತೆ ರೀಸೆಂಟ್ ಆಗಿ ಕೂಡ 2021 ಏನಾಯ್ತಂದ್ರೆ ಆಕ್ಚುಲಿ ಒಂದು ಕಾನ್ಫರೆನ್ಸ್ ಆಯ್ತು. ಅದಕ್ಕೆ ಏನಂತ ಕರಿತೀವಿ ನಾವು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26 ಅಂತ ಕರಿತಿದ್ದಾಗಿದ್ದು ಸ್ಕಾಟ್ಲೆಂಡ್ ನ ಗ್ಲಾಸ್ಗೋದಲ್ಲಿ ಆಯ್ತು. ಹೌದಾ? ಸೊ ಅದು ಕೂಡ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ನೋಡಿ, ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಇದೆಯಲ್ಲ ಇಲ್ಲಿಗೆ ಅಂದ್ರೆ ಸುಮಾರು 122ಕ್ಕಿಂತ ಹೆಚ್ಚು ದೇಶಗಳೇನಂದ್ರೆ ಒಂದು ಒಕ್ಕೂಟವಾಗಿದೆ ಅಂತ ಹೇಳಿದ್ರೆ ಸಪೋರ್ಟಿವ್ ಕಂಟ್ರಿ ಅಂತ ಕರಿಬಹುದು. ಅದೇ ರೀತಿ ಮೊದಲೇನ್ ಮಾಡಿರೋದಕ್ಕೆ ಟಾರ್ಗೆಟ್ ಕೊಟ್ಟಿದ್ರು. ಯಾವೆಲ್ಲ ದೇಶಗಳು ಈ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಮತ್ತೆ ಟ್ರೋಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಮಧ್ಯೆ ಬರ್ತಾವೋ ಆ ದೇಶಗಳಿಗೆ ಮಾತ್ರನೇ ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಅಲ್ಲಿ ಮೆಂಬರ್ ಆಗ್ಲಿಕ್ಕೆ ಅವಕಾಶ ಕೊಟ್ಟಿದ್ರು. ಯಾಕಂದ್ರೆ ಈ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಮತ್ತೆ ಟ್ರೋಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಇದೆಯಲ್ಲ ಇಲ್ಲಿ ಏನಾಗುತ್ತೆ ಜಾಸ್ತಿ ನಮಗೆ ಏನಾಗುತ್ತೆ ಸೂರ್ಯನ ಕಿರಣಗಳು ಇಲ್ಲೇ ಬಂದ್ಬಿಡುತ್ತೆ. ಆ ಒಂದು ರೀಸನ್ ತುಂಬಾ ಹೀಟ್ ಅನ್ನ ಅಬ್ಸರ್ವ್ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ. ಈ ಪೋಲಾರ್ ಏನಾಗುತ್ತೆ ಅಲ್ಲಿ ಬರೀ ತುಂಬಾ ಕೋಲ್ಡ್ ಇರುತ್ತೆ. ಹೌದಾ? ಹಾಗಾಗಿ ಅಲ್ಲಿ ಅಷ್ಟು ನಮಗೆ ಟೆಂಪರೇಚರ್ ಸಿಗಂಗಿಲ್ಲ. ಯಾಕಂದ್ರೆ ನಮಗೆ ಸೋಲಾರ್ ಎನರ್ಜಿ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಅಂದ್ರೆ ನಮಗೆ ಜಾಸ್ತಿ ಪ್ರಮಾಣದ ಬಿಸಿಲು ಇರಬೇಕು ಅಥವಾ ಟೆಂಪರೇಚರ್ ಇರಬೇಕು. ಹಾಗಾಗಿ ಈ ಒಂದು ಟ್ರೋಪಿಕ್ ಆಫ್ ಕ್ಯಾನ್ಸರ್ ಮತ್ತೆ ಟ್ರೋಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಮಧ್ಯೆ ಇರುವಂತಹ ಈ ಒಂದು ರೀಸನ್ ಇದೆಯಲ್ಲ ಇದು ತುಂಬಾ ಸುಟೇಬಲ್ ಆಗುತ್ತೆ. ಹಾಗಾಗಿ ಇವೆಲ್ಲ ದೇಶಗಳು ಫಾರ್ ಎಕ್ಸಾಂಪಲ್ ಆಫ್ರಿಕಾ ಕೆರೆ ಇದಾಗಿರ್ಬೋದಾ, ಸೌತ್ ಅಮೆರಿಕನ್ ಸಮ್ ಬರುತ್ತೆ, ಆಫ್ರಿಕನ್ ಕಂಟಿನೆಂಟ್ ಬರುತ್ತೆ. ಹೌದಾ? ಇಲ್ಲಿ ಮಾತ್ರನೇ ಅವಕಾಶ ಕೊಟ್ಟಿದ್ರು. ಆಮೇಲೆ ಏನ್ ಮಾಡ್ತಾರೆ ಆಕ್ಚುಲಿ ಇದನ್ನ ಇಡೀ ಜಗತ್ತಿನಾದ್ಯಂತ ಸ್ಪ್ರೆಡ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈಗ ಜಗತ್ತಿನ ಯಾವುದೇ ದೇಶಗಳು ಬಂದು ಕೂಡ ಆಕ್ಚುಲಿ ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಅಲ್ಲಿ ಮೆಂಬರ್ ಆಗ್ಲಿಕ್ಕೆ ಪ್ರೆಸೆಂಟ್ ಆಗಿ ಅವಕಾಶ ಇದೆ. ಪ್ರೆಸೆಂಟ್ ಆಗಿ ಮಾತ್ರ ಅದನ್ನ ಎಕ್ಸ್ಟೆಂಡ್ ಮಾಡಿದಾರೆ ಅಂತ ಹೇಳ್ಬೋದು. ಓಕೆ, ನೋಡಿ ಇಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ಪ್ಯಾರಿಸ್ ಘೋಷಣೆ ಇದೆಯಲ್ಲ, ಪ್ಯಾರಿಸ್ ಏನ್ ಡಿಕ್ಲರೇಷನ್ ಕರಿತೀವಿ ಅಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ಸೌರ ಶಕ್ತಿಯ ಉತ್ತೇಜನಕ್ಕೆ ಆಕ್ಚುಲಿ ಈ ಒಂದು ಯೋಜನೆಯನ್ನ ನಮ್ಮ ಭಾರತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರ ಜೊತೆಗೆ ಫ್ರಾಂಕೋಸ್ ಹೋಲಂಡರ್ ಆಕ್ಚುಲಿ ಈ ಒಂದು ಆರ್ಗನೈಸೇಷನ್ ನ ಸ್ಟಾರ್ಟ್ ಮಾಡ್ತಾರೆ. ಅದು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಅಥವಾ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಇದರ ಮುಖ್ಯ ಉದ್ದೇಶ ಅಂದ್ರೆ ಸೌರ ಸಂಶೋಧನೆ ಅಂತ ಕರಿತೀವಿ. ಅಂದ್ರೆ ಸೋಲಾರ್ ರಿಸರ್ಚ್ ಆಗಿರ್ಬೋದು, ಮತ್ತೆ ಇಲ್ಲಿ ಏನ್ ಮಾಡ್ತಾರೆ ಡೆವಲಪ್ಮೆಂಟ್ ಎಬಿಲಿಟಿಯನ್ನು ಕೂಡ ಜಾಸ್ತಿ ಮಾಡೋದು ಈ ಒಂದು ಸ್ಕೀಮ್ ನ ಒಂದು ಯೋಜನೆಯ ಮುಖ್ಯ ಉದ್ದೇಶ ಅಂತ ಹೇಳ್ಬೋದು ನಾವು. ಜೊತೆಗೆ ಇದರ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂತ ಗೊತ್ತಿರಬೇಕದು ಹರಿಯಾಣದ ಗುರುಗ್ರಾಮದಲ್ಲಿ. ಓಕೆ, ಹರಿಯಾಣದ ಗುರುಗ್ರಾಮದಲ್ಲಿ ಇದರ ಒಂದು ಸೆಕ್ರೆಟರಿಯೇಟ್ ಅಥವಾ ಕೇಂದ್ರ ಕಚೇರಿ ಇರುವಂತದ್ದು ಅಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅಂತ ಕರಿತೀವಿ ನಾವು. ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ದಿ ಸೋಲಾರ್ ಎನರ್ಜಿ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಓಕೆ, ಇದು ಕೂಡ ಹರಿಯಾಣದ ಗುರುಗ್ರಾಮದಲ್ಲಿದೆ. ಸೊ ಇದರ ಒಂದು ಹೆಡ್ ಕ್ವಾರ್ಟರ್ ಇರುವಂತದ್ದು ನಮ್ಮ ಭಾರತದ ಹರಿಯಾಣ ರಾಜ್ಯದ ಗುರುಗ್ರಾಮದಲ್ಲಿ ಇರುವಂತದ್ದು. ಅದು ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ನ ಒಂದು ಕೇಂದ್ರ ಕಚೇರಿ ಅಥವಾ ಸಚಿವಾಲಯ ಅಂತ ಕೂಡ ನಾವು ಕರಿಬಹುದಾಗುತ್ತೆ. ಸೊ ಹಾಗಾದ್ರೆ ಇದರ ಉದ್ದೇಶಗಳೇನಂತ ನೋಡ್ತಾ ಹೋಗೋಣ. ಹೌದಾ? ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಇದೆಯಲ್ಲ ಇದರ ಒಂದು ಪ್ರಮುಖ ಉದ್ದೇಶ ನೋಡ್ತಾ ಹೋಗೋಣ. ಆಕ್ಚುಲಿ ಜಾಗತಿಕ ಏನ್ ಮಾಡ್ಬೇಕಂತ ಮಾಡಿದ್ದಾರೆ ಸುಮಾರು 1000 ಗಿಗಾವ್ಯಾಟ್ ಒಂದು ಸೋಲಾರ್ ಎನರ್ಜಿನ ಪ್ರೊಡ್ಯೂಸ್ ಮಾಡುವಂತದ್ದು ಒಂದು ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಅದೇ ರೀತಿ ಸುಮಾರು 2030 ಏನ್ ಮಾಡಿದ್ದಾರೆ ಆಕ್ಚುಲಿ ಈ ಒಂದು ಯೋಜನೆಗೆ $1000 ಅನ್ನ ಏನಂದ್ರೆ ಆಕ್ಚುಲಿ ಶತಕೋಟಿಗಿಂತ ಏನ್ ಮಾಡ್ಬೇಕಂತ ಮಾಡಿದ್ದಾರೆ ಒಂದು ಫಂಡ್ ಅನ್ನ ಇದಕ್ಕೆ ಪ್ರೊವೈಡ್ ಮಾಡ್ಬೇಕನ್ನೋದು ಕೂಡ ಈ ಒಂದು ಸ್ಕೀಮ್ ನ ಅಥವಾ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ಈ ಇಂಟರ್ನ್ಯಾಷನಲ್ ಸೋಲಾರ್ ಮುಖಾಂತರ ಏನ್ಬೋದು ನಾವು ತಂತ್ರಜ್ಞಾನವನ್ನ ಪಡ್ಕೊಳ್ಬಹುದು, ಮತ್ತೆ ಸಾಕಷ್ಟು ಒಂದು ಎಕನಾಮಿಕ್ ರಿಸೋರ್ಸ್ ಅನ್ನು ಕೂಡ ಅಭಿವೃದ್ಧಿ ಮಾಡಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಯಾವ ರೀತಿ ಅದನ್ನ ಸ್ಟೋರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಹಲವಾರು ಯೋಜನೆಗಳ ಮುಖಾಂತರ ಒಂದು ಡೆವಲಪ್ ಮಾಡ್ತಾ ಇದೆ. ಅಂದ್ರೆ ಯಾವ ರೀತಿ ಸ್ಟೋರ್ ಮಾಡಬೇಕು, ಯಾವ ರೀತಿ ಟೆಕ್ನಾಲಜಿ ಬಳಸ್ಕೊಳ್ಬೇಕು, ಮತ್ತೆ ಯಾವ ರೀತಿ ಇಂಟರ್ನ್ಯಾಷನಲ್ ಕೋಆಪರೇಷನ್ ಮುಖಾಂತರ ಇವುಗಳನ್ನ ಅಭಿವೃದ್ಧಿ ಪಡಿಸಬೇಕು ಅನ್ನೋದ್ರ ಬಗ್ಗೆ ಆಕ್ಚುಲಿ ಹಲವಾರು ಯೋಜನೆಗಳನ್ನ ಕೂಡ ಇದರಲ್ಲಿ ಮಾಡಲಾಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಏನ್ ಮಾಡಿದ್ರೆ ಸುಮಾರು 80 ದೇಶಗಳು ಏನ್ ಮಾಡಿದೆ ಸಿಗ್ನೇಚರ್ ಮಾಡ್ಕೊಂಡು ಹೋಗೋಗಳಿಗೆ ಒಂದು ಅನುಮೋದನೆ ಕೂಡ ಕೊಟ್ಟಿದೆ. ಮತ್ತೆ 101 ದೇಶಗಳು ಏನ್ ಮಾಡಿದೆ ಬರೀ ಸಿಗ್ನೇಚರ್ ಮಾಡಿದೆ, ಇನ್ನೂ ಕೂಡ ಅನುಮೋದನೆ ಕೊಟ್ಟಿಲ್ಲ ಅಂತ. ಹಾಗಾಗಿ ಪ್ರೆಸೆಂಟ್ ಆಗಿ 80 ದೇಶಗಳು ಏನ್ ಮಾಡಿದಕ್ಕೆ ಸಿಗ್ನೇಚರ್ ಕೂಡ ಕೊಟ್ಟಿದೆ, ಜೊತೆಗೆ ಅನುಮೋದನೆ ಕೂಡ ಕೊಟ್ಟಿರುವಂತದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಇದ್ರ ಅವಶ್ಯಕತೆ ನಾನು ಆಗಲೇ ಹೇಳ್ತಿರುವಂತ ಆಕ್ಚುಲಿ ಏನಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ SDG 7 ಕೇಳಿದಿರಾ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಇದೆಯಲ್ಲ ಇದನ್ನ ಕೂಡ ಇಂಪ್ಲಿಮೆಂಟೇಷನ್ ಮಾಡುವಂತದ್ದು ಈ ಒಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ನ ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ಇದರು 6 ಪ್ರಮುಖವಾದ ಕಾರ್ಯಕ್ರಮಗಳು ಕೂಡ ಇದರಲ್ಲಿ ಮಾಡ್ತಿದ್ದಾರೆ. ಒಂದು ಕೃಷಿ ಬಳಕೆ ಎನ್ಬಹುದು, ನಾವು ಸೌರ ವಿದ್ಯುತ್ ಸೋಲಾರ್ ಎನರ್ಜಿಯನ್ನ ಬಳಸ್ಕೊಳ್ಬಹುದು. ಎರಡನೇದು
ತೋಟ ಹೆಚ್ಚು ಕೈಗೆಟುಕುವಂತ ಹಣಕಾಸು ಅಂದ್ರೆ ಜಾಸ್ತಿ ಫಂಡಿಂಗ್ ಮಾಡಬಹುದು, ಇನ್ವೆಸ್ಟ್ ಮಾಡಬಹುದು. ಅದೇ ರೀತಿ ಇಲ್ಲಿ ಮಿನಿ ಗ್ರಿಡ್ ಮುಖಾಂತರ ನಾವು ಲಾರ್ಜೆಸ್ಟ್ ಏನಂದ್ರೆ ಸೋಲಾರ್ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡಬಹುದು. ಮತ್ತೆ ಸೋಲಾರ್ ರೂಪ್ಸ್ ಅಂತ ಕರೀತಾರೆ, ಅಂದ್ರೆ ಸೌರ ಚಾವಣಿಗಳ ಮುಖಾಂತರ ಕೂಡ ಏನ್ ಮಾಡಬಹುದು ನಾವು ಈ ಸೋಲಾರ್ ಎನರ್ಜಿಯನ್ನ ಪಡಿಬಹುದು. ಅದೇ ರೀತಿ ಸೋಲಾರ್ ಇ ವಾಲೆಟ್ ಮುಖಾಂತರ ಕೂಡ ಏನ್ ಮಾಡಬಹುದು ನಾವು ಸ್ಟೋರೇಜ್ ಮಾಡಬಹುದು, ಮತ್ತೆ ಒಂದು ಫಾರ್ಕ್ ಅನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ದೀಸ್ ಆರ್ ದಿ ಸಮ್ ವೆರಿ ಇಂಪಾರ್ಟೆಂಟ್ ಒಂದು ನೀಡ್ಸ್ ಅಥವಾ ಅಂದ್ರೆ ಇದರಿಂದ ನಾವು ಬೆನಿಫಿಟ್ ಅಂತ ಹೇಳ್ಬೋದು. ದಟ್ಸ್ ಇಟ್. ಜೊತೆಗೆ ಮೋದಿ ಅವರು ಕೂಡ ಆಕ್ಚುಲಿ ಅಂದ್ರೆ ಒಂದು 10 ಪಾಯಿಂಟ್ ಆಕ್ಷನ್ ಪ್ಲಾನ್ ಅನ್ನು ಕೂಡ ರೀಸೆಂಟ್ ಆಗಿ ಪ್ರಮೋಟ್ ಮಾಡ್ತಿದ್ದಾರೆ. ಸೊ ಪ್ರೊಡಕ್ಷನ್ ಆಫ್ ದ ಸೋಲಾರ್ ಎನರ್ಜಿಗೋಸ್ಕರ ಅದ್ರ ಬಗ್ಗೆ ನೋಡೋದ್ರೆ ಆಕ್ಚುಲಿ ಏನ್ ಹೇಳ್ತಾರೆ ನೋಡಿ, ಎನ್ಶೂರಿಂಗ್ ದಟ್ ಚೀಪ್ ಅಂಡ್ ಇಂಪ್ರೂವ್ಡ್ ಸೋಲಾರ್ ಟೆಕ್ನಾಲಜಿ ಇಟ್ ಈಸಿಲಿ ಅವೈಲೇಬಲ್ ಅಂತ ಕರೀತಾರೆ. ನಾವೇನು ಸೋಲಾರ್ ಎನರ್ಜಿ ಪ್ರೊಡ್ಯೂಸ್ ಮಾಡ್ತಿದ್ವಲ್ಲ ಅದಕ್ಕೆ ಟೆಕ್ನಾಲಜಿ ಅಂದ್ರೆ ತುಂಬಾ ಚೀಪ್ ಅಲ್ಲಿ ಸಿಗ್ಲಕ್ಕೆ ನಾವು ಆ ತರ ಮಾಡ್ಬೇಕಂತ ಹೇಳ್ತಾರೆ. ಅದೇ ರೀತಿ ಇನ್ಕ್ರೀಸಿಂಗ್ ದ ಪರ್ಸೆಂಟೇಜ್ ಆಫ್ ದಿ ಸೋಲಾರ್ ಎನರ್ಜಿ ಇನ್ ದ ಕಂಟ್ರೀಸ್ ನ್ಯಾಷನಲ್ ಎನರ್ಜಿ ಮಿಕ್ಸರ್ ಅಂತ ಕರೀತಾರೆ. ಏನು ನಮ್ಮ ದೇಶದ ಇಂಧನದ ಒಂದು ಇದೆಯಲ್ಲ ಅದರಲ್ಲಿ ಸೋಲಾರ್ ಪ್ರಮಾಣವನ್ನ ಜಾಸ್ತಿ ಮಾಡ್ಬೇಕಂತ ಹೇಳ್ತಾರೆ. ಅದೇ ರೀತಿ ಎನ್ಶೂರಿಂಗ್ ದ ಕನ್ಸೆಷನ್ ಅಂಡ್ ರಿಸ್ಕ್ ಫ್ರೀ ಫಂಡಿಂಗ್ ಫಾರ್ ದ ಸೋಲಾರ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಯಾರೆಲ್ಲ ಸೋಲಾರ್ ಪ್ರಾಜೆಕ್ಟ್ ಮಾಡ್ತಿರ್ತಾರೆ ಅವ್ರಿಗೆಲ್ಲ ಒಂಥರ ಈಸಿಯಾಗಿ ಲೋನ್ ಸಿಗ್ಬೇಕಂತ ಕೂಡ ಹೇಳ್ತಾರೆ. ಮತ್ತೆ ಯಾವುದೇ ರಿಸ್ಕ್ ಫ್ರೀ ಆಗಿರ್ಬೇಕಂತ ಹೇಳ್ತಾರೆ, ರೈಟ್. ಅದೇ ರೀತಿ ಡೆವಲಪಿಂಗ್ ದ ರೆಗ್ಯುಲೇಟರಿ ಅಸ್ಪೆಕ್ಟ್ಸ್ ಅಂಡ್ ನಾರ್ಮ್ಸ್ ಟು ದ ಸ್ಪೀಡ್ ಆಫ್ ಅಡಾಪ್ಟೇಷನ್ ಅಂತ ಕರೀತಾರೆ. ಅಂದ್ರೆ ನಾವೆಲ್ಲ ಏನು ಈ ಸೋಲಾರ್ ಎನರ್ಜಿಯನ್ನ ಬಳಕೆ ಮಾಡ್ತಿದ್ರಲ್ಲ ಅಲ್ಲಿ ಟೆಕ್ನಾಲಜಿನ ತುಂಬಾ ಸ್ಪೀಡ್ ಆಗಿ ಮಾಡ್ಕೊಂಡು ಅದರ ಒಂದು ಬೆನಿಫಿಟ್ ನ ಪಡ್ಕೊಳ್ಳುವಂತ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಅದೇ ರೀತಿ ಕನ್ಸಲ್ಟೆನ್ಸಿ ಸಪೋರ್ಟ್ ಫಾರ್ ದ ಬ್ಯಾಂಕೇಬಲ್ ಸೋಲಾರ್ ಪ್ರಾಜೆಕ್ಟ್ಸ್ ಇನ್ ಡೆವಲಪಿಂಗ್ ನೇಷನ್ ಅಂತ ಕರೀತಾರೆ. ಏನು ಅಭಿವೃದ್ಧಿ ಹೊಂದಿರುವ ದೇಶಗಳಿದೆಯಲ್ಲ ಅಲ್ಲಿ ಏನಂದ್ರೆ ಆಕ್ಚುಲಿ ಸೊ ಬ್ಯಾಂಕ್ಗಳು ತುಂಬಾ ಈಸಿಯಾಗಿ ಈ ಒಂದು ಪ್ರಾಜೆಕ್ಟ್ ಗಳಿಗೆ ಲೋನ್ ಕೊಡುವಂತ ಆಗಬೇಕಂತ ಕೂಡ ಹೇಳ್ತಾರೆ. ಅದೇ ರೀತಿ ಎನ್ಶೂರಿಂಗ್ ದ ಎಫರ್ಟ್ಸ್ ಟು ಪ್ರೊಪಗೇಟ್ ಸೋಲಾರ್ ರೆವಲ್ಯೂಷನ್ ಸ್ಟ್ರೆಸ್ ಆನ್ ದ ಪಾರ್ಟ್ನರ್ಶಿಪ್ ನ ಎಸಲ್ಯೂಷನ್ ಅಂತ ಕರೀತಾರೆ. ಓಕೆ, ಹಾಗಾಗಿ ಏನಂದ್ರೆ ಇದ್ರ ಮುಖಾಂತರ ಆಕ್ಚುಲಿ ಟೋಟಲ್ ಆಗಿ ಏನಂತಂದ್ರೆ ಈ ಒಂದು ಯೋಜನೆಯನ್ನ ತುಂಬಾ ಬಲಿಷ್ಠವಾಗಿ ಅಭಿವೃದ್ಧಿಪಡಿಸುವುದು ಕೂಡ ಆಕ್ಚುಲಿ ಮೋದಿ ಅವರ ಒಂದು ಕನಸು ಅಂತ ಇರಬಹುದು ಅಥವಾ ಇಂಡಿಯಾದ ಒಂದು ಕನಸು ಅಂತ ಇರಬಹುದು. ದಟ್ ಇಸ್ ಕಾಲ್ಡ್ ದ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಅಂತ ಕರೀಬಹುದು. ಅದ್ರ ಜೊತೆಗೆ ರೀಸೆಂಟ್ ಆಗಿ ಏನಂದ್ರೆ ಮೋದಿ ಅವರು COP 26 ನಡೆದಂತ ಗ್ಲಾಸ್ಗೋ ನಡೆದಂತ COP 26 ಅಲ್ಲ ಅಲ್ಲಿ ಒಂದು ಹಲವಾರು ಒಂದು ಘೋಷಣೆಗಳು ಮಾಡ್ತಾರೆ. ಅದನ್ನ ನಾವು ಪಂಚಾಮೃತ ಅಂತ ಕರೀತಾರೆ ರಿಗಾರ್ಡಿಂಗ್ ದ ಕ್ಲೈಮೇಟ್ ಚೇಂಜ್ ಅಂತ. ಅದ್ರ ಏನ್ ಹೇಳ್ತಾರೆ ಅಂದ್ರೆ ನೋಡಿ ಆಕ್ಚುಲಿ ನಮ್ಮ ಭಾರತ ಇದೆಯಲ್ಲ ಏನ್ ಮಾಡ್ತಿದೆ 2070 ಏನಂದ್ರೆ ಆಕ್ಚುಲಿ ಏನಾಗ್ತದೆ ನೆಟ್ ಟು ಜೀರೋ ಟಾರ್ಗೆಟ್ ಅನ್ನ ರೀಚ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ನಮಗೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಇದೆಯಲ್ಲ ಇದು ಈ ಒಂದು ಯೋಜನೆಗೆ ಸಾಕಷ್ಟು ಪ್ರಮಾಣದ ಒಂದು ಸಹಕಾರವನ್ನ ಕೊಡುತ್ತೆ ಅಂತ ಹೇಳ್ಬೋದು. ದಟ್ ಇಸ್ ಕಾಲ್ಡ್ ದ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ರೀಸೆಂಟ್ ಆಗಿ ನಿಮ್ಗೆಲ್ಲ ಗೊತ್ತಿರುವಂತ ಏನಂದ್ರೆ ಭಾರತ ಮತ್ತೆ ರಷ್ಯಾ ಮಧ್ಯೆ ಏನಂದ್ರೆ ಒಂದು 21ನೇ ಒಂದು ಸಮ್ಮೇಳನ ಆಯ್ತು. ಅಲ್ಲಿ ಹಲವಾರು ವಿಷಯಗಳು ಡಿಸ್ಕಸ್ ಮಾಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ಒಂದು ಏನ್ ಮಾಡ್ತಿದ್ವಿ ನಾವು ರಷ್ಯಾದಿಂದ ಒಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಿಸೈಲ್ ಅನ್ನ ಪರ್ಚೇಸ್ ಮಾಡ್ತಿದ್ವಿ. ಅದನ್ನೇನ್ ಕರಿತೀವಿ ನಾವು S-400 ಮಿಸೈಲ್ ಸಿಸ್ಟಮ್ ಅಂತ ಕರೀತಾರೆ. ಇಲ್ಲಿ ಇದೆಯಲ್ಲ ದಿಸ್ ಇಸ್ ದ S-400 ಮಿಸೈಲ್ ಸಿಸ್ಟಮ್ ಅಂತ ಕರೀತಾರೆ. ಜೊತೆಗೆ ಇನ್ನೊಂದು ನಮಗೆ ಒಂದು ಪ್ರಾಬ್ಲಮ್ಸ್ ಇದೆ. ಏನಪ್ಪಾ ಅಂದ್ರೆ ಆಕ್ಚುಲಿ ಅಮೆರಿಕದ ಕಾರ್ಟ್ಸ್ ಅನ್ನುವಂತಲ್ಲ ಅಂತ. ಸೊ ಹಾಗಾಗಿ ಅದ್ರ ಬಗ್ಗೆ S-400 ಬಗ್ಗೆ ಮತ್ತೆ ಕಾರ್ಟ್ಸ್ ಬಗ್ಗೆ ಈ ಒಂದು ಇದರಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹೌದಾ, ಈ S-400 ಅನ್ನುವಂತ ಒಂದು ಏನ್ ಕ್ಷಿಪಣಿ ಏನ್ ಮಾಡ್ತಿದ್ವಿ ನಾವು ರಷ್ಯಾ ದೇಶದಿಂದ ಪರ್ಚೇಸ್ ಮಾಡ್ಕೊಳ್ಳಕ್ಕೆ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ವಿ. ಅದ್ರ ಅಮೆರಿಕ ಏನ್ ಮಾಡ್ತೇವೆ ನಮಗೆ ಮೇಲ್ಗಡೆ ಒಂದು ನಿರ್ಬಂಧ ಇರ್ತದೆ, ಅದನ್ನ ನಾವು ಕಾರ್ಟ್ಸ್ ಅಂತ ಕರೀತಾರೆ. ಓಕೆ, ಕಾರ್ಟ್ಸ್ ಅಂದ್ರೆ ಕೌಂಟರಿಂಗ್ ಅಮೆರಿಕಾಸ್ ಅಡ್ವರ್ಸರೀಸ್ ಥ್ರೋ ಶಾಂಕ್ಷನ್ ಆಕ್ಟ್ ಅಂತ ಕರೀತಾರೆ. ಅದು ರೀಸೆಂಟ್ ಆಗಿ ನ್ಯೂಸ್ ಇದೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹಾಗಾದ್ರೆ ಏನಿದು ಕಾರ್ಟ್ಸ್ ಅಂತ? ಕಾರ್ಟ್ಸ್ ಅಂದ್ರೆ ಆಗ್ಲೇ ಹೇಳ್ತಿದೆ ಆಕ್ಚುಲಿ ಕೌಂಟರಿಂಗ್ ಅಮೆರಿಕಾಸ್ ಅಡ್ವರ್ಸರಿ ಥ್ರೋ ಸ್ಯಾಂಕ್ಷನ್ಸ್ ಆಕ್ಟ್ ಅಂತ ಕರೀತಾರೆ. ಇದು ಅಮೆರಿಕ ದೇಶದ ಆ ದೇಶಕ್ಕೆ ಸಂಬಂಧಪಟ್ಟ ಒಂದು ಲಾ ಎಷ್ಟಿದು ಇಟ್ಸ್ ಎ ಅಮೆರಿಕನ್ ಲಾ ಆಗಿದೆ, ನಾಟ್ ಎ ಯುನೈಟೆಡ್ ನೇಷನ್ಸ್. ಗೊತ್ತಿರಲಿ, ಹೌದಾ? ನೋಡಿ, ಯಾವುದೇ ಒಂದು ದೇಶ ಲಾ ಮಾಡಿದ್ರೆ ಅದು ಓನ್ಲಿ ಅಪ್ಲಿಕೇಬಲ್ ಟು ದ ದೇರ್ ಕಂಟ್ರಿ ಆಗಿರುತ್ತೆ. ಬಟ್ ಅಮೆರಿಕ ಏನ್ ಮಾಡುತ್ತೆ ಅಂದ್ರೆ ಆಕ್ಚುಲಿ ಆ ಲಾ ಇದೆಯಲ್ಲ ಇಡೀ ಜಗತ್ತಿನಾದ್ಯಂತ ಸ್ಪ್ರೆಡ್ ಮಾಡುತ್ತೆ, ಅಂದ್ರೆ ಅದು ಇಂಪ್ಲಿಮೆಂಟೇಷನ್ ಮಾಡುತ್ತೆ. ಯಾಕಂದ್ರೆ ದಟ್ ಇಸ್ ದ ಪವರ್ ಆಫ್ ದಿ ಅಮೆರಿಕ ಅಂತ ಇರಬಹುದು. ಹೌದಾ? ನೋಡಿ, ಏನಂದ್ರೆ ಆಕ್ಚುಲಿ ಈ ಒಂದು ಲಾ ಇದೆಯಲ್ಲ ಕಾರ್ಟ್ಸ್ ಇದೆಯಲ್ಲ ಇದನ್ನ ಎನೆಕ್ಟ್ ಮಾಡಿರೋದು ಅಮೆರಿಕ ಸರ್ಕಾರ ಮಾಡಿದೆ. ಯಾವಾಗ ಮಾಡುತ್ತಿದ್ದು 2017ಕ್ಕೆ ಮಾಡುತ್ತೆ. ಜಾರಿಗೆ ಬಂದ ಯಾವಾಗ ಅಂತಂದ್ರೆ ಜನವರಿ 2018ಕ್ಕೆ ಒಂದು ಏನಂದ್ರೆ ಈ ಒಂದು ಲಾ ಜಾರಿಗೆ ಬರುತ್ತೆ. ಸೊ ಇದು ಟಾರ್ಗೆಟ್ ಏನಪ್ಪ ಅಂದ್ರೆ ಆಕ್ಚುಲಿ ಯಾವುದೇ ಒಂದು ದೇಶಗಳು ಇರಾನ್ ಜೊತೆ, ನಾರ್ತ್ ಕೊರಿಯಾ ಜೊತೆ, ರಷ್ಯಾಕ್ಕೆ ಏನ್ ಮಾಡಿದೆ ಅಂದ್ರೆ ಆಕ್ಚುಲಿ ಅವುಗಳು ಶಾಂಕ್ಷನ್ಸ್ ಹಾಕಿದೆ. ಏನ್ ಮಾಡಿದೆ ಅಂಡರ್ ದ ಕಾರ್ಟ್ಸ್ ಅಲ್ಲಿ ಏನ್ ಮಾಡಿದೆ ಈ 3 ದೇಶಗಳಿಗೆ ಅಮೆರಿಕ ಶಾಂಕ್ಷನ್ಸ್ ಮಾಡಿದೆ ಹಾಕಿದೆ. ಹಾಗಾಗಿ ಯಾವುದೇ ಅದರ್ ದೇಶಗಳು ಕೂಡ ಇರಾನ್ ಜೊತೆ, ನಾರ್ತ್ ಕೊರಿಯಾ ಜೊತೆ, ರಷ್ಯಾ ಜೊತೆ ಅಂದ್ರೆ ಯಾವುದೇ ರೀತಿ ಒಂದು ಟ್ರೇಡ್ ಮಾಡ್ಕೊಳ್ಳಕ್ಕೆ ಅಥವಾ ಸಂಬಂಧ ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳ್ತಾರೆ. ಯಾರಾದ್ರೂ ಹತ್ರ ಮಾಡಿದ್ರೆ ನಿಮ್ಮೆರಗಡೆ ಕೂಡ ಏನ್ ಮಾಡ್ತೀವಿ ನಾವು ಕಾರ್ಟ್ಸ್ ಅನ್ನುವಂತ ಲಾವನ್ನ ಅಪ್ಲಿಕೇಬಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ದಟ್ ಇಸ್ ಕಾಲ್ಡ್ ದ ಕಾರ್ಟ್ಸ್ ಅಂತ ಕರೀತಾರೆ. ಕಾರ್ಟ್ಸ್ ಅಂದ್ರೆ ಕೌಂಟರಿಂಗ್ ಅಮೆರಿಕಾಸ್ ಅಡ್ವರ್ಸರಿ ಥ್ರೋ ಶಾಂಕ್ಷನ್ಸ್ ಆಕ್ಟ್ ಅಂತ ಕರೀತಾರೆ. ದಟ್ಸ್ ಇಟ್. ನೋಡಿ, ಈಗ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂದ್ರೆ
ಈ ಒಂದು ಏನ್ ಮಾಡುತ್ತೆ ಕ್ಯಾಟ್ಸಾ ಇದೆಯಲ್ಲ, ಇದೇನ್ ಮಾಡ್ತಿದ್ವಿ ಆಕ್ಚುಲಿ ನಾವು ಏನ್ ಮಾಡ್ತಿದ್ವಿ, ರಷ್ಯಾದ ಜೊತೆಗೆ ಈ ಒಂದು ಮಿಸೈಲ್ ಅನ್ನ ಪರ್ಚೇಸ್ ಮಾಡ್ಕೊಳ್ತಿದ್ವಿ. ಹಾಗಾಗಿ ಅಮೆರಿಕ ಕೂಡ ಏನ್ ಮಾಡಿದೆ, ಸೊ ಇಂಡಿಯಾ ಕೂಡ ಏನ್ ಮಾಡಿದೆ, ಅಮೆರಿಕ ನೀವ್ ಏನಾದ್ರು ಕೂಡ ಈ ತರ ಪರ್ಚೇಸ್ ಮಾಡಿದ್ರೆ ಏನ್ ಮಾಡ್ತೀವಿ, ಸೊ ನಿಮ್ಮ ಮೇಲ್ಗಡೆ ಕೂಡ ಕಾಟ್ಸ್ ಅನ್ನುವಂತ ಲಾ ಅನ್ನ ಅಪ್ಲಿಕೇಶನ್ ಮಾಡ್ತೀವಿ. ಹಾಗಾಗಿ ಇದರಿಂದ ಏನ್ ಎಫೆಕ್ಟ್ ಆಗುತ್ತೆ ಅಂದ್ರೆ, ಮೇ ಬಿ ನಮಗೆ ಇಂಟರ್ನ್ಯಾಷನಲ್ ಇರುವಂತ ಏನು ಒಂದು ಫೈನಾನ್ಸ್ ಫಂಡಿಂಗ್ ಕೊಡ್ತೇವದ, ಫಾರ್ ಎಕ್ಸಾಂಪಲ್ ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, IMF ಇಂದ ಏನಂದ್ರೆ ಮೇ ಬಿ ಲೋನ್ಗಳು ಸಿಗದೆ ಹೋಗ್ಬೋದು. ಅಂದ್ರೆ ನಮ್ಗೆ ಏನಾಗುತ್ತೆ, ಒಂದು ಫಿನಾನ್ಷಿಯಲ್ ಆಗಿ ತುಂಬಾ ಸ್ಟ್ರೆಸ್ ಮಾಡ್ತಾ ಹೋಗ್ತಾರೆ. ಆ ಕಾರಣಕ್ಕಾಗಿ ನಮಗೆ ಭಾರತ ಇದ್ರ ಬಗ್ಗೆ ತುಂಬಾ ವರಿ ಮಾಡ್ಕೊಳ್ತಿದೆ ರಿಗಾರ್ಡಿಂಗ್ ದ ಕಾಟ್ಸ್ ಬಗ್ಗೆ. ಹೌದಾ, ಇದು ಜಾರಿಗೆ ಬಂದ ಆಗ್ಲೇ ಇರ್ತದೆ, 2017 ಜಾರಿಗೆ ಬರುತ್ತೆ. ಇಟ್ಸ್ ಅಮೆರಿಕನ್ ಲಾ, ನಾಟ್ ಫಾರ್ ದ ಯುನೈಟೆಡ್ ನೇಷನ್ಸ್ ಆರ್ ಯೂನಿವರ್ಸಲ್ ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಈವನ್ ನಿಮ್ಗೆಲ್ಲ ಗೊತ್ತಿರುವಂತೆ ಲಾಸ್ಟ್ ಏನ್ ಗೊತ್ತಲ್ಲ, ಇರಾನ್ ಪೋರ್ಟ್ ಗೊತ್ತಲ್ಲ, ಇರಾನ್ ಏನ್ ಮಾಡಿದ್ವಿ ನಾವು, ಚಾಬಾರ್ ಪೋರ್ಟ್ ಅಂತ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಏನ್ ಮಾಡಿದ್ವಿ, ಇರಾನ್ ಅಲ್ಲಿ ಚಾಬಾರ್ ಪೋರ್ಟ್ ಅಂತ ಒಂದು ಬಂದರನ್ನ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಅದನ್ನ ಕೂಡ ಆಕ್ಸೆಸ್ ಮಾಡ್ಕೊಳಕ್ಕೆ ಏನ್ ಮಾಡುತ್ತೆ, ಅಮೆರಿಕ ಅಡ್ಡಪಡಿಸಿತ್ತು. ಹಾಗಾಗಿ ಅದರಿಂದ ನಾವು ಸಾಕಷ್ಟು ಹೊರಗಡೆ ದೂರ ಬಂದಿದ್ವಿ ನಾವು ಅಂತ ಹೇಳ್ಬೋದು. ಇನ್ನು S-400 ಮಿಸೈಲ್ ಬಗ್ಗೆ ನೋಡ್ತಾ ಹೋಗೋಣ. ಆಕ್ಚುಲಿ ಇದನ್ನ ನಾವು ರಷ್ಯಾ ದೇಶದಿಂದ ಪರ್ಚೇಸ್ ಮಾಡ್ಕೊಳ್ತೀವಿ. ಇಟ್ಸ್ ಅ ವೆರಿ 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 ಸ್ಟ್ರೆಂಥರ್ಡ್ ಮತ್ತೆ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಒಂದು ಮಿಸೈಲ್ ಸಿಸ್ಟಮ್ ಅಂತ ಇರಬಹುದು. ದಟ್ ಇಸ್ ಕಾಲ್ಡ್ ದ S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಂತ ಕರೀತಾರೆ. ಓಕೆ, ಸೊ ಈ S-400 ಟ್ರಂಪ್ ಮಿಸೈಲ್ ಸಿಸ್ಟಮ್ ಇದೆಯಲ್ಲ, ಇದೇನಂದ್ರೆ ಇದನ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ರಷ್ಯಾ ದೇಶ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇದೊಂದು ಏನಾಗಿದೆ, ಇಟ್ಸ್ ಎ ಸರ್ಫೇಸ್ ಟು ಏರ್ ಮಿಸೈಲ್ ಆಗಿದೆ. ಅಂದ್ರೆ ಏನ್ ಮಾಡ್ತಿದ್ದು, ಭೂಮಿಯಿಂದ ಆಕಾಶಕ್ಕೆ ನೆಗೆಯುವಂತ ಒಂದು ಏನಾಗಿದೆ, ಒಂದು ಮಿಸೈಲ್ ಸಿಸ್ಟಮ್ ಅಂತ ಕರಿತೀವಿ. ಓಕೆನಾ, ಅದೇ ರೀತಿ ಇದು ತುಂಬಾ ಒಂದು ವರ್ಲ್ಡ್ಸ್ ವೆರಿ ಡೇಂಜರಸ್ ಆಗಿರುವಂತಹ ಒಂದು ಮಿಸೈಲ್ ಸಿಸ್ಟಮ್ ಅಂತ ಕರೀತಾರೆ. ಮತ್ತೆ ತುಂಬಾ ಸೊಫಿಸ್ಟಿಕೇಟೆಡ್ ಆಗಿದೆ, ಮತ್ತೆ ಅಂದ್ರೆ ಆಕ್ಷನ್ ಓರಿಯೆಂಟೆಡ್ ಆಗಿರುವಂತಹ ಒಂದು ಬಹಳ ಲಾಂಗ್ ರೇಂಜ್ ಆಗಿರುವಂತಹ ಒಂದು ಮಿಸೈಲ್ ಸಿಸ್ಟಮ್ ಅಂತ ಹೇಳ್ಬಹುದು. ದಟ್ ಇಸ್ ಕಾಲ್ಡ್ ದ S-400 ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ ಅಂತ ಕರೀತಾರೆ. ಈಗ ಅಮೆರಿಕದಲ್ಲಿ ಒಂದು ಕೂಡ ಇರ್ತಾರೆ, ಯಾವ್ದಪ್ಪ ಅಂದ್ರೆ ಅದನ್ನ ಥಾಡ್ ಅಂತ ಕರೀತಾರೆ. ಓಕೆ, ಥಾಡ್ ಅಂದ್ರೆ ಏನಂದ್ರೆ ಗೊತ್ತಿಲ್ಲ, ಟರ್ಮಿನಲ್ ಐ ಅಲ್ಟಿಟ್ಯೂಡ್ ಏರಿಯಾ ಡಿಫೆನ್ಸ್ ಸಿಸ್ಟಮ್ ಅಂತಿದೆ. ಹಾಗಾಗಿ ಏನು ರಷ್ಯಾದ ಒಂದು S-400 ಸಿಸ್ಟಮ್ ಇದೆಯಲ್ಲ, ಇದು ಥಾಡ್ಗಿಂತ ತುಂಬಾ ಸ್ಟ್ರಾಂಗ್ ಆಗಿದೆ. ಆ ಕಾರಣಕ್ಕೆ ಏನ್ ಮಾಡುತ್ತೆ, ಭಾರತ ಇದನ್ನ ಪರ್ಚೇಸ್ ಮಾಡ್ಕೊಳ್ತಾ ಇದೆ ಅಂತ ನಾವು ಹೇಳ್ಬಹುದು. ಗೊತ್ತಿರಲಿ, ಅಮೆರಿಕದಲ್ಲಿ ಕೂಡ ಈ ತರ ಸಿಸ್ಟಮ್ ಇದೆ, ಅದನ್ನ ಒಂದು ಮಿಸೈಲ್ ಇದೆ, ಅದನ್ನ ಕರಿತೀವಿ ನಾವು ಥಾಡ್ ಅಂದ್ರೆ ಟರ್ಮಿನಲ್ ಐ ಅಲ್ಟಿಟ್ಯೂಡ್ ಏರಿಯಾ ಡಿಫೆನ್ಸ್ ಸಿಸ್ಟಮ್ ಅಂತ ಕರೀತಾರೆ. ದಟ್ಸ್ ಇಟ್. ನೋಡಿ, ಇದು ಏನಂದ್ರೆ ಎಲ್ಲಾ ತರದ ಒಂದು ಏರಿಯಲ್ ಟಾರ್ಗೆಟ್ ಅನ್ನ ತುಂಬಾ ಈಸಿಯಾಗಿ ಒಂದು ಏನ್ ಮಾಡುತ್ತಿದ್ದು ಟಾರ್ಗೆಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಏರ್ಕ್ರಾಫ್ಟ್ ಆಗಿರ್ಬೋದು, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್, ಫಾರ್ ಎಕ್ಸಾಂಪಲ್ ಡ್ರೋನ್ಸ್ ಆಗಿರ್ಬೋದು, ಬಲಾಸ್ಟಿಕ್ ಮಿಸೈಲ್ ಆಗಿರ್ಬೋದು, ಕ್ರೂಸ್ ಮಿಸೈಲ್ ಆಗಿರ್ಬೋದು, ಏನಂದ್ರೆ ಅಪ್ ಟು 400 ಕಿಲೋಮೀಟರ್ ಇನ್ನೊಂದು ಇರುತ್ತಲ್ಲ ಅಲ್ಟಿಟ್ಯೂಡ್ ಏನ್ ಮಾಡ್ತಿದ್ದು, ಸೊ ರೇಂಜ್ ಅವ್ರಿಗೆ ಏನ್ ಮಾಡ್ತಿದ್ದು ಆಗುತ್ತೆ, ಜೊತೆಗೆ ಅಪ್ ಟು 30 ಕಿಲೋಮೀಟರ್ ಅಲ್ಟಿಟ್ಯೂಡ್ ಮೇಲ್ಗಡೆ ಕೂಡ ಹೋಗುತ್ತೆ. ಅದರಿಂದ ತುಂಬಾ ಈಸಿಯಾಗಿ ಈ ತರದ ಒಂದು ಅಂದ್ರೆ ಏರ್ಕ್ರಾಫ್ಟ್ ಗಳನ್ನ ತುಂಬಾ ಕಲಾಸ್ ಮಾಡುವಂತ ಒಂದು ಪವರ್ಸ್ ಅನ್ನ ಕೂಡ ಆಕ್ಚುಲಿ ಈ ಒಂದು ಸಿಸ್ಟಮ್ ಹೊಂದಿರಬಹುದು ಅಂತ ಹೇಳ್ಬೋದು. ದಟ್ ಇಸ್ ಕಾಲ್ಡ್ ದ S-400 ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ ಅಂತ. ನೋಡಿ, ಇದು ಎಟ್ ಎ ಟೈಮ್ ಏನ್ ಮಾಡುತ್ತೆ, 6 ಆಫ್ ದಮ್ ಟಾರ್ಗೆಟ್ ಗಳನ್ನ ಎಂಗೇಜ್ ಅನ್ನ ಮಾಡುತ್ತೆ. ಅಂದ್ರೆ 6 ತರದಲ್ಲಿ ಅಂದ್ರೆ ತರದ ಒಂದು ಆಕ್ಟಿವಿಟಿನ ಸೈಮಲ್ಟೇನಿಯಸ್ ಆಗಿ ಮಾಡುತ್ತೆ ಅಂತ ಈ ಒಂದು S-400 ಮಿಸೈಲ್ ಸಿಸ್ಟಮ್ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಇದು ಯಾಕೆ ನಮ್ಗೆ ಇಂಡಿಯಾಕ್ಕೆ ಬೇಕು ಪ್ರೆಸೆಂಟ್ ಆಗಿ ಅಂತ ಹೌದಾ. ನೋಡಿ, ನಮ್ಮ ನೈಬರ್ ಕಂಟ್ರಿಗಳಾಗಿರುವಂತ ಈ ಪಾಕಿಸ್ತಾನ, ಚೀನಾ ಇದೆಯಲ್ಲ, ಇವುಗಳು ಯಾವ ಕೂಡ ನಮಗೆ ಸಾಕಷ್ಟು ಥ್ರೆಟನ್ ಇದೆ ಅಂತ ಹೇಳ್ಬೋದು. ಹೌದಾ, ಸೆಕ್ಯೂರಿಟಿ ಪ್ರಾಬ್ಲಮ್ಸ್ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ. ಎಸ್ಪೆಷಲಿ ಚೀನಾ ಇದೆಯಲ್ಲ, ಅದು ಕೂಡ ಏನ್ ಮಾಡುತ್ತೆ ಆಕ್ಚುಲಿ ರಷ್ಯಾದಿಂದ ಈ ಒಂದು ಈ ಒಂದು ಮಿಸೈಲ್ ಸಿಸ್ಟಮ್ ಅನ್ನ ಅದು ಕೂಡ ಪರ್ಚೇಸ್ ಮಾಡ್ತದೆ. ಹಾಗಾಗಿ ನಮಗೆ ಏನಾದ್ರೂ ಕೂಡ ಭಾರತ ಮತ್ತೆ ಚೈನಾ ಮಧ್ಯೆ ಯುದ್ಧ ಆದ್ರೆ, ಸೊ ಅವಾಗ ಏನಾಗುತ್ತೆ, ಆಬ್ವಿಯಸ್ಲಿ ಚೈನಾ ಇದಾಗುತ್ತೆ. ಆ ಕಾರಣಕ್ಕಾಗಿ ಭಾರತ ಕೂಡ ಏನ್ ಮಾಡ್ತಿದೆ ಆಕ್ಚುಲಿ ಈ ಒಂದು S-400 ಸಿಸ್ಟಮ್ ಅನ್ನ ಪರ್ಚೇಸ್ ಮಾಡ್ತಾ ಇದೆ ಟು ಕೌಂಟರಿಂಗ್ ಟು ದ ಚೈನಾ ಮತ್ತೆ ಪಾಕಿಸ್ತಾನಗೋಸ್ಕರ ಅಂತ ಹೇಳ್ಬೋದು. ರೈಟ್, ಸೊ ಹಾಗಾಗಿ ನಮ್ಗೆ ಗೊತ್ತಿರಬೇಕಾಗುತ್ತೆ ರಿಗಾರ್ಡಿಂಗ್ ದ S-400 ಮಿಸೈಲ್ ಸಿಸ್ಟಮ್ ಬಗ್ಗೆ. ನೆಕ್ಸ್ಟ್ ಟಾಪಿಕ್ ನೋಡ್ತಾ ಹೋಗೋಣ. ರೀಸೆಂಟ್ ಆಗಿ ಏನಾಯ್ತು ಅಂದ್ರೆ ಆಕ್ಚುಲಿ ಭಾರತ ಮತ್ತೆ ರಷ್ಯಾ ಮಧ್ಯೆ ಅಂದ್ರೆ ಒಂದು 21ನೇ ರಷ್ಯಾ ಇಂಡಿಯಾ ಸಮಿಟ್ ಆಯ್ತು. ಹೌದಾ, ಹಾಗಾಗಿ ಅಂದ್ರೆ ಆಕ್ಚುಲಿ ನಮ್ಮ ದೇಶಕ್ಕೆ ರಷ್ಯಾದ ವ್ಲಾಡಿಮಿರ್ ಪುಟಿನ್ ಕೂಡ ಬಂದಿದ್ರು. ಅಲ್ಲಿ ಸಾಕಷ್ಟು ವಿಷಯಗಳನ್ನ ಪರಿಚಯ ಅಂದ್ರೆ ಡಿಸ್ಕಸ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ನಿಮ್ಗೆಲ್ಲ ಕೊಡುವಂತೆ ರಷ್ಯಾ ಗೊತ್ತಲ್ಲ, ರಷ್ಯಾದ ಕ್ಯಾಪಿಟಲ್ ಆಗಿದೆ ಮಾಸ್ಕೋ ಅಂತ. ರಷ್ಯಾ ಇದೆಯಲ್ಲ, ಇದು ಜಗತ್ತಿನ ಅತಿ ದೊಡ್ಡ ದೇಶವಾಗಿದೆ ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಅಲ್ಲಿ ಏನಂದ್ರೆ ಕೆಲವೊಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ, ಅಂದ್ರೆ 28 ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಆಕ್ಚುಲಿ ದರ್ ಇಸ್ ಕಾಲ್ಡ್ ದ ಲಾಜಿಸ್ಟಿಕ್ಸ್ ಅಗ್ರಿಮೆಂಟ್ ಅಂತ ಕರೀತಾರೆ. ಅವುಗಳನ್ನ ನಾವು ಲಾಜಿಸ್ಟಿಕ್ಸ್ ಒಪ್ಪಂದಗಳಂತ ಕರೀತಾರೆ. ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಇತ್ತೀಚೆಗೆ ಆಕ್ಚುಲಿ ಈ ಇಂಡಿಯಾ ರಷ್ಯಾ 21ನೇ ಸಮಿತಿ ಆಯ್ತಲ್ಲ, ಅಲ್ಲಿ ಅಂದ್ರೆ ಹಲವಾರು ಒಪ್ಪಂದಗಳನ್ನ ಮಾಡ್ಕೊಳ್ತಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಏನಂದ್ರೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ, ಅದನ್ನ ನಾವು ರಿಲಿಯೋಸ್ ಅಂತ ಕರೀತಾರೆ. ರಿಲಿಯೋಸ್ ಅಂದ್ರೆ ಗೊತ್ತಿರಲಿ, ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ಸ್ ಅಗ್ರಿಮೆಂಟ್ ಅಂತ ಕರೀತಾರೆ.
ಓಕೆ, ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ದ ಲಾಜಿಸ್ಟಿಕ್ಸ್ ಅಗ್ರಿಮೆಂಟ್ ಅಂತ ಕರೀತಾರೆ. ಇದು ಭಾರತ ಮತ್ತೆ ರಷ್ಯಾ ಮಧ್ಯೆ ಆಗಿರುವಂತಹ ಒಂದು ಏನಾಗಿದೆ, ಇದೊಂದು ದ್ವಿಪಕ್ಷೀಯ ಒಪ್ಪಂದವಾಗಿದೆ. ಆ ಕಾರಣಕ್ಕಾಗಿ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಏನಿದು ರಿಲೈಸ್ ಅಂತ ನೋಡ್ತಾ ಹೋಗೋಣ. ಈ ರಿಲೈಸ್ ಅಥವಾ ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ದಿ ಲಾಜಿಸ್ಟಿಕ್ಸ್ ಅಗ್ರಿಮೆಂಟ್ ಇದೆಯಲ್ಲ, ಇದು ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಗ್ರಿಮೆಂಟ್ ಅಂತ ಹೇಳ್ಬೋದು ರಿಗಾರ್ಡಿಂಗ್ ದ ಲಾಜಿಸ್ಟಿಕ್ಸ್ ಸಂಬಂಧಪಟ್ಟಂತೆ. ಏನಾಗುತ್ತೆ, ಇದು ಎರಡು ದೇಶಗಳ ಮಧ್ಯೆ ಒಂದು ಕಾರ್ಯಸಾಧ್ಯತೆ ಆಗಿರ್ಬೋದು, ಮತ್ತೆ ಲಾಜಿಸ್ಟಿಕ್ಸ್ ಅನ್ನ ಎಕ್ಸ್ಚೇಂಜ್ ಮಾಡೋದಾಗಿರ್ಬೋದು ಅಥವಾ ಕೊಡೋದಾಗಿರ್ಬೋದು. ಇದ್ರ ಮುಖಾಂತರ ಅಂದ್ರೆ ನಾವು ಏನಂದ್ರೆ ಟೈಮ್ ಸೇವ್ ಮಾಡಬಹುದು, ಮತ್ತೆ ಇದರಿಂದ ಸಾಕಷ್ಟು ಒಂದು ಎನರ್ಜಿಯನ್ನು ಕೂಡ ಸೇವ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ರಿಗಾರ್ಡಿಂಗ್ ದ ರಿಲೋಸ್ ಎನ್ನುವಂತ ಅಗ್ರಿಮೆಂಟ್ ಮುಖಾಂತರ. ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ ಅಗ್ರಿಮೆಂಟ್ ಕರೀತಾರೆ. ಕನ್ನಡದಲ್ಲಿ ಮಿಲಿಟರಿ ಕ್ಷೇತ್ರದಲ್ಲಿ ಲಾಜಿಸ್ಟಿಕ್ ಒಪ್ಪಂದ, ಪರಸ್ಪರ ವಿನಿಮಯ ಒಪ್ಪಂದ ಕರೀತಾರೆ, ಕನ್ನಡದಲ್ಲಿ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾದ್ರೆ ಭಾರತ ಬರೀ ರಷ್ಯಾದೊಂದಿಗೆ ಮಾತ್ರ ಈ ತರ ಅಗ್ರಿಮೆಂಟ್ ಮಾಡ್ಕೊಂಡಿದೆ ಅಥವಾ ಬೇರೆ ದೇಶ ಅಂತ ಕೇಳಿದ್ರೆ ಖಂಡಿತ. ಸೊ ಈ ತರ ಅಗ್ರಿಮೆಂಟ್ ಅನ್ನ ಭಾರತ ಅಮೆರಿಕ ಜೊತೆ ಕೂಡ ಮಾಡ್ಕೊಂಡಿದೆ, ಜಪಾನ್ ಜೊತೆ, ಆಸ್ಟ್ರೇಲಿಯಾ ಜೊತೆ, ಸಿಂಗಾಪುರ್ ಜೊತೆ, ಫ್ರಾನ್ಸ್ ಜೊತೆ, ಇವನ್ ಸೌತ್ ಕೊರಿಯಾ ಜೊತೆ ಕೂಡ ಆಕ್ಚುಲಿ ನಮಗೆ ಲಾಜಿಸ್ಟಿಕ್ ಎಕ್ಸ್ಚೇಂಜ್ ಅಗ್ರಿಮೆಂಟ್ ಅನ್ನ ಕೂಡ ನಮ್ಮ ದೇಶ ಮಾಡ್ಕೊಂಡಿದೆ ಅಂತ ಹೇಳ್ಬೋದು. ಓಕೆನಾ, ಹಾಗಾಗಿ ರಷ್ಯಾ ಕೂಡ ಬರುತ್ತೆ, ಅಮೆರಿಕ ಇದೆ, ಜಪಾನ್, ಆಸ್ಟ್ರೇಲಿಯಾ, ಸಿಂಗಾಪುರ್, ಫ್ರಾನ್ಸ್, ಇವನ್ ಸೌತ್ ಕೊರಿಯಾ ಕೂಡ ಇರುವಂತದ್ದು ನಮಗೆ ಗೊತ್ತಿರಬೇಕಾಗುತ್ತೆ. ಅಂದ್ರೆ ಟೋಟಲ್ ಆಗಿ 6 ದೇಶಗಳಿಂದ ಆಕ್ಚುಲಿ ನಾವು ಭಾರತ ಏನ್ ಮಾಡಿದೆ, ಈ ಲಾಜಿಸ್ಟಿಕ್ಸ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿರೋದು ನಮಗೆ ಗೊತ್ತಿರಬೇಕಾಗುತ್ತೆ. ಇದರಲ್ಲಿ ವಿಶೇಷವಾಗಿ ಅಂದ್ರೆ ಅಮೆರಿಕ ಜೊತೆ ಏನಂದ್ರೆ ಆಕ್ಚುಲಿ ನಾವು ಏನ್ ಮಾಡ್ಕೊಂಡಿದ್ವಿ, ಬಹಳ ಪ್ರಮುಖವಾಗಿ 4 ಅಗ್ರಿಮೆಂಟ್ ಗಳನ್ನ ಲಾಜಿಸ್ಟಿಕ್ಸ್ ಮಾಡ್ಕೊಂಡಿದ್ವಿ. ಒಂದು ಏನಂತ ಕರಿತೀವಿ, ಕೋಮಾಕಾಸ್ ಅಂತ ಕರೀತಾರೆ. ಕೋಮಾಕಾಸ್ ಅಗ್ರಿಮೆಂಟ್ ಇದೆಯಲ್ಲ, ಇದು ಭಾರತ ಮತ್ತೆ ಅಮೆರಿಕ ಮಧ್ಯೆ ಇರುವಂತಹ ಒಂದೇನಾಗಿದೆ ಲಾಜಿಸ್ಟಿಕ್ಸ್ ಅಗ್ರಿಮೆಂಟ್ ಆಗಿದೆ. ವೆರಿ ಇಂಪಾರ್ಟೆಂಟ್, ಹೌದಾ. ಕೋಮಾಕಾಸ್ ಅಂತ ಕರೀತಾರೆ. ಕೋಮಾಕಾಸ್ ಅಂದ್ರೆ ಫುಲ್ ಫಾರ್ಮ್ ಇದೆ ನೋಡಿ, ಕಮ್ಯುನಿಕೇಶನ್ಸ್ ಕಾಂಪಿಟೇಬಿಲಿಟಿ ಸೆಕ್ಯೂರಿಟಿ ಅಗ್ರಿಮೆಂಟ್ ಅಂತ ಕರೀತಾರೆ. ಕೋಮಾಕಾಸ್ ಅಂತಂದ್ರೆ ಕಮ್ಯುನಿಕೇಶನ್ಸ್ ಕಾಂಪಿಟೇಬಿಲಿಟಿ ಅಂಡ್ ಸೆಕ್ಯೂರಿಟಿ ಅಗ್ರಿಮೆಂಟ್ ಅಂತ ಕರೀತಾರೆ. ಇದೇನ್ ಮಾಡ್ತಿದ್ರೆ ಆಕ್ಚುಲಿ ನೋಡಿ, ಇದು ಏನು ಮಿಲಿಟರಿ ಹಾರ್ಡ್ವೇರ್ ಇರುತ್ತಲ್ಲ, ಮತ್ತೆ ಈ ಒಂದು ಎನ್ಕ್ರಿಪ್ಟೆಡ್ ಕಮ್ಯುನಿಕೇಶನ್ ಸಿಸ್ಟಮ್ ಏನ್ ಮಾಡ್ತಿದೆ ಆಕ್ಚುಲಿ ಟ್ರಾನ್ಸ್ಫರ್ ಮಾಡ್ತಾ ಹೋಗುತ್ತೆ. ಬೋತ್ ಕಂಟ್ರಿಗಳು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ ಅಂಡರ್ ದ ಕೋಮಾಕಾಸ್ ಅನ್ನುವಂತ ಒಂದು ಅಗ್ರಿಮೆಂಟ್ ಮುಖಾಂತರ. ಅದೇ ರೀತಿ ಎರಡನೇದು ಬರುತ್ತೆ ಬೇಕಾ ಅಗ್ರಿಮೆಂಟ್ ಅಂತ ಕರೀತಾರೆ. ಬೇಕಾ ಅಂದ್ರೆ ಗೊತ್ತಿರಲಿ, ಬೇಸಿಕ್ ಎಕ್ಸ್ಚೇಂಜ್ ಅಂಡ್ ಕೋಆಪರೇಷನ್ ಅಗ್ರಿಮೆಂಟ್ ಅಂತ ಕರೀತಾರೆ. ಇದೇನ್ ಮಾಡ್ತಿದ್ರೆ ಆಕ್ಚುಲಿ ದರ್ ಇಸ್ ಅ ಎಕ್ಸ್ಚೇಂಜ್ ಆಫ್ ದ ಜಿಯೋ ಸ್ಪೆಷಲ್ ಇನ್ಫಾರ್ಮೇಶನ್. ಫಾರ್ ಎಕ್ಸಾಂಪಲ್ ನಿಮ್ಗೆಲ್ಲ ಗೊತ್ತಿರುವಂತೆ GPS ಕೇಳಿದ್ದಾರೆ, ಹೌದಾ. ಈ ತರ ಇನ್ಫಾರ್ಮೇಶನ್ ಮಾಡುತ್ತೆ ಆಕ್ಚುಲಿ ಭಾರತ ಮತ್ತೆ ಅಮೆರಿಕ ಮಧ್ಯೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ ಅಂಡರ್ ದ ಬೇಕಾ ಅನ್ನುವಂತ ಒಂದು ಅಗ್ರಿಮೆಂಟ್ ಮುಖಾಂತರ. ಅದೇ ರೀತಿ ಮೂರನೇದು ಬರುತ್ತೆ ಲೆಮೋ ಅಂತ ಕರೀತಾರೆ. ಲೆಮೋ ಅಂದ್ರೆ ಲಾಜಿಸ್ಟಿಕ್ಸ್ ಎಕ್ಸ್ಚೇಂಜ್ ಮೆಮೊರಂಡಮ್ ಆಫ್ ದಿ ಅಗ್ರಿಮೆಂಟ್ ಅಂತ ಕರೀತಾರೆ. ಇದು 2016 ಅಗ್ರಿಮೆಂಟ್ ಗೆ ಸಿಗ್ನೇಚರ್ ಮಾಡ್ತಾರೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹಲವಾರು ವಿಷಯಗಳು ಏನ್ ಮಾಡ್ತಾರೆ ಅಂದ್ರೆ ಎಕ್ಸ್ಚೇಂಜ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಮಿಲಿಟರಿ ಫೆಸಿಲಿಟಿ ಆಗಿರ್ಬೋದು, ಸೊ ಅದೇ ರೀತಿ ಈ ತರ ರಿಫಿಲಿಂಗ್ ಆಗಿರ್ಬೋದು, ಪರ್ಪಸ್ ಈ ತರ ಅಂದ್ರೆ ಆಕ್ಚುಲಿ ಹಲವಾರುಗಳನ್ನ ಏನ್ ಮಾಡುತ್ತೆ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಇಲ್ಲಿ ಅವಕಾಶ ಇರುತ್ತೆ ಅಂತ ಹೇಳಿದ್ರೆ ಲೆಮೋ ಅಂತ ಕರೀತಾರೆ. ಇನ್ನೊಂದಿರುತ್ತೆ ದಟ್ ಇಸ್ ಕಾಲ್ಡ್ ದ ಜಿಸ್ಮೋನಿ ಅಂತ ಕರೀತಾರೆ. ಓಕೆ, ಜಿಸ್ಮೋಯ್ ಅಂತ ಕರೀತಾರೆ. ಜಿಸ್ಮೋಯ್ ಅಂತಂದ್ರೆ ಜನರಲ್ ಸೆಕ್ಯೂರಿಟಿ ಆಫ್ ಮಿಲಿಟರಿ ಇನ್ಫಾರ್ಮೇಶನ್ ಅಗ್ರಿಮೆಂಟ್ ಅಂತ ಕರೀತಾರೆ. ಅಂದ್ರೆ ಏನ್ ಮಾಡ್ತಾರೆ ಆಕ್ಚುಲಿ ಎರಡು ದೇಶಗಳ ಮಧ್ಯೆ ಒಂದು ಮಿಲಿಟರಿ ಇನ್ಫಾರ್ಮೇಶನ್ ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ, ಶೇರ್ ಮಾಡ್ಕೊಳ್ತಾರೆ ಅಂಡರ್ ದ ಜನರಲ್ ಸೆಕ್ಯೂರಿಟಿ ಆಫ್ ಮಿಲಿಟರಿ ಇನ್ಫಾರ್ಮೇಶನ್ ಅಗ್ರಿಮೆಂಟ್ ನ ಒಂದು ಅಡಿಯಲ್ಲಿ ಅಂತ ಹೇಳ್ಬೋದು. ದಟ್ಸ್ ಇಟ್. ಹಾಗಾಗಿ ಈ 4 ಅಗ್ರಿಮೆಂಟ್ ಗಳಿದೆಯಲ್ಲ, ಇದು ಭಾರತ ಮತ್ತೆ ಅಮೆರಿಕ ಮಧ್ಯೆ ಇರುವಂತಹ ಒಂದು ಲಾಜಿಸ್ಟಿಕ್ ಅಗ್ರಿಮೆಂಟ್ ಅಂತ ಕರಿತೀವಿ. ಕೋಮಾಕಾಸ, ಬೇಕಾ, ಲೆಮಾವೋ, ಜಿಸ್ಮೋಯ ಅಂತ ಕರೀತಾರೆ. ಸೊ ಇವು 4 ಅಗ್ರಿಮೆಂಟ್ ಕೂಡ ನಿಮಗೆ ಗೊತ್ತಿರಬೇಕು. ಅದೇ ರೀತಿ ರಷ್ಯಾದೊಂದಿಗೆ ಇರುವಂತದ್ದು ಏನಂದ್ರೆ ಅದು ಯಾವ್ದು ಕರಿತೀವಿ, ಸೊ ರಿಲೋಸ್ ಅಂತ ಕರೀತಾರೆ. ರಿಲೋಸ್ ಅಂದ್ರೆ ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ದ ಲಾಜಿಸ್ಟಿಕ್ಸ್ ಅಗ್ರಿಮೆಂಟ್ ಆಗಿದೆ ಅಂತ ಹೇಳ್ಬೋದು. ದಟ್ಸ್ ಇಟ್. ಹಾಗಾದ್ರೆ ಈ ಲಾಜಿಸ್ಟಿಕ್ ಅಗ್ರಿಮೆಂಟ್ ನಿಂದ ನಮಗೆ ಏನು ಉಪಯೋಗ ಇದೆ ಅಂತಂದ್ರೆ ಆಕ್ಚುಲಿ ಇದರ ಮುಖಾಂತರ ಏನ್ ನಾವು ಅಡ್ಮಿನಿಸ್ಟ್ರೇಷನ್ ಅನ್ನ, ಎಸ್ಪೆಷಲಿ ಈ ಒಂದು ಡಿಫೆನ್ಸ್ ಅಡ್ಮಿನಿಸ್ಟ್ರೇಷನ್ ತುಂಬಾ ಸ್ಟ್ರಾಂಗ್ ಮಾಡಬಹುದು. ಇದರಿಂದ ನಮಗೆ ಸಾಕಷ್ಟು ಬೆನಿಫಿಟ್ ಇದೆ. ಅದೇ ರೀತಿ ಏನು ಒಂದು ಕಾರ್ಯಾಚರಣೆ ಸಾಮಗ್ರಿಗಳನ್ನ ಕೂಡ ಈಸಿಯಾಗಿ ಸಾಗಿಸಬಹುದು, ಎಕ್ಸ್ಚೇಂಜ್ ಮಾಡ್ಕೊಳ್ಬಹುದು, ಹೌದಾ. ಮತ್ತೆ ಇದರಲ್ಲಿ ಸಾಕಷ್ಟು ನಾವು ರಿಫಾರ್ಮ್ಸ್ ಸುಧಾರಣೆಗಳು ಮಾಡ್ಕೋಬಹುದು. ಹಾಗಾಗಿ ಇದರಿಂದ ನಮಗೆ ತುಂಬಾ ಸಾಕಷ್ಟು ಬೆನಿಫಿಟ್ ಇದೆ ಅಂತ ಹೇಳ್ಬೋದು ರಿಗಾರ್ಡಿಂಗ್ ದ ಎಸ್ಪೆಷಲಿ ಡಿಫೆನ್ಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಅಂತ ಹೇಳ್ಬೋದು. ದಟ್ಸ್ ಇಟ್. ನೆಕ್ಸ್ಟ್ ಟಾಪಿಕ್ ನೋಡ್ತಾ ಹೋಗೋಣ. ರೀಸೆಂಟ್ ಆಗಿ ರಿಲೀಸ್ ಆದಂತ ಏಷ್ಯನ್ ಪವರ್ ಇಂಡೆಕ್ಸ್ ಏನಿದೆ, ಏಷ್ಯನ್ ಪವರ್ ಇಂಡೆಕ್ಸ್ ಆಫ್ ದ 2010 ಅಂತ ಒಂದು ಏನಂದ್ರೆ ಸೂಚ್ಯಾಂಕ ರಿಲೀಸ್ ಆಯಿತು. ಏಷ್ಯನ್ ಪವರ್ ಇಂಡೆಕ್ಸ್ ಆಫ್ ದ 2010 ಅಂತ ಕರೀತಾರೆ. ಸೊ ಹಾಗಾದ್ರೆ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಏನಿದು ಏಷ್ಯನ್ ಪವರ್ ಇಂಡೆಕ್ಸ್ ಆಫ್ 2010 ಅಂತ. ಸೊ ಈ ಏಷ್ಯನ್ ಪವರ್ ಇಂಡೆಕ್ಸ್ ಇದೆಯಲ್ಲ, ಇದೇನ್ ಮಾಡುತ್ತೆ, ಸುಮಾರು 26 ದೇಶಗಳಿಗೆ ಒಂದು ರ್ಯಾಂಕಿಂಗ್ ಕೊಡ್ತಾ ಹೋಗುತ್ತೆ. ಏನ್ ಮಾಡ್ತಿದ್ದು, 26 ದೇಶಗಳಿಗೆ ರ್ಯಾಂಕಿಂಗ್ ಕೊಡ್ತಾ ಹೋಗುತ್ತೆ. ಈ ರ್ಯಾಂಕಿಂಗ್ ಕೊಡುವಂತ ಸಂಸ್ಥೆ ಯಾವ್ದಪ್ಪ ಅಂತಂದ್ರೆ ಗೊತ್ತಿರಬೇಕದು ಸಿಡ್ನಿ ಮೂಲದ ಲೋವಿ ಸಂಸ್ಥೆ ಅಂತಿದೆ. ಯಾವ್ದಿದೆ, ಲೋ ಇನ್ಸ್ಟಿಟ್ಯೂಟ್ ಏನ್ ಮಾಡುತ್ತೆ, ಪ್ರತಿ ವರ್ಷ
ಏಷ್ಯನ್ ಪವರ್ ಇಂಡೆಕ್ಸ್ ಅನ್ನುವಂತ ಒಂದು ರ್ಯಾಂಕಿಂಗ್ ಅನ್ನ ಅದೊಂದು ರಿಪೋರ್ಟ್ ಅನ್ನ ರೆಡಿ ಮಾಡುತ್ತೆ. ಇದು ಆಸ್ಟ್ರೇಲಿಯಾದ ಸಿಡ್ನಿ ಬೇಸ್ಡ್ ಇನ್ಸ್ಟಿಟ್ಯೂಟ್ ಆಗಿದೆ. ಅದು ಲೋವಿ ಸಂಸ್ಥೆ ಅಂತ ಕರೀತಾರೆ. ದಟ್ಸ್ ಇಟ್. ಸೊ ಇತ್ತಿನ ರಿಪೋರ್ಟ್ ಪ್ರಕಾರ ಏನಂದ್ರೆ ಆಕ್ಚುಲಿ ಅಂದ್ರೆ ಏನಂದ್ರೆ ಏಷ್ಯಾ ಪೆಸಿಫಿಕ್ ರೀಜನ್ ಇದೆಯಲ್ಲ, ಅಲ್ಲಿ ಯಾವ ದೇಶಗಳು ತುಂಬಾ ಸ್ಟ್ರಾಂಗ್ ಇದ್ರ ಬಗ್ಗೆ ಆಕ್ಚುಲಿ ಇದು ರಿಪೋರ್ಟ್ ಕೊಡ್ತಾ ಹೋಗುತ್ತೆ. ನೋಡಿ, ಟೋಟಲ್ ಆಗಿ 26 ದೇಶಗಳು ಇದೆಯಲ್ಲ, ಅದರಲ್ಲಿ ಒಂದು ರ್ಯಾಂಕಿಂಗ್ ಕೊಡ್ತಾ ಹೋಗ್ತಾರೆ 100 ಮಾರ್ಕ್ಸ್ಗೆ. ಎಷ್ಟಿದೆ ಅಂತೆ? 37.7 ಸಮಗ್ರ ಸ್ಕೋರಿಂಗ್ ಇಂದ ಆಕ್ಚುಲಿ ಭಾರತ ಇದೆಯಲ್ಲ, ಭಾರತ ಏನ್ ಮಾಡಿದೆ 4ನೇ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಅಂಡರ್ ದ ಈ ಒಂದು ಏಷ್ಯನ್ ಪವರ್ ಇಂಡೆಕ್ಸ್ ಅನ್ನುವಂತ ಒಂದು ರ್ಯಾಂಕಿಂಗ್ ಅಲ್ಲಿ. ಭಾರತ ಏನಂದ್ರೆ 4th ದ ಮೋಸ್ಟ್ ಪವರ್ಫುಲ್ ಕಂಟ್ರಿ ಇನ್ ದ ಏಷ್ಯಾ ಪೆಸಿಫಿಕ್ ರೀಜನ್ ಅಂತ ಹೇಳ್ಬೋದು. ಸ್ಕೋರ್ ಎಷ್ಟಿದೆ ನಮ್ಮ ದೇಶದ್ದು? 37.7 ಇದೆ ನೋಡಿ. ಇನ್ನು 2020 ಹೋಲಿಕೆ ಮಾಡಿದ್ರೆ ಆಕ್ಚುಲಿ ನಮ್ಮ ದೇಶ ಸ್ವಲ್ಪ ಕುಸಿತ ಕಂಡಿದೆ. 2 ಪಾಯಿಂಟ್ಸ್ ಏನಂದ್ರೆ ತುಂಬಾ ಕುಸಿತ ಕಂಡಿದೆ ಅಂತ ಹೇಳ್ಬೋದು. ಓಕೆನಾ? ಹಾಗಾಗಿ ಏಷ್ಯಾ ಪೆಸಿಫಿಕ್ ರೀಜನ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತಹ 4ನೇ ದೇಶ ಯಾವ್ದಪ್ಪ ಅಂತಂದ್ರೆ ಭಾರತ ಅಂತ ಗೊತ್ತಿರಬೇಕು. ಅಂಡರ್ ದ ಈ ಏಷ್ಯನ್ ಪವರ್ ಇಂಡೆಕ್ಸ್ ಅನ್ನುವಂತ ರಿಪೋರ್ಟ್ ಅಲ್ಲಿ ಇದನ್ನ ಪಬ್ಲಿಷ್ ಮಾಡುವಂತ ಸಂಸ್ಥೆ ಯಾವ್ದಂತಂದ್ರೆ ಲೋವಿ ಇನ್ಸ್ಟಿಟ್ಯೂಟ್ ಅಂತ ಗೊತ್ತಿರಬೇಕು. ಇದು ಸಿಡ್ನಿ ಬೇಸ್ಡ್ ಆಗಿರುವಂತಹ ಒಂದು ಇನ್ಸ್ಟಿಟ್ಯೂಟ್ ಆಗಿದೆ ಅಂತ ಹೇಳ್ಬೋದು. ನೋಡಿ, ಫಸ್ಟ್ ಯಾವ್ದಪ್ಪ ಅಂತಂದ್ರೆ ಆಕ್ಚುಲಿ ಅಮೆರಿಕ ಇದೆ, 2ನೇ ಪ್ಲೇಸ್ ಅಲ್ಲಿ ಚೀನಾ ಇದೆ, 3ನೇ ಪ್ಲೇಸ್ ಅಲ್ಲಿ ಜಪಾನ್ ಇದೆ, 4ನೇ ಪ್ಲೇಸ್ ಅಲ್ಲಿ ಭಾರತ ಇದೆ, 5ನೇ ಪ್ಲೇಸ್ ಅಲ್ಲಿ ರಷ್ಯಾ ಇದೆ, 6ನೇ ಪ್ಲೇಸ್ ಅಲ್ಲಿ ಆಸ್ಟ್ರೇಲಿಯಾ ಇದೆ, 7ನೇ ಪ್ಲೇಸ್ ಅಲ್ಲಿ ಸ್ಥಾನದಲ್ಲಿ ದಕ್ಷಿಣ ಕೊರಿಯಾ ಇದೆ, 8ನೇ ಪ್ಲೇಸ್ ಅಲ್ಲಿ ಸಿಂಗಾಪುರ್ ಇದೆ, 9ನೇ ಪ್ಲೇಸ್ ಅಲ್ಲಿ ಇಂಡೋನೇಷಿಯಾ ಇದೆ, 10ನೇ ಪ್ಲೇಸ್ ಅಲ್ಲಿ ಥೈಲ್ಯಾಂಡ್ ಇದೆ. ಓಕೆನಾ? ಹಾಗಾಗಿ ಈ ಟಾಪ್ 10 ಕಂಟ್ರಿ ಅಂತ ಹೇಳ್ಬೋದು. ಅದು ಏಷ್ಯನ್ ಪವರ್ ಇಂಡೆಕ್ಸ್ ಅಲ್ಲಿ ಅದು ವಿಶೇಷವಾಗಿ ಏಷ್ಯಾ ಪೆಸಿಫಿಕ್ ಇರುವಂತಹ ದೇಶಗಳು ಅಂತ. ಟಾಪ್ ಇರುವಂತದ್ದು ಅಮೆರಿಕ ಇದೆ, ನಮ್ಮ ಭಾರತ 4ನೇ ಸ್ಥಾನದಲ್ಲಿ ಇರುವಂತದ್ದಾಗಿದೆ. ದಟ್ ಇಸ್ ಕಾಲ್ಡ್ ದ ಏಷ್ಯಾ ಪವರ್ ಇಂಡೆಕ್ಸ್ ಅಂತ ಕರೀತಾರೆ. ಓಕೆ, ಎಸ್. ಇನ್ನು ರೀಸೆಂಟ್ ಆಗಿ ಒಂದು ಪಕ್ಷಿ ನ್ಯೂಸ್ ಅಲ್ಲಿ ಇದೆ, ಅದನ್ನ ಪಿನ್ ನೇಕಾರ್ ಪಕ್ಷಿ ಅಥವಾ ಫಿನ್ಸ್ ವೀವರ್ ಬರ್ಡ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಇದು ಯಾಕೆ ನ್ಯೂಸ್ ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ದಿಸ್ ಇಸ್ ಕಾಲ್ಡ್ ದ ಪಿನ್ ನೇಕಾರ್ ಅಕ್ಕಿ ಅಥವಾ ಪಿನ್ಸ್ ವೀವರ್ ಅಕ್ಕಿ ಅಂತ ಕರೀತಾರೆ. ಓಕೆನಾ? ನೋಡಿ, ಇದು ಯಾಕೆ ನ್ಯೂಸ್ ಏನಂದ್ರೆ ರೀಸೆಂಟ್ ಆಗಿ ಈ ಪಿನ್ ನೇಕಾರ್ ಅಕ್ಕಿ ಇದೆಯಲ್ಲ, ಇದರ ಒಂದು ವೈಜ್ಞಾನಿಕ ಹೆಸರಾಗಿದೆ ಪ್ಲೋಸಿಯಸ್ ಮೆಗರ್ ಐಂಚಸ್ ಅಂತ ಕರೀತಾರೆ. ಓಕೆ, ಪ್ಲೋಸಿಯಸ್ ಮೆಗರ್ ಐಂಚಸ್ ಅಂದ್ರೆ ಇದು ದ ಸೈಂಟಿಫಿಕ್ ನೇಮ್ ಆಫ್ ದ ಪಿನ್ ವೀವರ್ ಬರ್ಡ್ ಅಂತ ಕರಿತೀವಿ. ಇದೇನಾಗ್ತದೆ, ಇದರ ಒಂದು ಸಂಖ್ಯೆಗಳು ತುಂಬಾ ಕಡಿಮೆ ಆಗ್ತದೆ ಅಂತ. ನೋಡಿ, ಪ್ರೆಸೆಂಟ್ ಆಗಿ ಏನಂದ್ರೆ ಬರೀ ಭಾರತದಲ್ಲಿ 500ಕ್ಕಿಂತ ಕಡಿಮೆ ಇರುವಂತದ್ದಾಗಿದೆ ಈ ಒಂದು ಪಿನ್ ವೀವರ್ಸ್ ಬರ್ಡ್ ಅಂತ. ಹಾಗಾಗಿ ಇನ್ನೇನ್ ಮಾಡಿದೆ ರೀಸೆಂಟ್ ಆಗಿ ಈ ಐಸಿಎನ್ ಗೊತ್ತಲ್ಲ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ದಿ ಕನ್ಸರ್ವೇಷನ್ ಆಫ್ ನೇಚರ್ ಇದೆಯಲ್ಲ, ಅದೇನ್ ಮಾಡುತ್ತೆ ಒಂದು ಪುಸ್ತಕವನ್ನು ಮೇಂಟೈನ್ ಮಾಡುತ್ತೆ. ನಾವು ರೆಡ್ ಡಾಟಾ ಬುಕ್ ಅಂತ ಕರೀತಾರೆ. ಅದರಲ್ಲಿ ಈ ಪಿನ್ ಬರ್ಡ್ ಇತ್ತಲ್ಲ, ಇದಕ್ಕೆ ಏನ್ ಮಾಡಿದ್ರೆ ಮೊದಲು ವಲ್ನರೇಬಲ್ ಅಂತ ಕರೀತಾರೆ, ಅಂದ್ರೆ ಅಪಾಯಕ್ಕೊಳಗಾಗಬಲ್ಲ ಪಕ್ಷಿ ಅಂತ ಗುರುತು ಮಾಡಿದ್ರು. ಈಗ ಏನ್ ಮಾಡಿದ್ರು ಅದನ್ನ, ಅದಕ್ಕೆ ಸ್ಟೇಟಸ್ ಚೇಂಜ್ ಮಾಡಿದ್ದಾರೆ. ಏನ್ ಮಾಡಿದ್ರೆ ಈಗ ಅಳಿವಿನ ಅಂಚಿನಿರುವಂತ ಅಥವಾ ಎಂಡೇಂಜರ್ಡ್ ಬರ್ಡ್ ಆಗಿ ಏನ್ ಮಾಡಿದ್ದಾರೆ IUCN ರೀಸೆಂಟ್ ಆಗಿ ಅದಕ್ಕೆ ಆ ಒಂದು ಲಿಸ್ಟ್ ಅನ್ನ ಚೇಂಜ್ ಮಾಡಿದೆ. ಆ ಕಾರಣಕ್ಕಾಗಿ ನಮಗೆ ಈ ಪಿನ್ ವೇರ್ ಬರ್ಡ್ ಅನ್ನೋದು ತುಂಬಾ ನ್ಯೂಸ್ ಅಲ್ಲಿ ಇದೆ. ಹಾಗೆ ಈ ಪಿನ್ ಬರ್ಡ್ ಇದೆಯಲ್ಲ, ಪಿನ್ ವೇರ್ ಬರ್ಡ್ ಇದೆಯಲ್ಲ, ಇದೇನ್ ಮಾಡುತ್ತೆ ನಮ್ಮ ದೇಶದ ಉತ್ತರಾಖಂಡದಲ್ಲಿ, ಆಮೇಲೆ ಉತ್ತರ ಪ್ರದೇಶದಲ್ಲಿ, ಹಾಗೆ ಅಸ್ಸಾಂ ಅಲ್ಲಿ ಕಂಡು ಬರುವಂತ ಒಂದು ಪಕ್ಷಿ ಆಗಿದೆ ಅಂತ ಹೇಳ್ಬೋದು. ದಟ್ ಇಸ್ ಕಾಲ್ಡ್ ದ ಪಿನ್ ವೇವರ್ ಬರ್ಡ್ ಅಂತ ಕರೀತಾರೆ. ಓಕೆನಾ? ಸೊ ಹಾಗಾಗಿ ಇದಿಷ್ಟು ಇವತ್ತಿನ ಟಾಪಿಕ್ ಆಗಿತ್ತು. ಮತ್ತೆ ಮುಂದಿನ ದಿನಗಳಲ್ಲಿ ಡಿಫ್ರೆಂಟ್ ಟಾಪಿಕ್ಸ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.